ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸತಕ್ಕಂಥ ಕಾರ್ಯಕ್ರಮ. जश्न है भारत, रग रग में है जीत की आदत, ऐसा हुनर दुश्मन भी सलामी दे. तू सूरज हम तेरे उजाले, तुझसे जुदा नहीं होने वाले, आखिर तक हम सफर तिरंगे के. जय हिंद जो नस नस में है, हर बाजी फिर बस में है, हिंद ठान के हिंदुस्तान बोले. ಅದೇ ರೀತಿ ರಮೇಶ್ ಕಾರ್ನಿಕ್ ನಿವೃತ್ತ ಏರ್ ವೈಸ್ ಮಾರ್ಷಲ್, ಅದೇ ರೀತಿ ನಿವೃತ್ತ ಕೊಮೋಡರ್ ಅವರಂತ ಅತುಲ್ ಕುಮಾರ್ ರಸ್ತೋಗಿ ಇವರುಗಳನ್ನ ಆ ಒಂದು ಅಲಂಕೃತಗೊಂಡಂತ ವಾಹನದಲ್ಲಿ ಹಿರಿತನದ ಆಧಾರದ इधर शांत कर ಸಿಂಧು ಗಡಿವೆ ಕೈಲಾಸ ಗಿರಿಯು ನನ್ನದು, ಸಿಂಧು ಗಡಿವೆ ಕೈಲಾಸ ಗಿರಿಯು ನನ್ನದು, ದೇಶ 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 ನನ್ನದು, ದೇಶ 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 ಹಸಿರಾಗಿಯ ಮಣ್ಣಗಣ ಹಾರಾಡುವ ಹಕ್ಕಿಗಣ, ಹರಿಹರಿಯುವ ನೀರಗಣ ಬೆಳಗುವ ಬಾನಂಗಣ ಹಸಿರಾಗಿಯ ಮಣ್ಣ
ದೇಶ ರಾಷ್ಟ್ರೀಯ ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ಕಾರ್ಯಕ್ರಮ ದೇಶ 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 ನನ್ನದು ಸರಿ ಗ ಮ ಪ ರೇ ಗ ಮ ಗ ಸರಿ ಗ ಮ ದ ಪ ಮ ಗ ರೇ ಗ ಮ ರೇ ನಿ ಸ ಸರಿ ಗ ಮ ದ ಪ ಮ ಗ ರೇ ಗ ಮ ರೇ ನಿ ಸ हे वतन वतन मेरे आबाद रहे तू हे वतन वतन मेरे आबाद रहे तू मैं जहाँ रहूँ जहाँ में याद रहे तू हे वतन मेरे वतन हे वतन हे वतन मेरे वतन हे वतन मेरे वतन तू ही मेरी मंजिल है पहचान तुझी से तू ही मेरी मंजिल है पहचान तुझी से पहुंचूं मैं जहाँ भी मेरी बुनियाद रहे तू पहुंचूं मैं जहाँ भी मेरी बुनियाद रहे तू हे वतन मेरे वतन हे वतन मेरे वतन हे वतन वतन मेरे आबाद रहे तू मैं जहाँ रहूँ जहाँ में याद रहे तू हे वतन मेरे वतन हे वतन मेरे वतन मेरा मुल्क मेरा देश मेरा है वतन शांति का उन्नति का प्यार का चमन मेरा मुल्क मेरा देश मेरा है वतन शांति का उन्नति का प्यार का चमन इसके वास्ते निसार है मेरा तन मेरा मन ए वतन ए वतन ए वतन जाने मन जाने मन जाने मन ए वतन ए वतन ए वतन जाने मन जाने मन जाने मन मेरा मुल्क मेरा देश मेरा है वतन शांति का उन्नति का प्यार का चमन मेरा मुल्क मेरा देश मेरा है वतन शांति का उन्नति का प्यार का चमन सरे गरे सनि सा 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 पद नि सनि द प प प प सरे गरे सनि सा सा पद नि सनि द प प प सरे गरे ग म प म प द नि नि ग रे सा सरे गरे ग म प म प द नि नि ग रे सा ಸಾವಿರ ದಳ ಕಮಲಿನಿ ಓ ಭಾರತಿ ತಾಯಿ ನಿನಗೆ ಇದೋ ಜೀವದಾರತಿ ಸಾವಿರ ದಳ ಕಮಲಿನಿ ಓ ಭಾರತಿ ತಾಯಿ ನಿನಗೆ ಇದೋ ಜೀವದಾರತಿ ಸಾವಿರ ದಳ ಕಮಲಿನಿ ಕಂದರನ್ನು ಕರೆವವಾಗಿದೆ ಹಲವು ರೀತಿ ಹಾಡಿ ಹಾಲ ನೂಡಿ ಪೊರೆವ ಶಾರದೆ ನೂರು ನುಡಿಗಳಿಂದ ಕಂದರನ್ನು ಕರೆವವಾಗಿದೆ ಹಲವು ರೀತಿ ಹಾಡಿ ಹಾಲ ನೂಡಿ ಪೊರೆವ ಶಾರದೆ ಕೈಯ ಹಿಡಿದು ಅಡಿಯ ನಿಲ್ಲಿಸಿ ಮುನ್ನಡೆಸುವ ದಾರಿಣಿ ಕೈಯ ಹಿಡಿದು ಅಡಿಯ ನಿಲ್ಲಿಸಿ ಮುನ್ನಡೆಸುವ ದಾರಿಣಿ ತೊದಲ ನುಡಿಸಿ ಕೇಳಿ ಹರ್ಷ ತಾಳಿ ನಲಿವ ತಾರಿಣಿ ಸಾವಿರ ದಳ ಕಮಲಿನಿ ಓ ಭಾರತಿ ತಾಯಿ ನಿನಗೆ ಇದೋ ಜೀವದಾರತಿ ಸಾವಿರ ದಳ ಕಮಲಿನಿ
ನಮಗೆ ಮನನಗೊಳಿಸುತ್ತಾ ಕೊತ್ತಪೇಟೆ ಗ್ರಾಮ ಪಂಚಾಯತಿನ 77ನೇ ವರ್ಷದ ಗಣರಾಜ್ಯೋತ್ಸವದ ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ದಯವಿಟ್ಟು ಲಘು ಪಾನೀಯವನ್ನ ಸ್ವೀಕರಿಸುವಂತ ಗೌರವಾನ್ವಿತರು ನಾವೆಲ್ಲ ಈ ಭಾಗಕ್ಕೆ ಬರಬೇಕು. ತಮ್ಮ ಎದುರುಗಾರಿನಲ್ಲಿ ರಾರಾಜಿಸ್ತಾ ಇದೆ ಕಾರ್ಗಿಲ್ ಯುದ್ಧದಲ್ಲಿ ಮೊದಲ ಪಾತ್ರವನ್ನು ವಹಿಸಿದಂತ ವಿಮಾನ ಇದೆ 60 ವರ್ಷಗಳ ಕಾಲ ಭಾರತೀಯ ವಾಯುಸೇನೆಯಲ್ಲಿ ಸೇವೆಯನ್ನ ಮಾಡಿದಂತ ವಿಮಾನ ಯುದ್ಧ ವಿಮಾನ MiG-21 ಓಟಕ್ಕೆ ಬಂದಿದ್ದಾರೆ. ಇಂಥ ದೊಡ್ಡ ಅಭೂತಪೂರ್ವ ಕಾರ್ಯಕ್ರಮ ಅವರ ವಿಶೇಷವಾದ ಪರಿಕಲ್ಪನೆ ಅಡಿಯಲ್ಲೇ ಮೂಡಿ ಬಂದಿರುವಂತದ್ದು. ಸರ್ ಸ್ವಲ್ಪ ಗ್ಯಾಪ್ ಮೈಕ್ ಆಪರೇಟರ್ ಇಲ್ಲಿದ್ದೀರಿ ಪ್ಲೀಸ್. ನಮ್ಮ ಮೈಕ್ ಡಿಪಾರ್ಟ್ಮೆಂಟ್ ಅಲ್ಲಿಗೊಂದು ಮೈಕ್ ಆಪರೇಟರ್ ಪ್ಲೀಸ್ ಸರ್ ಅಡ್ಡ ಬನ್ನಿ. ಅಲ್ಲಿಗೊಂದು ವೈರ್ ಮೈಕ್ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವನ್ನು ಕಂಡುಕೊಂಡಿದೆ. ಭಾರತೀಯ ಕಾಲಮಾನ 10 ಗಂಟೆ 25 ನಿಮಿಷ ಮುಖ್ಯವಾದಂತಹ ಕಾಲಮಾನ. ಯಾಕಂತ ಹೇಳಿದ್ರೆ ಭಾರತಕ್ಕೆ ಕಾಲವನ್ನು ಕಂಡುಕೊಂಡದ್ದು 10 ಗಂಟೆ. ಇವತ್ತು ನಮ್ಮ MP ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಮುಂದಾಳತ್ವದಲ್ಲಿ 3 ಫ್ಲಾಗ್ ಆಫೀಸರ್ಸ್ ಏರ್ ವೈಸ್ ಮಾರ್ಷಲ್ ರಮೇಶ್ ಕಾರ್ನಿಕ್ ಸರ್, ಮೇಜರ್ ಜನರಲ್ MV ಭಟ್ ಸರ್ ಹಾಗೂ ಕೊಮಡೋರ್ AK ರಸ್ತೋಗಿ ಸರ್ ಅವರ ಸಮ್ಮುಖದಲ್ಲಿ ಈಗ ಒಬ್ಬ ಚೀಫ್ ಗೆಸ್ಟ್ ಬಂದ ಕೂಡಲೇ ನಾವಿಲ್ಲಿ ಫ್ಲಾಗ್ ಹಾಯ್ಸ್ಟ್ ಮಾಡ್ಲಿಕ್ಕಿದ್ದೀವಿ. ಫ್ಲಾಗ್ ಹಾಯ್ಸ್ಟ್ ಮಾಡಿದಾಗ ನಾನು ಸಾವಧಾನ ಅಂತ ಹೇಳ್ತೀನಿ, ಎಲ್ಲರೂ ಅಟೆನ್ಷನ್ ಬರಬೇಕು. ಬ್ಯಾಂಡ್ 1 ಥಟ್ ದೆನ್ ಫ್ಲಾಗ್ ಹಾಯ್ಸ್ಟ್ ಆದ ಕೂಡಲೇ ನಾವೆಲ್ಲರೂ ಜೊತೆಯಲ್ಲಿ ವಿಲ್ ಸಿಂಗ್ ಜನಗಣ ಮನ. ಅದು ಆದ್ಮೇಲೆ ಐ ವಿಲ್ ಗಿವ್ ದ ಕಮಾಂಡ್ ಫಾರ್ ವಿಶ್ರಾಮ್. ಎಸ್, ಇಸ್ ಇಟ್ ಕ್ಲಿಯರ್? ಎಸ್ ಸರ್. ಡೌಟ್ ಇದ್ರೆ ಇಲ್ಲಿ ನಮ್ಮ ಅಗ್ನಿವೀರ್ಸ್ ಮತ್ತೆ ನಮ್ಮ ಏರ್ ವೆಟರ್ನ್ಸ್ ಇದ್ದಾರೆ. ಯು ಕ್ಯಾನ್ ಜಸ್ಟ್ ಫಾಲೋ ವಾಟ್ ದೇ ಸೇ ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್ ದ ಕಮಾಂಡ್. ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಥ್ರೂ ಔಟ್ ಸರ್ವಿಸ್ ಮಾಡಿದವರು. ಥ್ಯಾಂಕ್ ಯು ಸರ್. जलाया सर पे ये केसरी रंग सजाया. वंदे मातरम, वंदे मातरम, वंदे मातरम, वंदे मातरम, वंदे मातरम. ऐ मेरी जमीन अफसोस नहीं जो तेरे लिए सादर्द से महफूज रहे. तेरी आन सदा चाहे जान मेरी ये रहे न रहे. वंदे मातरम, वंदे मातरम, वंदे मातरम. ऐ मेरी ज़मीं महबूब मेरी नस नस में तेरा इश्क बहे. फीका न पड़े कभी रंग तेरा जिस मुंह से निकल के खून कहे. वंदे मातरम, वंदे मातरम, वंदे मातरम. तेरी मिट्टी में मिल जावा गुल. Ready, sir? Yes. Parade South. Parade West. Parade South. For flag hoisting, I request chief guest to come on to the flag post. And somebody, Ganigre, ಸ್ವಲ್ಪ ಹೆಲ್ಪ್ ಮಾಡಿ ಅವರಿಗೆ. Yes. General salute. राष्ट्रगीत के साथ सलाम देंगे हमारे त्रिवर्ण ध्वज के लिए. सर जस्ट यस शेक यस यस. सलाम. जनगण मन अधिनायक जय हे भारत भाग्य विधाता. उच्छल जलधि तरंगा तव शुभ नामे जागे तव शुभाशिष मागे गाहे तव जय गाता. जनगण मंगलदायक जय हे भारत भाग्य विधाता. जय हे जय हे जय हे जय 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 हे. परेड विश्व. आराम से.
just and dignitaries. Yes, yes. मैं बह जावा तेरे खेतों में लहरावा इतनी सी है दिल की कंधों से मिलते हैं कंधे कदमों से कदम मिलते हैं हम चलते हैं जब ऐसे तो दिल दुश्मन के हिलते हैं कंधों से मिलते हैं कंधे कदमों से कदम मिलते हैं हम चलते हैं जब ऐसे तो दिल दुश्मन के हिलते हैं लहरा दो सप्तर्षि का परचम लहरा दो गर्दिश में फिर अपनी सरजमीन का परचम लहरा दो सप्तर्षि का परचम लहरा दो गर्दिश में फिर अपनी सरजमीन का परचम लहरा दो वंदे मातरम वंदे मातरम वंदे मातरम वंदे मातरम वंदे मातरम वंदे मातरम हमें तड़पाते हैं तो चिट्ठी आती है तो पूछे जाती है कि घर कब आओगे कि घर कब आओगे लिखो कब आओगे कि तुम बिन ये घर सुना सुना है ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಕಿರಣ್ ಕುಮಾರ್ ಕೊಡ್ಗಿಯವರು ಮಾನ್ಯ ಶಾಸಕರು ಕುಂದಾಪುರ ವಿಧಾನಸಭಾ ಕ್ಷೇತ್ರ ಶ್ರೀಯುತ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಚೇರ್ಮನ್ ಎಂಆರ್ಜಿ ಗ್ರೂಪ್ ಬೆಂಗಳೂರು ಶ್ರೀಯುತ ಆನಂದ್ ಸಿ ಕುಂದರ್ ಕಾರ್ಯಾಧ್ಯಕ್ಷರು ಡಾಕ್ಟರ್ ಕಾರಂತ ಪ್ರತಿಷ್ಠಾನ ಕೋಟ ಶ್ರೀ ಕೆ ಸತೀಶ್ ಕುಂದರ್ ಅಧ್ಯಕ್ಷರು ಕೋಟದಟ್ಟು ಗ್ರಾಮ ಪಂಚಾಯತ್ ಶ್ರೀಮತಿ ಜ್ಯೋತಿ ಭರತ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು ಕೋಟ ಗ್ರಾಮ ಪಂಚಾಯತ್ ಶ್ರೀ ಎಂವಿ ಭಟ್ ನಿವೃತ್ತ ಮೇಜರ್ ಜನರಲ್ ಶ್ರೀ ರಮೇಶ್ ಕಾರ್ಣಿಕ್ ನಿವೃತ್ತ ಏರ್ವೈಸ್ ಮಾರ್ಷಲ್ ಶ್ರೀ ಅತುಲ್ ಕುಮಾರ್ ರಸ್ತೋಗಿ ನಿವೃತ್ತ ಕಮೋಡೋರ್ ಶ್ರೀ ನರೇಂದ್ರ ಕುಮಾರ್ ಕೋಟಾ ಅಭ್ಯುತ್ತ ನಮಧರ್ಮಸ್ಯ ತದಾಕಂ ಸಜಮ್ಯಾಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಟತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಉಡುಪಿ ಶ್ರೀಕೃಷ್ಣನ ನಾಡು ಶ್ರೀಕೃಷ್ಣ ಎಲ್ಲೆಲ್ಲ ಧರ್ಮಕ್ಕೆ ಅಧರ್ಮ ಆಗ್ತದೋ ಆಗ ನಾನು ಬರ್ತೇನೆ ಅಂತ ಹೇಳಿದ್ದಾನೆ ಆದ್ರೆ ಪ್ರತಿ ಕ್ಷಣವೂ ಪ್ರತಿ ಹೊತ್ತು ಇಡೀ ದೇಶವನ್ನ ಕಾಯುತ್ತಿರುವವರು ನಮ್ಮ ಸೈನಿಕರು ಅವರ ನೆನಪಿಗಾಗಿ ಅವರನ್ನ ಗುರುತಿಸುವುದಕ್ಕಾಗಿ ಈ ಕಾರ್ಯಕ್ರಮ ಯೋಧರೊಂದಿಗೆ ಹೆಜ್ಜೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಪ್ರಾರ್ಥನೆಯನ್ನ ಹಾಡಬೇಕೆಂದಾಗ ನಮ್ಗೆಲ್ಲ ಕಂಡುಕೊಂಡವರು ಅತಿ ಚೆನ್ನಾಗಿ ರಾಷ್ಟ್ರಭಕ್ತಿ ಗೀತೆಯನ್ನ ಹಾಡುವವರು ನಮ್ಮವರೇ ಉಡುಪಿಯವರು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟವರು ಶ್ರೀಯುತ ವಿಜಯ್ ಭಟ್ ಕಡೆಕಾರ್ ಅವರಿಂದ ಇದೀಗ 150 ವರ್ಷಗಳಾಗಿದೆ ಒಂದೇ ಮಾತರಂ ಗೀತೆಗೆ ಆ ಸವಿನೆನಪಿಗಾಗಿ ಶ್ರೀಯುತ ವಿಜಯ್ ಭಟ್ ಕಡೆಕಾರ್ ಅವರಿಂದ ಒಂದೇ ಮಾತರಂ ಗೀತೆ ಪ್ರಾರ್ಥನೆಯಲ್ಲಿ ಒಂದೇ ಮಾತರಂ ಸುಜಲ ಸುಫಲ ಮಲಯಜ ಶೀತಲ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರ ಜೋಷ್ಣ ಪುಲಕಿತಯಾಮಿನಿ ಪುಲ್ಲಕುಸುಮಿತ ದ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ
जयधृत कर करवाले अबला के नोमा ये तो बले बहुबलधारिणी नमामि तारिणी रिपुदलवारिणी मातरं वन्दे मातरं वन्दे मातरं तुमि विद्या तुमि धर्म तुमि हृदि तुमि मर्म त्वं हि प्राण शरीरे बाहुते तुमि मा शक्ति हृदये तुमि मा भक्ति तोमारै प्रतिमा गढ़ी मंदिरे मंदिरे वन्दे मातरं श्यामलां सरलां सुस्मितां भूषितां धरणीं भरणीं मातरं वन्दे मातरं सुजलां सुफलां वन्दे मातरं वन्दे मातरं वन्दे मातरं भारत माता की ಒಂದೇ ಮಾತರಂ ಗೀತೆಗೆ ಸಂಸತ್ತಿನಲ್ಲಿ ಕೂಡ 150 ವರ್ಷದ ಸಂದರ್ಭದಲ್ಲಿ ವಿಶೇಷವಾದ ಸದನವೂ ಕೂಡ ನಡೆದಿತ್ತು. ನಮ್ಮಿ ಯೋಧರ ಹೆಜ್ಜೆ ಕಾರ್ಯಕ್ರಮಕ್ಕೆ ಒಂದೇ ಮಾತರಂ ಮೂಲಕ ಒಂದು ಅತ್ಯುತ್ತಮ ಚಾಲನೆ ನೀಡಿದ ಶ್ರೀಯುತರಿಗೆ ವಂದನೆಯನ್ನು ಹೇಳ್ಕೊಳ್ತಾ ಈ ಕಾರ್ಯಕ್ರಮ ಪ್ರಾರಂಭವಾಗುವುದು ಆನಂದದಿಂದ. ಹೌದು, ನಮ್ಮಿಲ್ಲಿ ಯಾವುದೇ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾದ್ರೆ ಅಲ್ಲಿ ಒಂದು ಆನಂದ ಕೊಡುವವರು ಆನಂದ್ ಸಿ ಕುಂದೋರ್, ನಮ್ಮವರು, ಇಲ್ಲಿನ ಉದ್ಯಮಿಗಳು. ಡಾಕ್ಟರ್ ಶಿವರಾಮ ಕಾರಂತ ಹುಟ್ಟೂರ ಪ್ರಶಸ್ತಿ ಪ್ರತಿಷ್ಠಾನ ರಿಜಿಸ್ಟರ್ಡ್ ಕೋಟಾ ಹಾಗೂ ಕರಾವಳಿ ನಿವೃತ್ತ ಯೋಧರ ಸಹಯೋಗದೊಂದಿಗೆ ಇವತ್ತು ನಾವಿಲ್ಲಿ 77ನೇ ಗಣರಾಜ್ಯೋತ್ಸವ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಬಂಧುಗಳೇ, ನಮಗೆಲ್ಲರಿಗೂ ಗೊತ್ತುಂಟು, ಇವತ್ತು 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಇಡೀ ನಮ್ಮ ಭಾರತ ದೇಶದಾದ್ಯಂತ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಇಲ್ಲಿ ನಮ್ಮ ಕೋಟಾ ಡಾಕ್ಟರ್ ಶಿವರಾಮ ಕಾರಂತ ಹುಟ್ಟೂರು ಹಾಗೂ ಅವರ ಶಿವರಾಮ ಕಾರಂತ ಪ್ರತಿಷ್ಠಾನ ಈ ಒಂದು ವೇದಿಕೆಯಲ್ಲಿ, ಅದರಲ್ಲಿಯೂ ಈ ವರ್ಷದ ವಿಶೇಷ ಅಂತ ಹೇಳಿದರೆ ಕಳೆದ 60 ವರ್ಷಗಳ ಕಾಲ ನಮ್ಮ ಸೇನೆಗೆ ಒಂದು ಬ್ರಹ್ಮಾಸ್ತ್ರವಾಗಿ ಇರುವಂತಹ MiG-21 ಈ ಒಂದು ವಿಮಾನವನ್ನು ಕೋಟಕ್ಕೆ ತರುವ ಒಂದು ಪರಿಕಲ್ಪನೆ ನಮ್ಮ ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರದ್ದು. ಅವರ ಪರಿಕಲ್ಪನೆ ಸತತ ಕಳೆದ 5 ವರ್ಷಗಳಿಂದ ಅವರು ಅದಕ್ಕೆ ಪ್ರಯತ್ನ ಪಟ್ಟು ಈ ವರ್ಷ ಇಲ್ಲಿಗೆ ಕೋಟಕ್ಕೆ ತರುವಲ್ಲಿ ಅವರು ಸಫಲರಾಗಿದ್ದಾರೆ. ಖಂಡಿತ ಅಂತಹ ಒಂದು ಕಾರ್ಯಕ್ರಮ ಯಾರಿಂದ ಉದ್ಘಾಟನೆ ಮಾಡಬೇಕು, ಯಾರಿಂದ ನಾವು ಇವತ್ತು ಈ ಒಂದು ಕಾರ್ಯಕ್ರಮ ಯಾರನ್ನೆಲ್ಲ ಒಗ್ಗೂಡಿಸಬೇಕು ಅಂಥೇಳಿ ನಮಗೆ ತೋರಿದವಾಗ ನಮಗೆ ಎಣಿಸಿದ್ದು ನಮ್ಮ ಸೈನಿಕರು. ನಾವೆಲ್ಲ ಸುಖವಾಗಿ ಮನೆಯಲ್ಲಿ ನಿದ್ದೆ ಮಾಡಬೇಕಾದ್ರೆ ನಮ್ಮ ಸೈನಿಕರು ಗಡಿಭಾಗದಲ್ಲಿ ತಮ್ಮ ಹೆಂಡತಿ, ಮಕ್ಕಳು ಮತ್ತು ಇಡೀ ಸಂಸಾರವನ್ನು ತೊರೆದು ಅಲ್ಲಿ ಅವರು ನಮಗೋಸ್ಕರ ನಮ್ಮ ಗಡಿಯನ್ನು ಕಾಯ್ತಾ ಇರುವುದು. ಅಂಥವರ ಒಂದು ಒಳಗೂಡಿಕೊಂಡು ಇವತ್ತು ಅವರ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಧ್ವಜಾರೋಹಣ ಮಾಡೋದಂತ ಹೇಳಿದರೆ ನಮಗೆಲ್ಲರಿಗೂ ಹೆಮ್ಮೆ ಅಂಥೇಳಿ ಅವರನ್ನು ಈ ಕಾರ್ಯಕ್ರಮದಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಇದರ ಉದ್ಘಾಟನೆ ಮಾಡಬೇಕು, ಯಾರಿಂದ ಮಾಡೋದಂತ ಹೇಳಿ ನಮಗೆ ನಾವು ಆಲೋಚನೆ ಮಾಡಿದ್ದಾವಾಗ ನಮ್ಮ ಕರಾವಳಿ ಭಾಗದ ಕೊಡುಗೈ ದಾನಿ, ಕರಾವಳಿಯ ಕರ್ಣ ಅಂಥೇಳಿಯೇ ನಾವೆಲ್ಲರೂ ಅವರನ್ನು ಗುರುತಿಸ್ತೇವೆ. ನಮ್ಮ ಈ ಭಾಗದ ವರ್ಷಕ್ಕೆ ಸಾಧಾರಣ 3,000 ಕುಟುಂಬಕ್ಕೂ ಮೇಲ್ಪಟ್ಟು ಬೇರೆ ಬೇರೆ ರೀತಿಯಲ್ಲಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಧನ ಸಹಾಯ ಮಾಡಿ, ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ಯಾವುದೇ ಒಂದು
ಆರೋಗ್ಯದ ವಿಷಯದಲ್ಲಿ ಇರ್ಬೋದು, ಶೈಕ್ಷಣಿಕವಾಗಿ ಇರಬಹುದು, ಸಂಪೂರ್ಣ ಒಂದು ಕರಾವಳಿಯ ಒಂದು ಕೊಡುಗೈ ದಾನಿ ಅಂತಲೇ ಪ್ರಖ್ಯಾತಿ ಆಗಿರುವ ನಮ್ಮೆಲ್ಲರ ಒಂದು ಆಶಾಕಿರಣವಾಗಿರುವ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ, ಚೇರ್ಮನ್ MRG ಗ್ರೂಪ್ ಬೆಂಗಳೂರು, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ನಾವು ಕರೆದುಕೊಂಡು ಬಂದಿದ್ದೇವೆ. ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಮತ್ತೊಬ್ಬರು ನಮ್ಮ ಈ ಒಂದು ಕಾರಂತ ಥೀಮ್ ಪಾರ್ಕ್ ಇರಬಹುದು, ಮತ್ತು ನಮ್ಮ ಇವತ್ತು ಇಲ್ಲಿ ನಾವು ತಂದು ಸ್ಥಾಪನೆ ಮಾಡಿರುವ MiG-21 ಈ ಯುದ್ಧ ವಿಮಾನದ ಒಂದು ಕನಸುಗಾರ ಇರಬಹುದು. ಇಡೀ ನಮ್ಮ ಕೋಟ ಇವತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಅದಕ್ಕೆ ಒಂದು ಮುಂಚೂಣಿಯಲ್ಲಿ ನಿಂತ ವ್ಯಕ್ತಿ ಅಂತ ಹೇಳಿದರೆ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಸಂಸದರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಮತ್ತು ನಮ್ಮೆಲ್ಲರ ಈ ಭಾಗದ, ಅದರಲ್ಲಿಯೂ ಕುಂದಾಪುರ ಕ್ಷೇತ್ರದ ಒಂದು ನಿಷ್ಠಾವಂತ, ಪ್ರಾಮಾಣಿಕ, ನಿಗರ್ವಿ, ನಮ್ಮೆಲ್ಲರ ಆತ್ಮೀಯರಾದ ಶಾಸಕರಾದ ನಮ್ಮ ಕಿರಣ್ ಕುಮಾರ್ ಕೊಡ್ಗೆ ಅವರು ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಮತ್ತು ಕೋಟಕಟ್ಟು ಗ್ರಾಮ ಪಂಚಾಯತ್ ಇದರ ಅಧ್ಯಕ್ಷರಾದ ಸತೀಶ್ ಕುಂದರ್ ಅವರು ನಮ್ಮೊಡದಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವತ್ತು ನಿವೃತ್ತ ಯೋಧರು 3 ಜನರನ್ನು ನಾವು ಇಲ್ಲಿ ವೇದಿಕೆಯಲ್ಲಿ ಕುಳಿಸಿದ್ದೇವೆ. ಅವರನ್ನು ಗೌರವ ಆಧಾರದಿಂದ ಮೆರವಣಿಗೆಯಲ್ಲಿ ನಾವು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇವೆ. ಅದರಲ್ಲಿ ನಿವೃತ್ತ ಮೇಜರ್ ಜನರಲ್ ಶ್ರೀ MA ಭಟ್ ಅವರನ್ನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಇನ್ನೊಬ್ಬರು ನಿವೃತ್ತ ಏರ್ ವೈಸ್ ಮಾರ್ಷಲ್ ಶ್ರೀ ರಮೇಶ್ ಕಾರ್ಣಿಕ್ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಬ್ಬರು ನಿವೃತ್ತ ಕಮಾಂಡರ್ ಶ್ರೀ ಅತುಲ್ ಕುಮಾರ್ ರಸ್ತೋಗಿ ಅವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಮತ್ತು ಸಂಪತ್ ಕುಮಾರ್ ಶೆಟ್ಟಿ ಶ್ರೀ ಕೃಷ್ಣ ಎಗ್ರೋ ಲಿಮಿಟೆಡ್ ಇವರು ಇವತ್ತು ನಮ್ಮೊಡನಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತೊಬ್ಬರು ನನ್ನ ಆತ್ಮೀಯರು, ನಮ್ಮ ಹುಬ್ಬಳ್ಳಿಯಲ್ಲಿ ಹೋಟೆಲ್ ಉದ್ಯಮದಲ್ಲಿ ಇದ್ದರೂ ಸಹ ಊರಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಅದರಲ್ಲಿ ಉಪಸ್ಥಿತರಿದ್ದು ಕೊಡುಗೈ ದಾನಿಯಾಗಿ ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಸಹಕಾರ ಮಾಡ್ತಾ ಇವತ್ತು ಬಾರ್ಕೂರು ಪಂಚಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವ ನಮ್ಮ ಆತ್ಮೀಯರು ಶ್ರೀ ಸುಗ್ಗಿ ಸುಧಾಕರ್ ಶೆಟ್ಟಿ ಅವರು ವೇದಿಕೆಯಲ್ಲಿ ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದಲ್ಲದೆ ಸೈನಿಕರು, ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನನ್ನನ್ನು ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ತೊಡಗಿಸಿಕೊಂಡಂಥ ವ್ಯಕ್ತಿ ಅಂತ ಹೇಳಿದರೆ ನಮ್ಮ ಶ್ರೀ ನರೇಂದ್ರ ಕುಮಾರ್ ಕೋಟ, ಕಾರ್ಯದರ್ಶಿ ಡಾಕ್ಟರ್ ಕಾರಂತ ಪ್ರತಿಷ್ಠಾನ, ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅಲ್ಲದೆ ಮಾಧ್ಯಮ ಮಿತ್ರರು ಸಾಕಷ್ಟು ಜನರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಮುಖ್ಯವಾಗಿ ಅವರನ್ನು ಸ್ವಾಗತಿಸುವ ಜೊತೆಯಲ್ಲಿ ನಮ್ಮ ಪೂಜಾರಿಯವರ ಧರ್ಮಪತ್ನಿಯವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಖಂಡಿತ ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು. ನಮಗೆಲ್ಲರಿಗೂ ಕಾರಂತ ಥೀಮ್ ಪಾರ್ಕ್ ಹಾಗೂ ಕೋಟ ಗ್ರಾಮ ಜನತೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹಾಗೂ ಪುಸ್ತಕ ನೀಡುವುದರೊಂದಿಗೆ ಗೌರವಿಸಿಕೊಳ್ತಾ ಇದ್ದೇವೆ. ಹಾಗೆ ವೀರ ಯೋಧ ಅನೂಪ್ ಪೂಜಾರಿಯವರ ಪತ್ನಿ ಮಂಜುಶ್ರೀ ಅವರು ದಯಮಾಡಿ ತಾವು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಬನ್ನಿ ಮೇಡಮ್, ನಿಮ್ಮಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ನಿಮ್ಮ ತ್ಯಾಗಕ್ಕೆ ನಾವು ಏನು ಕೊಟ್ಟರೂ ಸಾಲದು, ಆದರೆ ನಮ್ಮದಿಷ್ಟೇ ನಿಮಗೆ ಗೌರವ ಅರ್ಪಣೆ, ನಿಮ್ಮನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ನಿಮಗೆ ಪುಷ್ಪ ಮತ್ತು ಪುಸ್ತಕ ನೀಡುವುದರೊಂದಿಗೆ ಆದರಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹೌದು, ಈ ಕಾರ್ಯಕ್ರಮದ ಹಿಂದೆ ಅನೇಕ ಶ್ರಮ ಇದೆ. ಆ ಶ್ರಮಕ್ಕೆಲ್ಲ ಕಾರಣರು ನಮ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಸರಸ್ವತಿಯವರು ಹಾಗೂ ನಮ್ಮೆಲ್ಲ ಟೀಮ್ ಇದೆ ಸದಸ್ಯರು, ಅವರೆಲ್ಲ ನಮ್ಮ ಜೊತೆ ಇವತ್ತು ಯೂನಿಫಾರ್ಮ್ ನಲ್ಲಿ ಇದ್ದಾರೆ. ಇದೆಲ್ಲ ಹಿನ್ನೆಲೆಗೆ ಸಾಕೊಡ್ತಾ ಇದ್ದಾರೆ. ನಿಮ್ಮನ್ನ ಗುರುತಿಸ್ತಾ ಇದ್ರೆ ಈ ಕಾರ್ಯಕ್ರಮ
ಗೌರವಪೂರ್ಣವಾಗಿ ಪೂರ್ಣಗೊಳ್ಳಿಲ್ಲ. ಎಲ್ಲ ಉಪಾಧ್ಯಕ್ಷರು ಸದಸ್ಯರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವ ಮಾಧ್ಯಮ ಮಿತ್ರರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಉಡುಪಿ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಶ್ರೀಯುತ ದಿನಕರ್ ಶೆಟ್ಟಿ ಅಂಪಾರ್ ತಾವಿದ್ದೀರಿ. ತಮ್ಮನ್ನ ಆದರಪೂರ್ವಕವಾಗಿ ಗುರುತಿಸಿಕೊಂಡು ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ವೆಲ್ಕಮ್ ಸರ್ ತಮಗೂ ಕೂಡ. ಹಾಗೆ ಈ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಾತಿ ಗಣ್ಯರು, ಯಾಕಂತ ಹೇಳಿದ್ರೆ ಇಲ್ಲಿ ಕುಳಿತಿರೋ ಒಬ್ಬೊಬ್ರು ಕೂಡ ಗಣ್ಯರು. ನಿಮ್ಮನ್ನೆಲ್ಲರನ್ನ ಹೆಸರು ಹೇಳ್ತಾ ಕೊಡ್ತಾರೆ 1.5 ಗಂಟೆ ಸಮಯ ಬೇಕಾಯ್ತು. ನಿಮ್ಮೆಲ್ಲ ಗಣ್ಯತನದಿಂದ ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ದೀರಿ. ನಿಮ್ಮನ್ನೆಲ್ಲರನ್ನು ಕೂಡ ಗೌರವಪೂರ್ವಕವಾಗಿ ಒಂದೇ ಮಾತಿನಲ್ಲಿ ಸ್ವಾಗತಿಸಿಕೊಳ್ತಾ ಕಾರ್ಯಕ್ರಮದ ಮುನ್ನೆಲೆಗೆ ಬರ್ತಾ ಇದ್ದೇವೆ. ಸೈನಿಕರೊಂದಿಗೆ ಭಾರತೀಯರಾದ ನಾವೆಲ್ಲ ಹೆಜ್ಜೆ ಹಾಕಬೇಕು ಅನ್ನುವಂಥ ಪರಿಕಲ್ಪನೆಯಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆವು. ಇದಕ್ಕೆ ಗಣರಾಜ್ಯೋತ್ಸವ ಒಂದು ಸಂಕೇತ, ಒಂದು ಕಲ್ಪನೆ. ಸಾಮಾನ್ಯವಾಗಿ ನಮ್ಮಂದಿರುವಂಥ ನೀವೆಲ್ಲರೂ ನೋಡಿದಂಥ MiG-21 ವಿಮಾನ, ಯುದ್ಧ ವಿಮಾನ, ಈ ಒಬ್ಬ ಸೈನಿಕರ ಹೆಸರು ಅಭಿನಂದನ್ ಇದೇ ವಿಮಾನ ಬಿಟ್ಟದಲ್ವಾ? ಹೌದು. ಅಲ್ಲಿಂದ ನಾವು ನೋಡ್ತಾ ಇದ್ದೆವು MiG-21 ಬಗ್ಗೆ ನಮಗೆಲ್ಲರಿಗೆ ತುಂಬ ಆಸಕ್ತಿ, ಕುತೂಹಲ, ಜಿಜ್ಞಾಸೆಗಳಿತ್ತು. ಭಾಳ ವರ್ಷಗಳ ಕೆಳಗೆ ನಳಿನ್ ಕುಮಾರ್ ಜೊತೆಯಲ್ಲಿ ಹೋಗಿ ಆವಾಗ ಪರಿಕ್ಕರ್ ಅಂತೇಳಿ ಗೋವಾದ ಮುಖ್ಯಮಂತ್ರಿಯೊಬ್ಬರು ರಕ್ಷಣಾ ಮಂತ್ರಿ ಆಗಿದ್ದರು. ನನಗೆ ಹೆಸರು ಸರಿ ನೆನಪಾದ್ರೆ ಮನೋಹರ್ ಪರಿಕ್ಕರ್. ಅವ್ರ ಹತ್ರ ಕೊಟ್ಟಾಗ ಎಲ್ಲ ಮಾಡಿಕೊಡ್ತೇನೆ ಅಂತ ಹೇಳಿದರು. ತುಂಬ ತಡ ಆಯಿತು. ಆನಂತರ ಇವತ್ತಿನ ಅರ್ಥಮಂತ್ರಿ ಆಗಿರುವ ನಿರ್ಮಲಾ ಸೀತಾರಾಮರವರು ರಕ್ಷಣಾ ಮಂತ್ರಿ ಆದರು. ಅವ್ರನ್ನ ಮತ್ತೆ ಪುನಃ ನಳಿನ್ ಕುಮಾರ್ ಜೊತೆಲಾಗಿ ಮಾತಾಡಿದಾಗ ಅವರು ಕೂಡ ನೋಟ್ ಮಾಡಿದರು. ಸ್ವಲ್ಪ ಯಾವುದೋ ಕಾರಣಕ್ಕೆ ಮತ್ತೆ ವಿಳಂಬ ಆಯಿತು. ಇವತ್ತು ಯೋಗ ನಾನೇ ಸಂಸದನಾದ ಹಿನ್ನೆಲೆಯಲ್ಲಿ ರಾಜನಾಥ್ ಸಿಂಗ್ರ ಹತ್ರ ಮಾತಾಡಿದಾಗ ನಮಗೆ ಪ್ರಥಮ ಹಂತದಲ್ಲಿ ಈ MiG-21 ಕೊಟ್ಟರು. ಕರ್ನಾಟಕದಲ್ಲಿ 3 ಇದೆಯಂತೆ, ಅದರಲ್ಲಿ MiG-21 ಇದು ನಮ್ಮ ಮಾತು. ತುಂಬ ಜನ ನಮ್ಮ ಹಿರಿಯ ಸೈನಿಕರು ಫೋನ್ ಮಾಡಿ ಹೇಳ್ತಾ ಇದ್ರು, ನೀವು ತಗೊಂಡೋಗಿ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಟ್ಬಿಟ್ಟಿದ್ದೀರಿ, ನೀವೆಲ್ಲಾದರೂ ಉಡುಪಿ ಸಿಟಿಯಲ್ಲಿ ಇಟ್ಟಿದ್ದಿದ್ರೆ ಎಲ್ಲರಿಗೂ ತುಂಬ ಅನುಕೂಲ ಆಗ್ತಿತ್ತಲ್ವ ಅಂತೇಳಿ. ಅದು ಸತ್ಯ ಇದೆ. ಆದರೆ ನಾವು ಇದನ್ನು ಪ್ರಸ್ತಾಪ ಕೊಟ್ಟು ಸುಮಾರು 6-8 ವರ್ಷ ಆಯಿತು. ಆವಾಗ ಕೇಂದ್ರದಿಂದ ಬಂದಂಥ ಒಂದು ತಂಡ ಪರಿಶೀಲನೆ ಮಾಡಿ ಎಲ್ಲಿಗೆ ಇಡಬೇಕು ಅಂದಾಗ ನಾವು ಮಾಮೂಲಿ ನಮ್ಮೂರಲ್ಲಿ ಶಿವರಾಮ್ ಕಾರಂತ್ ಥೀಮ್ ಪಾರ್ಕಲ್ಲಿ ಇಡಿ ಅಂತ ಹೇಳಿದೆವು. ಅದೇ ದಾಖಲೆಗಳ ಆಧಾರದಲ್ಲಿ ಇಲ್ಲಿ ಅದಕ್ಕೆ ಮಂಜೂರಾಗಿತ್ತು. ಹಾಗಾಗಿ ಮುಂದೊಂದು ದಿವಸ ಇದು ತಾಲೂಕು ಕೇಂದ್ರ ಆದರೂ ಕೂಡ ಆಶ್ಚರ್ಯ ಅಲ್ಲ ಅನ್ನೋಷ್ಟರ ಮಟ್ಟಿಗೆ ಕೋಟ ಬೆಳೀತದೆ. ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಇರೋದ್ರಿಂದ ಎಲ್ರಿಗೂ ಅನುಕೂಲ ಅಂತೇಳಿ ನಮ್ಮ ಭಾವನೆ. ಯಾಕಂದರೆ ಭಾಳ ದೂರದಿಂದ ಬಂದವರು ಗೂಗಲ್ ಹಾಕಿ ಕೋಟ ಎಲ್ಲಿದೆ ಅಂತ ನೋಡಿ MiG-20 ನೋಡಿ ಹೋದವರು ಅವನ್ನೆಲ್ಲ ನೋಡಿದಾಗ ನಮಗೆ ಭಾಳ ಖುಷಿ ಆಗೋದು. ಇದನ್ನು ಇವತ್ತು ಇಲ್ಲಿ ಗಣರಾಜ್ಯೋತ್ಸವ ಆಚರಿಸಬೇಕು ಅಂತೇಳಿ ನಮ್ಮ ಹಿರಿಯ ಸೈನಿಕರ ಅನೇಕರ ಅಭಿಪ್ರಾಯಕ್ಕೆ ಒತ್ತು ಕೊಟ್ಟು ಇವತ್ತು ನಮ್ಮ ಶ್ರೀನಿವಾಸ ಕಾಣೆಗರು ಈ MiG-21 ಬಳಿಯಲ್ಲೇ ನಾವೆಲ್ಲ ಸೈನಿಕರು ಸೇರಬೇಕು, ನಮಗೆ ಬದುಕು ಕೊಟ್ಟ, ನಮಗೆ ವಿಶ್ವಾಸ ಕೊಟ್ಟ, ನಮಗೆ ಆತ್ಮಸ್ಥೈರ್ಯ ಕೊಟ್ಟ, ನಮಗೆ ಜಯ ಗಳಿಸಿಕೊಟ್ಟಂಥ MiG-21 ಬಳಿ ಗಣರಾಜ್ಯೋತ್ಸವ ಆಚರಿಸಬೇಕು ಅನ್ನುವಂಥ ಕಲ್ಪನೆಗೆ ಇವತ್ತು ಅವಕಾಶ ಆಯಿತು. ಭಾಳ ಪ್ರೀತಿಯಿಂದ ಬಂಜಾರ ಪ್ರಕಾಶ್ ಶೆಟ್ಟರು ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಧ್ವಜಾರೋಹಣಕ್ಕೆ ಬಂಜಾರ ಪ್ರಕಾಶ್ ಶೆಟ್ಟರನ್ನ ನಾವೆಲ್ಲ ಯಾಕೆ ಪ್ರೀತಿಸೋದು ಅಂದರೆ, ಸಾಮಾನ್ಯವಾಗಿ ನನ್ನ ಅನುಭವದ ಆಧಾರದಲ್ಲಿ ಈ ಜಿಲ್ಲಾ ಮಟ್ಟದಲ್ಲಿ ಬಡವರಿಗೆ, ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಲಿಕ್ಕೆ ಬಹುಶಃ ಬಂಜಾರ ಪ್ರಕಾಶ್ ಶೆಟ್ಟರು ಮಾಡಿರುವಂಥ ಖರ್ಚನ್ನು ಮತ್ತೆ ಯಾರೂ ಮಾಡಿದ್ದನ್ನು ನಾನು ನೋಡಿಲ್ಲ. ಆ ಒಳ್ಳೆಯ ಮನಸ್ಸಿಂದ ಯಾವುದೋ ಒಬ್ಬ ಕೂಲಿಕಾರರ ಮಗುವನ್ನು ದತ್ತು ತೆಗೆದುಕೊಂಡ್ರು. ನೀನು ಡಾಕ್ಟರ್ ಆಗ್ತೀಯ, ಇಂಜಿನಿಯರ್ ಆಗ್ತೀಯಾ, ನೀನು ಮೆಡಿಕಲ್ ಮಾಡ್ತೀಯ, ಪೂರ್ಣ ಖರ್ಚು ನಂದು ಅಂತ ಹೇಳಿದರು. ಹೌದಾ ಇದು ಅಂತ ನಾವೆಲ್ಲ ಬೆರುಗಣ್ಣಿಂದ ನೋಡುವಾಗ ನಮ್ಮ ಮುಂದೆ ಬೆಳೀತಾ 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 ಆ ಮಗು ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ ಮತ್ತೆ ಪುನಃ ಬಂದವರಿಗೆ ಕಾಲಿ ನಮಸ್ಕಾರ ಮಾಡಿದಾಗ ನಮಗೆ ದಿಗ್ಭ್ರಮೆ ಆಗಿಬಿಡುತ್ತೆ. ಹೀಗೆ ಒಂದು ವಿಚಾರವನ್ನು ಇಟ್ಕೊಂಡು ಸಮಾಜದ ಕೊನೆಯ ಮನುಷ್ಯರು ಮುಖ್ಯವಾಹಿನಿಗೆ ಬರಬೇಕು, ಬಡವರಿಗೆ ಶಕ್ತಿ ಕೊಡಬೇಕು, ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಅವರು ದುಡ್ದ ಹಣವನ್ನು ಕೊಟ್ಟಿದ್ದು. ನಾನು ಕಿರಣ್ ಕೊಡ್ಗೇರ್ ಯಾವುದಾದ್ರು ರಸ್ತೆ ಮಾಡಿದರೆ ಕಿರಣ್ ಕೊಡ್ಗೇರ್ ಉದ್ಘಾಟನೆ ಮಾಡೋದಿಲ್ಲ, ನಾನೆಲ್ಲರೂ ನನ್ನ ಕಾರ್ಯಕರ್ತರ ಹೆಸರು ಉದ್ಘಾಟನೆ ಮಾಡಿದ್ರೆ ನಮ್ಮ ಹಣ ಅಲ್ಲ, ಅದು ಸರ್ಕಾರದ ಹಣ. ತರಲಿಕ್ಕೆ ನಮ್ಮ ಶ್ರಮ ಇರ್ಬೋದು ಅಷ್ಟೇ. ಆದರೆ ದುಡ್ದ ಹಣವನ್ನು ಒಬ್ಬ ಮನುಷ್ಯ ಬಡವರಿಗೆ ಕೊಡ್ತಾರೆ ಅಂತ ಹೇಳಿದರೆ ಅದು ಬಂಜಾರ ಪ್ರಕಾಶ್ ಶೆಟ್ಟರು, ಆನಂದ್ ಕುಂದರ್ ಅಂತ ಹಿರಿಯರಿಗೆ ಆಗವರು ಸಲ್ಲುತ್ತೆ ನಮ್ಮ ಭಾವನೆ. ಆ ಹಿನ್ನೆಲೆಯಲ್ಲಿ ಅವರಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳಿದಾಗ ಅವರು ಬಂದು ಚಾಲನೆ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಯೋಧರೊಂದಿಗೆ ಒಂದು ಹೆಜ್ಜೆ ಅನ್ನುವಂಥ ಕಾರ್ಯಕ್ರಮವನ್ನು ಯಾರು ಉದ್ಘಾಟನೆ ಮಾಡಬೇಕು, ಈ ಯೋಧರೊಂದಿಗೆ ಹೆಜ್ಜೆ ಕಾರ್ಯಕ್ರಮವನ್ನು ಅಮೃತೇಶ್ವರಿ ದೇವಸ್ಥಾನದ ಮೂಲಕ ಯಾರು ಉದ್ಘಾಟನೆ ಮಾಡಬೇಕು ಅಂತ ಹೇಳಿದಾಗ ನಮ್ಗೆ ಹೊಳಿತಾ ಹೋದದ್ದು ನಮ್ಮ ಈ ದೇಶ ರಕ್ಷಣೆಯಲ್ಲಿ ತನ್ನ ಬದುಕನ್ನು ಬಲಿಕೊಟ್ಟಂಥ ಅನೂಪ್ ಪೂಜಾರಿಯ ಹೆಂಡತಿ ಮಂಜುಶ್ರೀ. ಸಣ್ಣ ಮಗುವನ್ನು ಎತ್ತುಕೊಂಡು ಆ ಗಂಡನ ಅಂತಿಮ ದಿವಸಗಳಲ್ಲಿ
ಕಣ್ಣೀರಿಗೆರೆತಿರುವಂಥ ಹೆಣ್ಮಗಳ ನೆನಪು ಇವತ್ತಿಗೂ ಕೂಡ ನಮಗೆಲ್ಲ ಗಾಢವಾಗಿದೆ. ತಂಗಿ ನೀನು ಬರ್ತೀಯಾ ಕೇಳಿದಾಗ ಓಡಿ ಬಂದು ಸೈನಿಕರಿಗೆ ಒಂದು ಹೆಜ್ಜೆ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಚಾಲನೆ ಕೊಟ್ಟಂಥ ತಂಗಿ ನಮ್ಮೆಲ್ಲರ ಮಗಳಾಗಿ ಮುಂದೆ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಎಲ್ಲ ಹಿನ್ನೆಲೆಯಲ್ಲಿ ಸಂಪತ್ ಶೆಟ್ಟಿ ನೀವು ಬನ್ನಿ ಅಂತೇಳಿ ನಾನು ವಿನಂತಿ ಮಾಡಿದ್ದೆ. ಯಾಕಂದರೆ ಒಂದು ಗೇರುಬೀಜ ಫ್ಯಾಕ್ಟ್ರಿ ಮಾಡಿ ಅನೇಕ ಉದ್ಯಮಗಳನ್ನು ಸ್ಥಾಪನೆ ಮಾಡಿ ಈ ದುರ್ಬಲರಿಗೆ, ಧ್ವನಿ ಇಲ್ದಿದ್ದವರಿಗೆ, ಶಕ್ತಿ ಇಲ್ದಿದ್ದವರಿಗೆ, ಅಂಗವಿಕಲರಿಗೆ, ಬುದ್ಧಿಮಾಂದ್ರನ್ನು ಹುಡುಕೋದೇ ಕಷ್ಟ. ಈಗ ಅಂಥವ್ರನ್ನ ಹುಡುಕಿ ಅವರ ಚಿಕಿತ್ಸೆಗೆ, ಅವರ ಆರೋಗ್ಯಕ್ಕೆ ಅವರು ಕೊಟ್ಟಿರುವಂಥ ಸಹಾಯಗಳನ್ನು ನೆನಪು ಮಾಡ್ಕೊಳ್ಬೇಕು ಅಂತೇಳಿ ಇವತ್ತು ನೀವು ವೇದಿಕೆಯಲ್ಲಿ ಇರಬೇಕು ಅಂತೇಳಿ ವಿನಂತಿ ಮಾಡಿದೆ. ಅವರು ಕೂಡ ಬಂದಿದ್ದಾರೆ. ವೇದಿಕೆಯಲ್ಲಿ ಸುಧಾಕರ್ ಸಿಗ್ತಿದ್ದಾರೆ. ಈ ಕಾರಂತ ಥೀಮ್ ಪಾರ್ಕನ್ನು ಪ್ರಾರಂಭ ಮಾಡಿರೋದು ಒಂದು ರೀತಿ ನಮ್ಮ ಗ್ರಾಮದಲ್ಲಿ ಕಾರಂತ ಥೀಮ್ ಪಾರ್ಕನ್ನು ಮಾಡ್ಬೋದಾ ಅನ್ನುವಂಥ ಚರ್ಚೆಗಳಿತ್ತು. ಆಗ ನಾನು MLC ಆಗಿದ್ದೆ. ಅವತ್ತಿನ ಮುಖ್ಯಮಂತ್ರಿಗಳು 1 ಕೋಟಿ ರೂಪಾಯಿ ಕೊಟ್ಟರು. ನಂತರ ನಾನೇ ಮಂತ್ರಿ ಆದೆ. ಒಂದಿಷ್ಟು ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ ಅನುದಾನವನ್ನು ತಂದು ಈ ನೀವು ಕೂತ್ಕೊಂಡಿರುವಂಥ ಸಭಾಭವನ ಇದೆಯಲ್ಲ, ಇದು ಎಲ್ಲ ಕಡೆಯಿಂದ ಶಬ್ದ ಬರ್ತಾ ಇತ್ತು. ಅದು ಎಕ್ಕವಾಗಿ ಯಾರದೊಬ್ಬರಿಗೆ ಕೇಳ್ತಾ ಇರಲಿಲ್ಲ. ಈ ಶಂಕರ್ ನಾಗರವರ ಹೆಂಡತಿ ಅರುಂಧತಿ ನಾಗರವರು ಅನ್ನೋರು ಒಂದು ರಂಗಶಂಕರ್ ಅಂತೇಳಿ ಇಂಥದ್ದೇನು ಮಾಡಿದ್ರು ಬೆಂಗಳೂರಲ್ಲಿ. ಅದನ್ನು ನೋಡಿ ನಮ್ದೊಂದು ತಂಡ ಹೋಗಿ ನೋಡಿ ಬಂದು ಎಲ್ಲೂ ಎಕ್ಕೆ ಆಗದಿರುವಂಥ ಅತ್ಯಂತ ಚಂದದ ಆ ರಂಗಶಂಕರ್ ಮಾದರಿಯ ಕಾರಂತ ಥೀಮ್ ಪಾರ್ಕಿನ ಸಭಾಭವನವನ್ನು ಇಲ್ಲಿ ಮಾಡಿದ್ದು ನಮಗೆಲ್ಲರಿಗೆ ಇವತ್ತಿನ ದಿವಸ ನನಗೆ ಸಾರ್ಥಕ ಆಯಿತು ಅನಿಸ್ಬಿಡುತ್ತೆ. ಎಲ್ಲ ಮಾಡಿ ಸಾರ್ಥಕ ಆಯಿತು ಅಂತ. ಯಾಕಂದರೆ ಜನ ನಿವೃತ್ತಿ ಯೋಧರು ಆರಾಮಾಗಿ ಕೂತ್ಕೊಂಡು ಈ ಚಂದದ ಕಾರ್ಯಕ್ರಮ ನೋಡುವಂಥ ಒಂದು ಸುಯೋಗ ಬೇಕು. ಆ ಕಾರ್ಯಕ್ರಮಕ್ಕೆ ನಮ್ಮ ಬೆನ್ನೆಲುಬು ಯಾರು ಕೇಳಿದರೆ, ಇದಕ್ಕೆ ಬೆನ್ನೆಲುಬು ಯಾರು ಕೇಳಿದರೆ, ನಾನು ಎಲ್ಲಾದರೂ ತಿಂಗಳಿಗೆ 1 ದಿವಸ ಇಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಮನೆಯಲ್ಲಿದ್ದರೆ ಇಲ್ಲಿ ಬಂದು ನೋಡಿ ಹೋಗ್ಬೋದು ಅಂತ ಕೊಂಡ್ಕೊಂಡಿದ್ದೇನೆ. ನಮ್ಮ ಪಂಚಾಯತ್ ಅಧ್ಯಕ್ಷರು ಮತ್ತು ಅವ್ರ ತಂಡ ಇದನ್ನು ನಿರ್ವಹಣೆ ಮಾಡುತ್ತೆ. ಆನಂದ್ ಕುಂದರ್ರು ಕಾರಂತ ಹುಟ್ಟೂರ ಪ್ರತಿಷ್ಠಾನದ ಕಾಯಂ ಗೌರವ ಅಧ್ಯಕ್ಷರು. ಯಾಕಂದ್ರೆ ಅವ್ರು ನಮ್ಮದು, ಅವ್ರಿಲ್ದಿದ್ದು ನಮ್ಮ ರಥ ಮುಂದೆ ಹೋಗೋದು ಕಷ್ಟ. ಹಾಗಾಗಿ ಆನಂದ್ ಕುಂದರ್ರೆ ಇದನ್ನು ಏನು ಮಾಡೋಣ ಕೇಳುವಾಗ ಇದನ್ನು ಮಾಡಬೇಕು ಅಂತ ಹೇಳಿದರು. ಈ ಸ್ಫೂರ್ತಿ ಯಾರು ಕೇಳಿದರೆ ನಮಗೆ ಆನಂದ್ ಕುಂದರ್ರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಮತ್ತು ಸಮಾಧಾನ. ಅದರ ಜೊತೆಯಲ್ಲಿ ಅನೇಕ ಹಿರಿಯರು ಇವತ್ತು ವೇದಿಕೆಯಲ್ಲಿದ್ದಾರೆ. ಸುಧಾಕರ್ ಶೆಟ್ಟಿ ಇದ್ದಾರೆ ಮತ್ತು ನಮ್ಮ ನರೇಂದ್ರ ಕುಮಾರ್ ಅವರು ಇದರ ಕಾರ್ಯದರ್ಶಿ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿವೃತ್ತ ಸೇನಾಧಿಕಾರಿ ಅತುಲ್ ಕುಮಾರ್ ಅವರಿದ್ದಾರೆ. ನಿವೃತ್ತ ಏರ್ ವಯಸ್ಸಿನ ಸೇನಾಧಿಕಾರಿಯಾಗಿರುವಂಥ ಮಾರ್ಷಲ್ ರಮೇಶ್ ಕಾರ್ಣಿಕರ್ ಇದ್ದಾರೆ. ನಿವೃತ್ತ ಮೇಜರ್ ME ಭಟ್ ಇದ್ದಾರೆ ಮತ್ತು ಸತೀಶ್ ಕುಂದಾರ್ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಾನು ನಮನಗಳನ್ನು, ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕು ಅನ್ನೋ ಕಾರಣಕ್ಕೆ ನಿಮ್ಮನ್ನೆಲ್ಲ ಕರೆದಿದ್ದೆವು. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಸೈನಿಕರಿಗೆ ಸನ್ಮಾನ ಇರುತ್ತೆ. ನೀವು ನನ್ನ ಎಡಗಡೆ ಅಂದರೆ ನಿಮ್ಮ ಬಲಗಡೆ ನೋಡಿದರೆ ಸುಮಾರು 80 ಜನ ಯುವ ಸೇನಾನಿಗನಾಗಲಿಕ್ಕೆ ತರಬೇತಿ ಪಡೆದಿರುವಂಥ ಕೋಟಿ ಚೆನ್ನೈ ಥೀಮ್ ಪಾರ್ಕಲ್ಲಿ ಸೇನಾ ತರಬೇತಿ ವಿದ್ಯಾರ್ಥಿಗಳಿದ್ದಾರೆ. ನಾನೊಂದು ದಿವಸ ಮಂತ್ರಿ ಆಗಿದ್ದಾಗ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯೂ ಕೂಡ ಒಂದು ಸೇನಾ ತರಬೇತಿ ಸಂಸ್ಥೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಪ್ರಥಮ ಹಂತದಲ್ಲಿ 4 ಜಿಲ್ಲೆಗಳಲ್ಲಿ ಮಾಡಿದೆ. ಅದರಲ್ಲಿ ನಮ್ಮ ಕುಂದಾಪುರ ಕ್ಷೇತ್ರದ ಹಾಲಾಡಿಯವರ ಕ್ಷೇತ್ರ, ಅದಕ್ಕೆ ಬಾರ್ಕೂರ್ನಲ್ಲಿ ಇದನ್ನೊಂದು ಉದ್ಘಾಟನೆ ಮಾಡಿದೆವು. ಕೋಟಿ ಚೆನ್ನೈಯ ವೀರ ಸೇನಾನಿಗಳ ತರಬೇತಿ ಸಂಸ್ಥೆ ಅಂತೇಳಿ ಮಾಡಿದೆವು. ಆಶ್ಚರ್ಯ ಅಂದರೆ ಸೈನಿಕರಿಗೆ ತರಬೇತಿ ಕೊಟ್ಟಂಥ ಅನೇಕ ಸಂಸ್ಥೆಗಳಲ್ಲಿ ಯಾವತ್ತು ಪ್ರಾರಂಭ ಆಗಿದ್ದು ಗೊತ್ತಿಲ್ಲ, ಒಂದು ಕೂಡ ಅಗ್ನಿವೀರಕ್ಕೆ ಸೆಲೆಕ್ಟ್ ಆಗಿಲ್ಲ ಅಂತ ದೂರವರು ಇದ್ದಾರೆ. ನಮ್ಮದೊಂದು ಕೂಡ ಅಗ್ನಿವೀರಕ್ಕೆ ಹೋಗಿಲ್ಲ ಅಂತೇಳಿ. ಖುಷಿ ಅಂದರೆ ಈ ಬಾರ್ಕೂರಿನಲ್ಲಿರುವಂಥ ಸರ್ಕಾರಿ ಸೇನಾ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ ನಿನ್ನೆ ಸಿಕ್ಕಿರೋ ಮಾಹಿತಿ ಪ್ರಕಾರ 92 ಜನ ಅಗ್ನಿವೀರಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ದೇಶ ಕಾಯುವಂಥ ಸೈನಿಕರಾಗಿ ಅವರು ದುಡಿಯೋಕ್ಕೆ ಇವರು ಹೊರಟಾಗಿ ಆಯಿತು. ಇನ್ನೊಂದಷ್ಟು ಜನ ಟ್ರೈನಿಂಗ್ ಪಡಿತಾ ಇದ್ದಾರೆ. ಅವರಿಗೆ ಟ್ರೈನಿಂಗ್ ಕೊಟ್ಟು ವಸತಿ ಊಟಗಳನ್ನೆಲ್ಲ ಕೊಟ್ಟು ಅವರಿಗೆ 4 ತಿಂಗಳ ಕಾಲ ತರಬೇತಿ ಕೊಟ್ಟು ಸಬ್ ಇನ್ಸ್ಪೆಕ್ಟರ್ ಆಗ್ತಿರೋ ಅಥವಾ ಏನಾದರೂ ಸರ್ಕಾರಿ ಹುದ್ದೆ ಪಡಿತೀರೋ ಅಥವಾ ಸೇರ್ತಿರೋ ನಿಮ್ಗೆ ಅವಕಾಶ ಅಂತೇಳುವಂಥ ಯೋಜನೆಯನ್ನು ನಾವೊಂದು ರೂಪಿಸಿದ್ದು ಹೌದು. ಇವತ್ತು ಚೆನ್ನಾಗಿದೆ. ಆಶ್ಚರ್ಯ ಅಂದರೆ ಈ 100 ಮಕ್ಕಳನ್ನು ತೆಗೆದುಕೊಂಡು 4 ತಿಂಗಳ ಕಾಲ ತರಬೇತಿ ಕೊಡಬೇಕು ನಾವು. ನಮ್ಮ ಉಡುಪಿ ಜಿಲ್ಲೆಯ 1 ಅಥವಾ 2 ಜನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅದರೊಳಗೆ ಪೂರ್ತಿ ಹಾವೇರಿಯವರು, ಉತ್ತರ ಕರ್ನಾಟಕದವರೇ ಬಂದು ಟ್ರೈನಿಂಗ್ ಪಡಿತಾ ಇದ್ದಾರೆ. ಅಂದರೆ ಅವ್ರು ಬಂದರೆ ನಮ್ಗೆ ಖುಷಿ. ಆದರೆ ಉಡುಪಿಯವ್ರು ಯಾಕೆ ಸೇರೋದಿಲ್ಲ ಅಂತ ನಂಗೆ ಇಲ್ಲಿವರೆಗೆ ಅರ್ಥ ಆಗಿಲ್ಲ. ನಾನು ಉಡುಪಿಯವ್ರು ನಮ್ಮದು 50% ಇರುತ್ತೆ, ಹೊರಗಡೆ ಅವ್ರು 50% ಇರ್ತಾರೆ ಅಂತ ನಾನು ಅಂದ್ಕೊಂಡ್ರೆ ಉಡುಪಿಯಲ್ಲಿ 1-2 ಸಿಕ್ಕೋದು ಕೂಡ ಕಷ್ಟ ಅಂತೇಳಿ ಅಧಿಕಾರಿಗಳು ಹೇಳಿದಾಗ ನಮ್ಮ ಆಶ್ಚರ್ಯ ಆಗುತ್ತೆ. ಹಾಗಾಗಿ ನಮ್ಮ ಯುವಕರು ಕೂಡ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಒಟ್ಟಾರೆ ಈ ಚಂದದ ಕಾರ್ಯಕ್ರಮದ ಮೂಲಕ ಸೇನೆಯವರು ನಮಗೋಸ್ಕರ ದುಡಿಯುವಂಥ ಸೇನೆಯವರ ನೆನಪು ಮಾಡಿಕೊಳ್ಳಲಿಕ್ಕೆ ಇದೊಂದು ಅವಕಾಶ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ದೇವರ ಭಾಗವಹಿಸಬೇಕು. ಇವತ್ತು ಮುಗಿದ ಕೂಡಲೇ ಹೆಚ್ಚು ಕಡಿಮೆ 1 ಗಂಟೆ ಮುಗೀತದೆ. ಮುಗಿದ ಕೂಡಲೇ ಮಿಲಿಟರಿಯವರೇ ಮಾಡಿದಂಥ ಊಟ ಕೊಡ್ತಾರೆ ನಮಗೆ. ಅವರೇ ಮಾಡಿದ್ದಾರೆ. ಪಾತ್ರೆ ಕೇಳಬೇಕಾದ್ರೆ ನಿಮ್ಮ ಪಾತ್ರೆ ಕೂಡ ನಮ್ಮ ಬೇಡ, ನಾವೇ ಬಂದವರಿಗೆ ಊಟ ಕೊಡ್ತೇವೆ ಅಂತೇಳಿ
ಅವರದ್ದೇ ಊಟ. ಮಿಲಿಟರಿ ಊಟ ಹೇಗುಂಟು ಅಂತ ನಂಗೆ ಗೊತ್ತಿಲ್ಲ, ಆದರೆ ನೋಡಕ್ಕೆ ನೋಡೋ ಸಸ್ಯಾಹಾರಿ, ಇದರಲ್ಲಿ ಯಾರಿಗೆ ಅನುಮಾನ ಬೇಡ. ಒಟ್ಟಾರೆ ಚಂದದ ಊಟ ಕೊಡ್ತಾರೆ ಮಿಲಿಟರಿ ಅವರು. ಅವರದ್ದೇ ಆದ ಶಿಸ್ತು, ಅವರದ್ದೇ ಆದ ಗಡ್ಬಿಡಿ, ಅವರದ್ದೇ ಆದಂಥ ಆರ್ಭಟ, ಅವರದ್ದೇ ಆದಂಥ ಪಥಸಂಚಲನ, ಇದನ್ನೆಲ್ಲ ಕಂಡಾಗ ನನಗೆ ಖುಷಿ ಆಗೋದು. ನಾನು ಹೇಳಿದೆ 9:55ಕ್ಕೆ ಅಮೃತೇಶ್ವರಿಯಲ್ಲಿ ದೀಪ ಬೆಳೆಸಿ 10 ಗಂಟೆಗೆ ನಾವು ಹೊರಡ್ತೇವೆ ಅಂತ ಹೇಳಿದೆ. ಸಾಮಾನ್ಯ ನಮ್ಮ ಲೆಕ್ಕಾಚಾರದ ಪ್ರಕಾರ 11 ಗಂಟೆ ನಾವು ಹೊರಡಬೇಕು. ತಕ್ಷಣ ಮಿಲಿಟರಿ ಅವರೆಲ್ಲ ಬಂದುಬಿಟ್ರು, 10 ಗಂಟೆ ಅಂತ ಹೇಳಿದಿರಿ, 10 ಗಂಟೆಗೆ ಹೊರಡ್ಬೇಕು ಅಂತೇಳಿ. ಇವ್ರಿಗೆ ಇದು ಹತ್ತಿ ಆಯ್ತು, ಅದು ವೆಹಿಕಲ್ ಹತ್ತಿ ನಿಂತು ಬಿಟ್ರೆ ಆಯ್ತು, ಇನ್ನು ನಮ್ಗೆ ಏನೂ ಮಾಡಲಿಕ್ಕಿಲ್ಲ. ಸುಧಾಕರ್ ಶೆಟ್ಟರಿಗೆ ಬರೋದು ಕಾಯಬೇಕು ಅಥವಾ ಮಿಲಿಟರಿಯವ್ರ ಮಾತಿಗೆ ಒತ್ತು ಕೊಟ್ಟು ನಾವು ಹೋಗಬೇಕು ಅಂತೇಳಿ ಆಲೋಚನೆ ಮಾಡಿದಾಗ ಆನಂದ್ ಕುಂದರ್ ಹೇಳಿದ್ದೆಲ್ಲ ಆಗೋದಲ್ಲ ಮರೆ, ನಾವು ಹೊರಟು ಬಿಡುವ, ಇಲ್ಲದ್ರೆ ಮಿಲಿಟರಿ ಅವರು ಅಂತ ಹೇಳಿದರು. ಕೂಡಲೇ ಅಲ್ಲಿಂದ ಸರಿಯಾದ ಟೈಮಿಗೆ ಹೊರಟು ಬಂದು ಈ ಕಾರ್ಯಕ್ರಮವನ್ನು ಚೆಂದವಾಗಿ ಮಾಡಿದ್ದೇವೆ. ಈ ಕಾರಂತ ಥೀಮ್ ಪಾರ್ಕಲ್ಲಿ ಅನೇಕ ಕನಸುಗಳನ್ನು ಹೊತ್ತು ಅನೇಕ ತರಬೇತಿಗಳು ನಡೀತದೆ. ಇದು ಮತ್ತಷ್ಟು ವಿಸ್ತಾರ ಮಾಡಬೇಕು ಅನ್ನುವಂಥ ಯೋಚನೆ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗಿಂತ, ನನ್ನ ಜಾತಿಗಿಂತ, ನನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅಂತ ಹೇಳಿ ದೇಶಕ್ಕೋಸ್ಕರ ಪ್ರಾಣ ಬಿಡುವಂಥ ಸೈನಿಕರನ್ನು ನೆನಪುಕೊಳ್ಳುವಂಥ ಕಾರ್ಯಕ್ರಮ ನನಗೆ ಅತ್ಯಂತ ಖುಷಿ ಕೊಟ್ಟಿದೆ ಅನ್ನುವಂಥ ಮಾತು ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ನಾನು ಪ್ರಸ್ತಾಪನೆ ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ. ಉದ್ಯಮವನ್ನ ಜ್ಯೋತಿ ಭರತ್ ಕುಮಾರ್ ಶೆಟ್ಟಿ ಅವರಿಗೆ ಪುಸ್ತಕ ಮತ್ತು ಪುಷ್ಪ ನೀಡುವುದರ ಮೂಲಕ ಆದರಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸ್ವಾಗತ ಮೇಡಮ್ ತಮಗೆ. ಕೇವಲ 50,000ದಿಂದ ತನ್ನ ಉದ್ಯಮವನ್ನ ಪ್ರಾರಂಭಿಸಿ ಈಗ ಸಾವಿರಾರು ಕೋಟಿಯ ಉದ್ಯಮ ಕಟ್ಟಿದವರು ತಾವು ಶ್ರೀಯುತ ಪ್ರಕಾಶ್ ಶೆಟ್ಟಿಯವರು. ಆದರೆ ಅಷ್ಟಕ್ಕಾಗಿದ್ರೆ ವಿಶೇಷ ಇರಲಿಲ್ಲ. ದಾನದಲ್ಲಿ ಕೊಡುವಾಗ, ರೂಪಾಯಿಯಲ್ಲಿ ಕೊಡುವಾಗ 100, 200, 1000, ಲಕ್ಷ ಕೇಳಿದ್ದೇವೆ. ಆದರೆ ಇವರ ವರ್ಷದ ದಾನ ಅದು ಕೋಟಿಯಲ್ಲಿ ಹೋಗ್ತದೆ. ಹೌದು, ನೆರವು ಎನ್ನುವ ಮೂಲಕ, ಆಶಾ ಪ್ರಕಾಶ್ ಶೆಟ್ಟಿ ಎನ್ನುವ ಸಂಸ್ಥೆಯ ಮೂಲಕ, ನೆರವು ಸಂಸ್ಥೆಯ ಮೂಲಕ 3,000 ಕುಟುಂಬಕ್ಕೆ, 20,000 ಜನಕ್ಕೆ ನೀವು ನೆರವು ನೀಡ್ತೀರಂತ ಆದ್ರೆ ನೀವು ಎಷ್ಟೋ ಮನೆಯನ್ನೇ ಬೆಳಗಿದ್ದೀರಾ. ಸರ್, ನೀವು ಈ ದೀಪವನ್ನ ಪ್ರಜ್ವಲಿಸುವ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ಅತಿಥಿ ಗಣ್ಯರಲ್ಲಿ ಸರ್ ಕೂತ್ಕೊಳ್ಳಿ, ಸರ್ ಕೂತ್ಕೊಳ್ಳಿ. ಎಲ್ಲ ಗಣ್ಯರೇ, ಸಭೆಯಲ್ಲಿರುವಂಥ ಯೋಧ ಬಂಧುಗಳೇ, ಹಾಗೆ ನಮ್ಮಲ್ಲಿ ಒಂದು ಮಾತಾಡುವಾಗ ನಾವು ಒಂದು ರೀತಿಯಲ್ಲಿ ಅದಕ್ಕೆ ಎಷ್ಟು ಪ್ರಸ್ತುತ ಅಂತ ಗೊತ್ತಾಗೋದಿಲ್ಲ. ಯೋಧರನ್ನು ಬಿಟ್ಟು ಉಳಿದವರನ್ನೆಲ್ಲ ನಾವು ನಾಗರಿಕರು ಅಂತ ಕರಿತೇವೆ, ಸಿವಿಲಿಯನ್ಸ್ ಅಂತೇಳಿ. ಹಾಗೆ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನಾಗರಿಕರೇ, ಮುಖ್ಯವಾಗಿ ಇಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಇವತ್ತು ಸಾಕಷ್ಟು ಶ್ರಮಪಟ್ಟಂತಹ ಭಾವಿ ಸೈನಿಕರೇ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ಸೈನಿಕರ ಕನಸು ಅಂತ ಹೇಳಿದ್ದಾರೆ, ಆದರೆ ಪ್ರಥಮವಾಗಿ ನಾವು ಹೇಳಿದ್ದು ಯೋಧರ ಕನಸು ಅಂತೇಳಿ. ಯೋಧರ ಕನಸಿನ ಬಗ್ಗೆ ನಾವು ಮಾತಾಡೋದಕ್ಕಿಂತ ಮೊದಲು ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಕನಸಿದೆ. ಅದಕ್ಕೆ ಪೂರಕವಾಗಿ ನಾವು ಸ್ವಲ್ಪ ಅವ್ರ ಕನಸಿನೊಟ್ಟಿಗೆ ನಾವು ಒಂದೆರಡು ಕನಸು ಕಂಡಿದ್ದೇವೆ. ಇದರಲ್ಲಿ ಈ ಆಮಂತ್ರಣ ಪತ್ರಿಕೆಯಲ್ಲಿ ಬರೆದಿದ್ದಾರೆ ಮಿಗ್ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ಹೇಳಿ. ನನಗೆ ಮತ್ತು ಮಿಗ್ ವಿಮಾನಕ್ಕೆ ಒಂದೇ ವಯಸ್ಸು, 55ರಲ್ಲಿ ನಾನು ಹುಟ್ಟಿದ್ದು. ಆ ಮಿಗ್ ವಿಮಾನ ಫ್ಯಾಕ್ಟ್ರಿಯಿಂದ ಹೊರಬಂದದ್ದು ಆವಾಗಲೇ. 62, 63 ಸುಮಾರಿಗೆ ಭಾರತಕ್ಕೆ ಬರ್ತದೆ ನಂಬರ್ 1 ಸ್ಕ್ವಾಡನ್ ಅಂತ ಹೇಳಿ. ಏರ್ ಚೀಫ್ ಮಾರ್ಷಲ್ ದಿಲ್ಬಾಗ್ ಸಿಂಗ್ ಅವರು ಅದರ ಕಮಾಂಡರ್ ಆಗಿದ್ದರಂತೆ. ಮೊನ್ನೆವರೆಗೆ ಅದು ದುಡಿದಿದೆ. 63 ವರ್ಷ. ಜಗತ್ತಿನಲ್ಲಿ ಉತ್ಪಾದನೆಗೊಂಡಂತಹ ಯುದ್ಧ ವಿಮಾನಗಳ ಪೈಕಿ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಉತ್ಪಾದನೆಗೊಂಡಂತಹ ವಿಮಾನ ಇದು. ಸಾಕಷ್ಟು ದೇಶಗಳು ಇದನ್ನು ಬಳಸಿದ್ದಾವೆ. ನಾವು 1,200 ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿದ್ದೇವೆ. ಇದು ಬಹಳ ಇಷ್ಟು ವರ್ಷ ನಾವು ಇದನ್ನು ಯಾಕೆ ಉಪಯೋಗಿಸಿದ್ದೇವೆ ಅನ್ನೋದಕ್ಕೆ ಒಂದು ಕಾರಣ, ಇಟ್ಸ್ ವೆರಿ ಚೀಪ್. ಎಮರ್ಜೆನ್ಸಿ ಕಾಲದಲ್ಲಿ ಎಲ್ಲ ಯುದ್ಧ ವಿಮಾನಗಳಿಗೆ ಅದರಲ್ಲೊಂದು ಟ್ಯಾಗ್ ಹಚ್ಚಲಿಕ್ಕೆ ಶುರು ಮಾಡಿದ್ದಾರೆ. ಅದರ ಬೆಲೆ ಎಷ್ಟು ಅಂತೇಳಿ 47 ಲಕ್ಷ. ಇವತ್ತೊಂದು ಒಳ್ಳೆ ಕಾರು ಕೂಡ ಬರುವುದಿಲ್ವೇನೋ, ಅಲ್ಲಿ ಹೋಗ್ತೇನೆ ಆಯ್ತಾ. ಈಗ ಒಬ್ಬೊಬ್ಬರನ್ನೇ ಕರೀತೇನೆ, ದಯವಿಟ್ಟು ಬರಬೇಕು. ವಾರಂಟ್ ಆಫೀಸರ್ ಶ್ರೀಧರ್ ಭಟ್ರು, ಇವರು ವಿಮಾನದ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದವರು.
ಇನ್ನು JW ವ್ಯಾಸರಾಜ್ ಲಡಾಖ್, JW ಮೋಹನ್ ದಾಸ್ ಶೆಟ್ಟಿ, ಸರ್ಜೆಂಟ್ ವಿಕ್ಟರ್ ಆರ್ ಗೌರಿಯಾ, ಗುರಾಯ, ಸರ್ಜೆಂಟ್ ಸುನೀಲ್ ಶೆಣಾಯ್, ಸರ್ಜೆಂಟ್ ಶಿವಪ್ರಸಾದ್, ಸರ್ಜೆಂಟ್ ಸುಧಾಕರ್ ದೇವಾಡಿ, ಒಬ್ಬರ ಹೆಸರು ಹಾಗೆ ಬಿಟ್ಟಿದ್ದೇನೆ ನಾನು, ನಿಮ್ಮದೇ. ಪ್ಲೀಸ್ ವೆಲ್ಕಮ್ ಯಶವಂತ್ ಶೆಟ್ಟಿ. ಹಾಗೂ MiG-21 ನಲ್ಲಿ ಕೆಲಸ ಮಾಡಿದವರು, ಅದರ ಜೊತೆ ಈ ಕಾರ್ಯಕ್ರಮದ ಹಿಂದೆ ಶ್ರೀಯುತ ಶ್ರೀನಿವಾಸ್ ಗಾಣಿಕ್ ಸರ್ ತಮ್ಮನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದೇವೆ. ಮಾನ್ಯ ಸಂಸದರು ಶ್ರೀಯುತ ಪ್ರಕಾಶ್ ಶೆಟ್ಟಿ ಅವರು, ಮಾನ್ಯ ಶಾಸಕರು ಆನಂದ್ ಸಿ ಕುಂದರ್, ಸಂಪತ್ ಅವರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ 3 ಸೇನೆಯ ಹಿರಿಯ ಸೇನಾಧಿಕಾರಿಯವರು ನರೇಂದ್ರ ಕುಮಾರ್ ಸರ್ ತಮ್ಮೆಲ್ಲರ ನೇತೃತ್ವದಲ್ಲಿ MiG-21 ನಲ್ಲಿ ಕರ್ತವ್ಯ ನಿರ್ವಹಿಸಿದ ವಿಟೇರಿಯನ್ ಎಲ್ಲ ಗೌರವಾನ್ವಿತ ಸೈನಿಕರಿಗೆ ಗೌರವಾರ್ಪಣೆ. ಸರ್, ಇದು ನಮ್ಮಿಂದ ಕೋಟತಟ್ಟು ಗ್ರಾಮ ಪಂಚಾಯತ್ ಮತ್ತು ಕಾರಂತ ಪ್ರತಿಷ್ಠಾನ ವತಿಯಿಂದ MiG-21 ನಲ್ಲಿ ಕಾರ್ಯನಿರ್ವಹಿಸಿದ ಸೈನಿಕರಿಗೆ, ಈ ಮೂಲಕ ಇಲ್ಲಿ ಕುಳಿತಿರುವಂಥ ಎಲ್ಲ ಸೈನಿಕರಿಗೆ ಈ ಮೂಲಕ ಗೌರವವನ್ನು ಅರ್ಪಿಸ್ತಾ ಇದ್ದೇವೆ. ಯೋಧರ ಹೆಜ್ಜೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ತಮ್ಮನ್ನು ಗುರುತಿಸಿರೋದು. ತಮ್ಮ ತ್ಯಾಗಕ್ಕೆ, ತಮ್ಮ ಕುಟುಂಬದಿಂದ ಬಿಟ್ಟು ಅದೆಷ್ಟೋ ವರ್ಷಗಳ ಕಾಲ ಬೇರೆ ಬೇರೆ ರಾಜ್ಯದ ಗಡಿಯಲ್ಲಿ ತಾವು ಕಾದ ಕೆಲಸಕ್ಕೆ ನಾವು ಯಾವುದೇ ಪ್ರತಿಫಲ ಅಥವಾ ಯಾವುದೇ ಇದನ್ನು ಸೂಚಿಸ್ಲಿಕ್ಕಾಗ್ತಾ ಇಲ್ಲ. ಇದು ನಮ್ಮ ಖುಷಿಗಾಗಿ ನಿಮಗೆ ಗೌರವಾರ್ಪಣೆ. ಹಾಗೆ ಕೋಟಾ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಶ್ರೀಮತಿ ಜ್ಯೋತಿ ಭರತ್ ಕುಮಾರ್ ಶೆಟ್ಟಿ, ಬನ್ನಿ ಮೇಡಮ್, ಗೌರವಿಸಿ. ಶಾಲು, ಹಾರ, ಹಣ್ಣು, ಅದರ ಜೊತೆಗೆ ಉಡುಪಿಯ ಅಸ್ಮಿತೆಯ ಪ್ರತೀಕ ಶ್ರೀಕೃಷ್ಣನ ವಿಗ್ರಹ ಕೊಡುವುದರ ಮೂಲಕ ನಮ್ಮೆಲ್ಲ ವೀರ ಯೋಧರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಕೆಳಗೆಲ್ಲ ತಾವು ಯಾರು ಗೊತ್ತಿದ್ದೀರಿ, ವೀರ ಸೇನಾನಿಗಳು, ನಿಮ್ಗೆಲ್ಲರಿಗೂ ಸಲ್ಲಬೇಕಾದ್ದು ನಿಮ್ಮೆಲ್ಲರ ಪ್ರತೀಕವಾಗಿ MiG-21 ನಲ್ಲಿ ಕರ್ತವ್ಯ ನಿರ್ವಹಿಸಿದ ಎಲ್ಲ ಯೋಧರಿಗೆ ನಮ್ಮ ಸನ್ಮಾನ, ಗುರುತಿಸುವಿಕೆ. ಈ ಸೈನಿಕರಿಗೆ ಯಾವ ಮಾತಲ್ಲಿ ನಾವು ಗೌರವಿಸಿದ್ರು ಸಾಲ್ತಾ ಇಲ್ಲ. ಈ ವೀರ ಯೋಧರಿಗೆ ದಯಮಾಡಿ ತಾವೆಲ್ಲ ಎದ್ದು ನಿಂತು 1 ನಿಮಿಷಗಳ ಕಾಲ ಚಪ್ಪಾಳೆಯನ್ನ ಕೊಡುವುದರ ಮೂಲಕ ಅತ್ಯಂತ ಗೌರವಪೂರ್ವಕವಾಗಿ ನಿಮ್ಮನ್ನ ಗುರುತಿಸಿಕೊಳ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಮಾನ್ಯ ಶಾಸಕರು, ಮಾನ್ಯ MP ಅವರು, ಶ್ರೀಯುತ ಪ್ರಕಾಶ್ ಶೆಟ್ಟಿ ಅವರು, ಶ್ರೀಯುತ ಆನಂದ್ ಸಿ ಕುಂದರ್ ಅವರು, ಸುಗ್ಗಿ ಸುಧಾಕರ್ ಶೆಟ್ಟಿ ಅವರು, ಸಂಪತ್ ಕುಮಾರ್ ಅವರು, ಹಾಗೆ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಮೇಜರ್ ಶ್ರೀ MV ಭಟ್ ಹಾಗೂ ನಿವೃತ್ತ ಏರ್ವೇಸ್ ಮಾರ್ಷಲ್ ಶ್ರೀ ಗಣೇಶ್ ಕಾರ್ಣಿಕ್, ನಿವೃತ್ತ ಕಮೋಡೋರ್ ಶ್ರೀಯುತ ಅತುಲ್ ಕುಮಾರ್ ರಸ್ತೋಗಿಯವರ ನೇತೃತ್ವದಲ್ಲಿ ಎಲ್ಲ ಸೇನಾಧಿಕಾರಿಗಳಿಗೆ, ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿದವರಿಗೆ ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಸರ್, ತಮಗಿದು ಅಭಿನಂದನೆಗಳು, ಧನ್ಯವಾದಗಳು. ವಾಯು ಸೈನಿಕರ ಯೋಗಕ್ಷೇಮ ಸಂಸ್ಥೆ ಅಂತೇಳಿ, ಕಾವ್ಯ ಅಂತೇಳಿ ಹೆಸರಿಟ್ಟಿದ್ದಾರೆ ಅದಕ್ಕೆ. ಅದರ ಫೌಂಡರ್ ಮೆಂಬರ್ ಅವರನ್ನು ನಾವು ಸ್ವಲ್ಪ ಎದ್ದು ನಿಂತ್ಕೊಳ್ಳಿ ಸರ್. ರಾಮ್ ಭಟ್ರ
ಅವರನ್ನು ಏರ್ಫೋರ್ಸ್ನಲ್ಲಿ ಅಮಿತಾಬ್ ಬಚ್ಚನ್ ಅಂತ ಕರೆಯುವುದು. ಸಾರಿ ಪ್ಲೀಸ್ ಪ್ಲೀಸ್. ಆಮೇಲೆ ಯಶವಂತ್ ಶೆಟ್ಟರ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಓವರ್ ಟು ಶ್ರೀಧರ್ ಭಟ್, ವಾರಂಟ್ ಆಫೀಸರ್ ಶ್ರೀಧರ್ ಭಟ್. ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಸೈನಿಕನ ಕನಸು ಅಥವಾ ಸೈನಿಕರದ್ದು ಹೆಜ್ಜೆ ಹೇಳುವಂಥ ಒಂದು ಪರಿಕಲ್ಪನೆಯೊಂದಿಗೆ ನಮ್ಮ ಮಾನ್ಯ ಶಾಸಕರ ಮಾನ್ಯ ಸಂಸದರ ಒಂದು ಮುತುವರ್ಜಿಯಲ್ಲಿ ನೇತೃತ್ವದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಗಮಿಸಿ ನಮ್ಮಿಂದ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಆಯೋಜಕರಿಗೆ ಸಾವಿರ ಸಾವಿರ ಸಲಾಮ್ಗಳು. ಯಾಕಂತ ಹೇಳಿದ್ರೆ ನಾವು ಒಂದೆಡೆಯನ್ನು ಮಾತು ಹೇಳ್ತೀವಿ, ಈ ಸೈನಿಕನ ಚರಿತ್ರೆಯನ್ನು ಹೇಳಲಿಕ್ಕೆ ಹೊರಟ್ರೆ ಅದು ಉದ್ದ ಚರಿತ್ರೆ. ಅದು ತುಂಬ, ಅದರಿಂದ ಈಗಿನ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ ಅಥವಾ ಒಂದು ಪ್ರಚೋದನೆ ಬಂದರೆ ತನ್ಮೂಲಕ ಅವರು ದೇಶ ಸೇವೆ ಮಾಡುವಂತಹ ಒಂದು ಪ್ರಕ್ರಿಯೆ ತೊಡಗಿಸಿಕೊಂಡ್ರೆ ಅದಕ್ಕಿಂತ ದೊಡ್ಡ ಒಂದು ಕೊಡುಗೆ ಏನಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಯಾಕೆ ಅಂತ ಹೇಳ್ಬಿಟ್ರೆ, ನಾವು ಈಗ ಈ ಮಿಗ್ ವಿಮಾನ ನಾನೊಂದು 8 ವರ್ಷ 9 ವರ್ಷ ಕೆಲಸ ಮಾಡಿದ್ದೇನೆ. ಅಲ್ಲಿ ವಿದ್ಯುತ್ ವಿಭಾಗದಲ್ಲಿ ನಮ್ಮ ಗಾಡಿಗರು ಹೇಳಿದ ಹಾಗೆ ಅದರಲ್ಲಿ ಹಲವಾರು ವಿಭಾಗಗಳಿವೆ. ಅದರಲ್ಲಿ ವಿದ್ಯುತ್ ವಿಭಾಗದಲ್ಲಿ, ಯಾಕಂದರೆ ಒಂದು ಬೈಕನ್ನು ರಿಪೇರ್ ಮಾಡಲಿಕ್ಕೆ ಒಬ್ಬ ಸಾಕು, ಬಟ್ ಒಂದು ವಿಮಾನವನ್ನು ಒಂದು ಮೇಂಟೈನ್ ಮಾಡಲಿಕ್ಕೆ, ವಿಮಾನವನ್ನು ಹಾರಲಿಕ್ಕೆ ಸನ್ನದ್ಧ ಮಾಡಲಿಕ್ಕೆ 8-9 ಜನ ಬೇರೆ ಬೇರೆ ತರಬೇತಿ ಪಡೆದವರು ಇರ್ತಾರೆ. ಅದರಲ್ಲೇ ನಾನು ವಿದ್ಯುತ್ ವಿಭಾಗದಲ್ಲಿ ಕೆಲಸ ಮಾಡಿದಂತಹ ಒಂದು ಶ್ರೇಯ ನನಗಿದೆ. ನನ್ನ ವಯಸ್ಸಿನಷ್ಟೇ ಸುಮಾರು, ನನ್ನ ವಯಸ್ಸು ಎಷ್ಟಾಯಿತು, ಒಂದು 64 ಆಯಿತು. ಅಷ್ಟು ವಯಸ್ಸಿನಲ್ಲಿ, ಅಷ್ಟು ವರ್ಷಗಳ ಹಿಂದೆ ಈ ವಿಮಾನ ಭಾರತ ಸೇನೆಗೆ ಬಂದುಬಿಡ್ತು. 1963ರಲ್ಲಿ ನಾವು ಈ ಮಿಗ್ ವಿಮಾನವನ್ನು ಭಾರತ ವಾಯುಸೇನೆಗೆ ಸೇರ್ಪಡೆ ಮಾಡಲಾಯಿತು. 1200ಕ್ಕಿಂತ ಹೆಚ್ಚು ವಿಮಾನಗಳು ನಾವು ಖರೀದಿ ಮಾಡಿದ್ದೀವಿ, ಅಥವಾ ನಮ್ಮಲ್ಲಿ ನಾವು ಅದನ್ನು ನಮ್ಮ HALನಲ್ಲಿ ಅದನ್ನು ಅಸೆಂಬ್ಲಿ ಮಾಡಿ ನಾವು ಹಾರಾಟ ನಡೆಸಿದ್ದೀವಿ. ನಮ್ಮ ಭಾರತ ವಾಯುಸೇನೆಯ ಬೆನ್ನೆಲುಬಾಗಿ, ಬ್ಯಾಕ್ ಬೋನ್ ಆಗಿ ಈ ಮಿಗ್ ವಿಮಾನ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಫ್ರಂಟ್ ಲೈನ್ ಏರ್ಕ್ರಾಫ್ಟ್. ಇದರ ವೇಗ ನಮ್ಮ ಶಬ್ದದ ವೇಗಕ್ಕಿಂತ 2 ಪಟ್ಟು ವೇಗದಲ್ಲಿ ಈ ವಿಮಾನ ಹಾರಾಡ್ತಾ ಇತ್ತು. ಈ ಯುದ್ಧ ವಿಮಾನ ಮತ್ತು ಬಾಲಕಿ ಸಿವಿಲ್ ಏರ್ಕ್ರಾಫ್ಟ್ ಅಂದರೆ ಈಗ ಏರ್ಬಸ್ ಅಥವಾ ಬೋಯಿಂಗ್ ಅಂತ ವ್ಯತ್ಯಾಸ ಅಂತ ಹೇಳಿದ್ರೆ, ಇದು ಯುದ್ಧ ವಿಮಾನ ಅಪಾರ ಶಸ್ತ್ರಾಸ್ತ್ರಗಳನ್ನು ಒಯ್ಯಬಲ್ಲದು. ನಮ್ಮದ್ರೆ ಅದರೊಳಗೆ ರಾಕೆಟ್ ಕೊಂಡೋಗ್ಬೋದು, ಮಿಸೈಲ್ ಕೊಂಡೋಗ್ಬೋದು, ಬಾಂಬ್ ಕೊಂಡೋಗ್ಬೋದು. ಇದೆಲ್ಲ ಕೊಂಡೋಗ್ಬಿಟ್ಟು ವೈರಿತಾಣಗಳ ಮೇಲೆ ನಿಖರವಾಗಿ ದಾಳಿ ಮಾಡುವಂಥ ಕ್ಷಮತೆ ಇದ್ದಂಥ ವಿಮಾನ ಮಿಗ್ ವಿಮಾನ. ಈ ವಿಮಾನದಲ್ಲಿ ಕೆಲಸ ಮಾಡಿದಂಥ ನಮಗೆಲ್ಲ ಬಹಳ ಒಂದು ಹೆಮ್ಮೆ ಇದೆ. ಆ ಹೆಮ್ಮೆ ಇದೆ ಮತ್ತು ನಮ್ಮ ಸೇವೆಯನ್ನು ಗುರುತಿಸಿ ಇವತ್ತು ಈ ಕೋಟ ಪಂಚಾಯತ್ ಅಧ್ಯಕ್ಷರು ಮತ್ತು ನಮ್ಮ ಮಾನ್ಯ ಸಂಸದರು ಡಾಕ್ಟರ್ ಪ್ರಕಾಶ್ ಶೆಟ್ಟರ ನೇತೃತ್ವದಲ್ಲಿ ನಡೆಯುವಂತಹ, ಅಥವಾ ಇಲ್ಲಿ ನಡೆಯುವಂಥ ಬಾಕಿ ಎಲ್ಲ ಗಣ್ಯರ ನೇತೃತ್ವದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ದೀರಾ. ಸೊ ನಾವೆಲ್ಲ ಒಂದು ಶಿಸ್ತುಬದ್ಧ ಜೀವನವನ್ನು ಡಿಫೆನ್ಸಲ್ಲಿ ಅಂದರೆ ಏರ್ಫೋರ್ಸಲ್ಲಿ ನಾನು ಕಳೆದಿದ್ದೀನಿ. ಆ ಒಂದು ರಿಗರಸ್ ಟ್ರೈನಿಂಗ್ ಅಥವಾ ಆ ಒಂದು ಕಠಿಣ ಪರಿಶ್ರಮದಿಂದ ನಾವು ಬೆಳಗ್ಗೆ 4-4:30 ಗಂಟೆಗೆ ಹೇಳಬೇಕು ಎದ್ದು, ಆಮೇಲೆ ನಾವು ಒಂದು ನಮ್ಮ ನಿತ್ಯ ಕರ್ಮಗಳನ್ನು ಪೂರೈಸಿ, ಆಮೇಲೆ ಬೆಳಗ್ಗೆ ಒಂದು ಹೆಲ್ತ್ ರನ್ ಅಂತ ಹೇಳಿತ್ತು. ಆ ಹೆಲ್ತ್ ರನ್ ಅಂತ ಹೇಳೋದು ಒಂದು 5-6 ಕಿಲೋಮೀಟ್ರ್ ಹೆಲ್ತ್ ರನ್ ಅಂತ ಹೇಳಿತ್ತು. ಅದಾದ ಮೇಲೆ ಮತ್ತೆ ಪುನಃ ನಮ್ಮ ನಿತ್ಯ ಕರ್ಮಗಳನ್ನು ಪೂರೈಸಿ ಆಮೇಲೆ ನಾವು, ಯಾಕೆಂದರೆ ಯಾರೇ ಏರ್ಫೋರ್ಸ್ ಆರ್ಮಿ ಯಾರೇ ಸೇರಲಿ, ಫಸ್ಟ್ ನಮಗೆ ಒಂದು ದೈಹಿಕ ಒಂದು ಕಸರತ್ತು ಕಲಿಸ್ತಾರೆ, ಫಿಸಿಕಲ್ ಡ್ರಿಲ್. ಅದಾದಮೇಲೆ ನಮ್ಮ ಯುದ್ಧ ವಿಮಾನದಲ್ಲಿ ನಮ್ಮ ತಾಂತ್ರಿಕ ತರಬೇತಿ, ಡಿಪ್ಲೊಮಾ ತರಬೇತಿ ಕಲಿಸ್ತಾರೆ. ಆ ತರಬೇತಿಯಲ್ಲಿ ಆದಮೇಲೆ ಆಮೇಲೆ ನಾವು ಒಂದೊಂದು ಹಂತವಾಗಿ ನಮ್ಮನ್ನು ಗುರುತಿಸಿಕೊಳ್ಳುವಂಥದ್ದು ನಮ್ಮ ರ್ಯಾಂಕ್ ಅಂದರೆ ಶ್ರೇಣಿಯ ಮೇಲೆ ನಮಗೆ ಗುರುತಿಸಿಕೊಳ್ಳುವಂಥದ್ದು. ಹಾಗೆ ಹಂತ ಹಂತವಾಗಿ ನಾವು ಮೇಲೆ ಬಂದು ನಾವು ಈ ಒಂದು ನಿವೃತ್ತ ಜೀವನವನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ಇದ್ದೇವೆ. ನಮ್ಮ ಮಾಡಿದಂಥ ಸೇವೆಗೆ ನಮಗೆ ಬಹಳ ಅಭಿಮಾನ ಇದೆ. ಆದ್ದರಿಂದ ಈಗಿನ ಯುವಕರಿಗೆ ನಾವು ಹೇಳೋದೇನಂತ ಹೇಳಿದರೆ, ನೀವು ಅದೇ ಥರ ಸೈನ್ಯಕ್ಕೆ, ಅಥವಾ ಅದು ಸೈನ್ಯ ಅಂತ ಹೇಳಿದರೆ ವಾಯುಸೇನೆ ಆಗಿರ್ಬೋದು, ಅಥವಾ ನಮ್ಮ ಆರ್ಮಿ ಆಗಿರ್ಬೋದು, ಅಥವಾ ನೌಕಾದಳ ಆಗಿರ್ಬೋದು, ಅದಕ್ಕೆ ಸೇರಿಬಿಟ್ಟು ಒಂದು ಶಿಸ್ತುಬದ್ಧ ಜೀವನದ ಗಳಿಸಿ ದೇಶ ಪ್ರೇಮವನ್ನು ಬೆಳೆಸಿಕೊಳ್ಳಿ. ನಾವು ಎಲ್ಲರೂ ಏನೇನೋ ತೇರಿ ಮಾತಾಡ್ತಾ ಇರ್ತೇವೆ. ದೇಶ ಪ್ರೇಮ ಅಂತ ಹೇಳುವಂಥದ್ದು ಬಹಳ ಒಂದು ವಿಶಿಷ್ಟ ಅನುಭವ. ಆ ಅನುಭವವನ್ನು ಬೆಳೆಸಿಕೊಂಡು ತನ್ಮೂಲಕ ದೇಶದ ಮಾಡಿ, ಯಾಕಂದರೆ ಈಗಿನ ಈ ಪ್ರಸಕ್ತ ಸನ್ನಿವೇಶದಲ್ಲಿ ನಮ್ಮ ದೇಶವನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕಾದಂಥ ಅತ್ಯಂತ ಒಂದು ಕಠಿಣ ಒಂದು ಪರಿಸ್ಥಿತಿಗಳು ಈಗ ನಮ್ಮ ದೇಶದ ನಿರ್ಮಾಣ ಆಗಿದೆ. ದೇಶದ ಆಂತರಿಕ ಶಕ್ತಿಗಳು ಅಥವಾ ಬಾಹ್ಯ ಶಕ್ತಿಗಳು ನಮ್ಮನ್ನು ಒಂದು ದುರ್ಬಲಗೊಳಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿರುತ್ತವೆ. ಆದ್ದರಿಂದ ನಾವು ಯಾವ ಸನ್ನದ್ಧರಾಗಿರಬೇಕು, ಆ ಮೂಲಕ ನಾವು ದೇಶದ ಮೇಲೆ ಮಾಡಬೇಕಂತ ಹೇಳುವಂಥ ಎರಡು ಮಾತನ್ನು ಹೇಳೋಕ್ಕೆ ಸಮಯದ ಅಭಾವ ಇದೆ. ಹೆಚ್ಚು ಮಾತಾಡಲಿಕ್ಕೆ ನಮಗೆ ಅವಕಾಶ ಇಲ್ಲ.
ಈ ಅವಕಾಶ ಕೊಟ್ಟಂತಹ ಈ ಆಯೋಜಕರಿಗೆ ಒಂದು ತುಂಬ ಹೃದಯದ ಧನ್ಯವಾದಗಳು ಹೇಳಿಬಿಟ್ಟು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಚಾಲನೆ ಕೊಟ್ಟು ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಒಂದು ಧನ್ಯವಾದ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರೀಧರ್ ಭಟ್ರೆ. ಈಗ ಅವ್ರಿಗೆ ಮೊದಲೇ ಬ್ರೇಕ್ ಹಾಕೊಂಡು ಹೋಗ್ಬೇಕಾಗ್ತದೆ. ಯಶವಂತ್ ಶೆಟ್ಟರ್. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಮುಖ್ಯವಾಗಿ ನಾವು ಸೈನಿಕರು ನಮ್ಮ ಜೀವನವನ್ನು ಸುಸಾಂಗವಾಗಿ ನಡೆಸಿಕೊಳ್ಬೇಕಾದ್ರೆ ವೀರ ನಾರಿಯರ ಕೈ ಮೇಲ್ಗೈ ಇದ್ದೇ ಇದೆ. ಹಾಗೆ ದೊಡ್ಡ ಚಪ್ಪಾಳೆ ನಮ್ಮ ವೀರ ನಾರಿಯರಿಗೆ, ವೇದಿಕೆಯಲ್ಲಿ ಇರುವ ಹಾಗೂ ಮುಂಭಾಗದಲ್ಲಿರುವ ಎಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ, ಅದರ ಜೊತೆ ನಮ್ಮ ದೇಶಕ್ಕಾಗಿ ವೀರಗತಿ ಪ್ರಾಪ್ತಿಯಾಗಿರುವ ನಮ್ಮ ಎಲ್ಲ ಹುತಾತ್ಮರನ್ನು ನಾವು ಸ್ಮರಿಸ್ತಾ, ನಾನು ಏರ್ಫೋರ್ಸ್ಗೆ 78 ಸೇರಿದವನು. ಆದರೆ ಏರ್ಕ್ರಾಫ್ಟಲ್ಲಿ ಟ್ರೈನಿಂಗ್ ಆದಮೇಲೆ ಏರ್ಕ್ರಾಫ್ಟ್ ಮುಟ್ಲಿಕ್ಕೆ ನಮ್ಮನ್ನು ಬಿಡ್ತಾ ಇರಲಿಲ್ಲ. ಅದಕ್ಕೆ ಬೇರೆಯೇ ಒಂದು ಟ್ರೈನಿಂಗ್ ಇದೆ. ನಾನು ಹಲ್ವಾರ ಲುಧಿಯಾನ ಡಿಸ್ಟ್ರಿಕ್ಟಲ್ಲಿ ಹೋದಾಗ ನನಗೆ ಮೊದಲು ನಮ್ಮ ಊರಿನವರು ಸಿಕ್ಕಿದವರೇ ನನ್ನ ಗುರುಗಳು ಶ್ರೀನಿವಾಸ್ ಗಾಣಿಗರು. ಅವರ ನನ್ನ ಸಂಬಂಧ 1980 ಶುರುವಾಗಿತ್ತು. ಎಲ್ಲಿವರೆಗೆ ಈ ಸಂಬಂಧ ಅಂದರೆ, ಕತಾರ್ಗೆ ನಾವು ಹೋಗ್ಬೇಕಾದ್ರು ಶ್ರೀನಿವಾಸ್ ಗಾಣಿಗರು, ನಾನು, ಯಶವಂತ್ ರಿಜ್ನಾಳ್. ವೆರ್ ಆರ್ ಯು? ಯಶವಂತ್ ರಿಜ್ನಾಳ್, ಎಸ್ ಪ್ಲೀಸ್ ಸ್ಟಾರ್ಟ್ ಅಪ್. ನಾವು 3 ಜನ ಭಾರತೀಯ ವಾಯುಸೇನೆಯ ಅನುಭವದ ಮೇಲೆ ಕತಾರ್ ಆರ್ಮಿಗೆ ಸೆಲೆಕ್ಟ್ ಆಗಿ ನಾವು ಕತಾರ್ ಆರ್ಮಿಯಲ್ಲೂ ಸೇವೆ ಸಲ್ಲಿಸಿದ ಈ 3 ಇಡಿಯಟ್ಸ್ಗಳು ಇಲ್ಲಿ ಇದ್ದೀವಿ. ಥ್ಯಾಂಕ್ ಯು ಯಶವಂತ್. ನಾನು ಏರ್ಫೋರ್ಸ್ಗೆ ಸೇರಿ ಏರ್ಕ್ರಾಫ್ಟ್ಗೆ ಕೆಲಸ ಮಾಡಲಿಕ್ಕೆ ನನ್ನನ್ನು ಮುಟ್ತಾ ಇರಲಿಲ್ಲ. ಹಾಗೆ ನಮ್ಮ ಎಲ್ಲ ಬಂಧುಗಳಿಗೆ ಅದೇ ಅನುಭವ ಆಗಿರ್ಬೋದು. ಆದರೆ ನಮ್ದೊಂದು ಆಸೆ ಇತ್ತು. ಏರ್ಕ್ರಾಫ್ಟ್ ಟ್ರೈನಿಂಗ್ ಆದಮೇಲೆ ಏರ್ಕ್ರಾಫ್ಟ್ ಮುಟ್ಟುವಂಥ ಒಂದು ಹುಚ್ಚಿತ್ತು. ಆಗ ಮೊಬೈಲ್ ಇರಲಿಲ್ಲ, ಸುಮ್ಮನೆ ಮುಟ್ಟೋದು ನೋಡೋದು. ಆದರೆ ಅದನ್ನು ಮುಟ್ಲಿಕ್ಕೆ ನಮ್ಮ ಬಾಸ್ಗಳು ಬಿಡ್ತಾ ಇರಲಿಲ್ಲ. ತುಂಬ ಬೇಜಾರಾಗ್ತಿತ್ತು, ಅಂದರೆ ಹೇಳಿಕೊಳ್ಳುವ ಹಾಗಿರಲಿಲ್ಲ. ಅಷ್ಟರಲ್ಲಿ ಅದೇ ವರ್ಷದಲ್ಲಿ ಜಗ್ವಾರ್ ಏರ್ಕ್ರಾಫ್ಟ್ ಲ್ಯಾಂಡ್ ಆಗೋಕೆ ಶುರು ಆಯಿತು. ಅದೇ ಹಲ್ವಾರ ಬೇಸಲ್ಲಿ ಗಾಡಿಗಳಿಗೆ ನೆನಪಿದೆ. ಜಗ್ವಾರ್ ಏರ್ಬೇಸಲ್ಲಿ ಏರ್ಕ್ರಾಫ್ಟ್ ಲ್ಯಾಂಡ್ ಆಗಬೇಕಾದ್ರೆ ಒಂದು ಏರ್ಕ್ರಾಫ್ಟ್ ಇನ್ನೇನು ಸೀಸ್ ಆಯಿತು ರನ್ವೇ ಎಂಡಲ್ಲಿ. 2.5-3 ಕಿಲೋಮೀಟರ್ ದೂರ ಇದೆ. ಈಗ ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್ಸ್ ಅದನ್ನು ದೂಡಲಿಕ್ಕೆ ತಯಾರಿರಲಿಲ್ಲ. ನನ್ನ ಬಾಸ್ ನನಗೆ ಹಾಗೂ ನನ್ನಂಥ ಟ್ರೈನರ್ಸ್ಗಳಿಗೆ ಹೇಳಿದ್ರು, ಹೋಗಿ ಅದನ್ನೆಲ್ಲ ಪುಷ್ ಮಾಡಿಕೊಂಡು ಬನ್ನಿ. ನಮಗೆ ಯಾವ ಬೇಜಾರು ಆಗಲಿಲ್ಲ, ಯಾಕಂದ್ರೆ ನಮಗೆ ಏರ್ಕ್ರಾಫ್ಟ್ ಮುಟ್ಟೋ ಭಾಗ್ಯ ಸಿಕ್ಕಿತ್ತು. ಹಾಗೆ ಮಿಗ್ ಏರ್ಕ್ರಾಫ್ಟ್ ಮುಟ್ಟೋ ಮೊದಲು ನಾನು ಮಿಗ್ಗಿಗೆ ಕೆಲಸಕ್ಕೆ ಕಳಿಸ್ಕೊಳ್ಳಲ್ಪಟ್ಟಿದ್ರು. ಮೊದಲಾಗಿ ನಾನು ಮುಟ್ಟಿದ ವಿಮಾನ ಅಂದರೆ ಜಾಗ್ವಾರ್ ವಿಮಾನ. ತುಂಬ ಹೆಮ್ಮೆ ಆಗ್ತಾ ಇದೆ. ನಮ್ಮ ಸುರತ್ಕಲ್ನಲ್ಲಿ ಕಲ್ತ MRPLನ ಹುಡುಗಿ, MRPLನ GM ಕರ್ನಲ್ ಅಜಯ್ ಪ್ರತಾಪ್ ಸಿಂಗ್ ಲಕ್ನೋ ಅವರು, ಅವರ ಮಗಳು MRPL ಕಲ್ತವಳು. ಫಸ್ಟ್ ಜಾಗ್ವಾರ್ ಪೈಲಟ್ ತನುಷ್ಕಾ ಸಿಂಗ್ ಈಗ ಫ್ಲೈಟ್ ಅಟೆಂಡರ್ ಆಗಿ ಅಂಬಾಲಾದಲ್ಲಿ ಇದ್ದಾಳೆ. ಹಾಗೆ ನನ್ನ ಅಣ್ಣನ ಮಗಳು ಅಹಮದಾಬಾದಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ಆಗಿ ಡಾರ್ನಿಯರ್ ಏರ್ಕ್ರಾಫ್ಟ್ ಫ್ಲೈ ಮಾಡ್ತಾ ಇದ್ದಾರೆ. ಈಗ ನಾನು ಅಲ್ಲಿ ಏರ್ಕ್ರಾಫ್ಟ್ ಮುಟ್ಟಿದ ಮೇಲೆ ತುಂಬ ಸಂತೋಷ ಆಯಿತು. ಇದು ಪ್ರೊಫೆಷನಲ್ ವೇ ಆಯಿತು. ಪ್ರೊಫೆಷನಲಿ ನಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ರು ಅಂತ. ಆದರೆ ಏರ್ಫೋರ್ಸಲ್ಲಿ ಅಥವಾ ಆರ್ಮಿ ನೇವಿಲಿ ಇರಬೇಕಾದ್ರೆ ಜೀವನ ತುಂಬ ಕಷ್ಟ ಇದೆ, ಆದರೆ ಅಷ್ಟೇ ಎಂಜಾಯ್ಮೆಂಟು ಇದೆ. ಎಷ್ಟು ಎಂಜಾಯ್ಮೆಂಟ್ ಇತ್ತು ಅಂದರೆ, ನಾನು ಟ್ರಾನ್ಸ್ಫರ್ ಆಗಿ ಲಾಸ್ಟ್ಗೆ ಏರ್ಫೋರ್ಸ್ ಬಿಟ್ಟು ಬರಬೇಕಾದ್ರೆ AEB ಏರ್ಕ್ರಾಫ್ಟ್ ಎಕ್ಸಾಮಿನಿಂಗ್ ಬೋರ್ಡಲ್ಲಿ ಇದೆ ಸರ್. ಇಂಡಿಯಾದಲ್ಲಿ ಎಲ್ಲಿ ಸುತ್ತಾಡಿ ನಮ್ಮ ಸ್ಕೂಟರ್ ನಮ್ಮ ಏರ್ಕ್ರಾಫ್ಟ್ ಒಳಗೆ ಅದನ್ನು ಡಸ್ಟ್ಬಿನ್ಗೆ ಹಾಕಿ TADA ಫಾರ್ಮ್ ಲಾವ್ ಅಂತ ಹೇಳಿ 6 ದಿನದ್ದು TADA ನನಗೆ ಅವಾರ್ಡ್ ಮಾಡಿದ್ರು. ತುಮ್ ಖುಷ್ ರಹೋ, ಸದಾ ಖುಷಿ ರಹೋ ಅಂತ. ಇನ್ನು ಪರ್ಸನಲ್ ಆಗಿ ನಮ್ಮ ಏರ್ಫೋರ್ಸಲ್ಲಿ ಇದ್ದವರು ಎಲ್ಲರೂ ಅನುಭವಿಸಿದ್ದಾರೆ. ಎಲ್ರಿಗೂ ಇದೇ ಅನುಭವ ಆಗಿದೆ. ಈಗ ನಮ್ಮ ಶ್ರೀಧರ್ ಭಟ್ರು ಏರ್ಫೋರ್ಸ್ ಬಗ್ಗೆ ಹೇಳಿದ್ರು. ಏರ್ಕ್ರಾಫ್ಟ್ ಮಿಗ್ಗಿಗೆ ಹೋದವನು ಮೊದಲು ಮುಟ್ಟಿದ ಏರ್ಕ್ರಾಫ್ಟ್ ನಾನು ಜಾಗ್ವಾರ್. ಇದು ತುಂಬ ಹೆಮ್ಮೆ ಆಗ್ತಾ ಇದೆ. ನಮ್ಮ ಡಿಸ್ಟ್ರಿಕ್ಟ್ನ ಹುಡುಗಿ, ಫಸ್ಟ್ ವುಮನ್ ಟು ಫ್ಲೈ ಜಾಗ್ವಾರ್ ಇಸ್ ತನುಷ್ಕಾ ಸಿಂಗ್ ಫ್ರಮ್ ಲಕ್ನೋ. ಸರ್ ರಸ್ತೋಗಿ ಸರ್ ಆಪ್ ಭಿ ವಹಿ ಕೆ. ಸೊ ಲೈಫ್ ಎಷ್ಟು ಕಷ್ಟ ಇತ್ತೋ ಅಷ್ಟೇ ಎಂಜಾಯ್ನು ನಾವು ಮಾಡಿದ್ವಿ. ಅದಕ್ಕೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಶ್ರೀಮತಿಯವರು, ನಮ್ಮ ಸಹೋದರಿಯರು. 1987 ಬಾರ್ಡರ್ ಒಂದು ಟೆನ್ಷನ್ ಆಗಿತ್ತು. ಎಲ್ಲ ಬ್ಯಾಚಲರ್ಸ್ ಹೇಳಿದ್ರು, ಸರ್ ಮದುವೆದವ್ರನ್ನು ಕಳಿಸ್ಬೇಡಿ, ನಾವು ಹೋಗ್ತೀವಿ ಅಂತ. ನಾನು ಇದ್ದೆ ಅಕಾಡೆಮಿಯಲ್ಲಿ. ಆಗ ಒಬ್ಬ ಮಲಯಾಳಿ ಮುರಳಿ ಫೈಟ್ ಮಾಡಿದ, ಸರ್ ನಿಮಗೆ ನನ್ನ ಕೌಶಲ್ಯದ ಮೇಲೆ ನಂಬಿಕೆ ಇಲ್ವ? ಅದ್ರ ಮದುವೆ ಆದರೆ ಏನಾಯ್ತು, ನಾನು ಭಾರತಕ್ಕೆ ವಾಯುಸೇನೆಗೆ ಸೇರಿದ್ದು ಕೆಲಸ ಮಾಡಲಿಕ್ಕೆ. ನೀವು ಒಂದು ಮಾಡಿ, 2 ಬ್ಯಾಚಲರ್ ಕಳಿಸಿ, 2 ಮದುವೆ ಆದವ್ರನ್ನ ಕಳಿಸಿ. ಸಾಯಿದಾಗ ನಾವು ಎಲ್ಲರೂ ಸಾಯ್ತೇವೆ. ದೇಶ ಸೇವೆ ಮಾಡೋದು ನಮ್ಮ ಕರ್ತವ್ಯ. ಆ ದಿನ ಪ್ಯಾಟ್ರಿಯಾಟಿಸಮ್ನ ಅರ್ಥ ನಮಗೆ ಗೊತ್ತಾಗಿದ್ದು. ಅಗ್ನಿವೀರ್ರೆ, ಯು ಹ್ಯಾವ್ ಚೋಸನ್ ಅ ವಂಡರ್ಫುಲ್ ಫೀಲ್ಡ್. ಯು ವಿಲ್ ಗೋ
and touch the high sky with the glory. There is no doubt about it. ಇವ್ರು ಬೆಳಿಗ್ಗೆನೆ ನಾವೆಲ್ಲ ನೋಡಿದ್ದು. ನಿಮ್ಗೆಲ್ಲ ಶುಭವಾಗ್ಲಿ. ಹಾಗೆ ನೆರೆದಿರುವ ಎಲ್ರಿಗೂ ಏರ್ಫೋರ್ಸ್ನ ಕಥೆ ತುಂಬಾ ಉದ್ದ ಇದೆ. ಅದು 1 ಗಂಟೆಯಲ್ಲಿ 1 ದಿನದಲ್ಲಿ ಆಗುವಂತ ಕೆಲಸ ಅಲ್ಲ. ತುಂಬಾ ಇದೆ. ಅದು ಹೇಳಿ ಮುಗಿಸೋದ್ರೆ ಈಗ ನಮ್ಮ ನಿವೃತ್ತ ಫ್ಲಾಗ್ ಆಫೀಸರ್ಸ್ 3 ಜನ, ಅವರ ಮಾತಿಗೂ ನಾವು ಕಿವಿ ಆಗೋಣ. ಎಲ್ರಿಗೂ ಇವತ್ತು ನಾವು ಮಂಗಳೂರಿನಿಂದ ಅಥವಾ ಕಾರ್ಕಳದಿಂದ ಇಲ್ಲಿ ಬಂದು ನಿಲ್ಬೇಕಾದ್ರೆ ಅದ ಮುಖ್ಯ ರೂವಾರಿಯಾಗಿರೋರು ನಮ್ಮ ಶ್ರೀನಿವಾಸ್ ಗಾಣಿಗಳು, ನನ್ನ ಗುರುಗಳು. ಕತಾರ್ನಲ್ಲೂ ನನ್ನ ಬೆನ್ನು ಹಿಡಿದೆ, ವಿಕ್ರಮ್ ಬೇತಾಳ್ ನಮ್ಮ ಬೆನ್ನು ಹಿಡಿದು ನಮ್ಗೆ ಭಗವದ್ಗೀತೆ ಕಲಿಸಿದ ಗುರುಗಳು ಇವರು. ಹಾಗಾಗಿ ಒಂದು ದೊಡ್ಡ ಚಪ್ಪಾಳೆ ಅವರಿಗೂ ಇರಲಿ. ನಿಮ್ಮೆಲ್ಲರಿಂದ ನಾನು ತಿಳ್ಕೊಳ್ತೀನಿ. ಮುಂದಿನ ಕಾರ್ಯಕ್ರಮ ನಾವು ಮುಂದುವರಿಸೋಣ. ಧನ್ಯವಾದಗಳು. ಹೀಗೆ ಇಟ್ಬಿಡು ಅದೆಲ್ಲ ಅಷ್ಟೇ ಹ್ಯಾಂಗರ್. ಇದೊಂದು 2 ಭಾಷೆ ಬರ್ತಿದ್ದವ್ರು ಇದ್ರೆ ಯಾರು ಗೊತ್ತಿಲ್ಲ. ಯೋಧರ ಕನಸು. ಸಾಕಷ್ಟು ಮಂದಿ ಭಾವಿ ಯೋಧರಲ್ಲಿದ್ದೀರಿ. ಏನು ಕನಸು ಕಾಣ್ತಾರೆ ಅವರು? ದೇಶ ಸೇವೆಯನ್ನು ಮಾಡುತ್ತಾ ಬದುಕನ್ನು ರೂಪಿಸಿಕೊಳ್ಳುವಂತ ಒಂದು ಕನಸು. ಹಾಲಿ ಯೋಧರು ಅವ್ರದ್ದು ಒಂದೇ ಒಂದು ಕನಸಿರ್ತದೆ, ಬಹಳ ಹೆಮ್ಮೆ ಆಗ್ತದೆ. 4ನೇ ಕಟ್ನ ರಶ್ಮಿ ಮೇಡಮ್ ಅವರು ಆಗಮಿಸಿದ್ದಾರೆ. ಮೇಡಮ್ ತಮ್ಮನ್ನ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಯುತ ಸತೀಶ್ ಕುಂದರ್ ಅವರು ಪುಷ್ಪ ಹಾಗೂ ಪುಸ್ತಕವನ್ನ ನೀಡಿ ಅವರನ್ನ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಮೇಜರ್ ಹೇಳಿದ್ರೆ ಅದು ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳಿದ್ರು. ಕ್ಷಮೆಯನ್ನ ಕೇಳ್ಕೊಳ್ತಾ ಸರ್, ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮ ಆಗ್ಬೇಕು. ಯಾಕಂತ ಹೇಳಿದ್ರೆ ಆ ಸೈನ್ಯದ ಹುದ್ದೆಗಳನ್ನ ಗುರುತಿಸ್ಲಿಕ್ಕೋಸ್ಕರ, ಆ ಉನ್ನತ ಹುದ್ದೆಗಳಲ್ಲಿ ನಾವು ಆಗ್ಬೇಕೆನ್ನುವ ಈ ಭಾಗದ ಮಕ್ಕಳು ಕನಸು ಕಾಣ್ಲಿಕ್ಕೋಸ್ಕರ ನೀವು ಬಂದಿದ್ದೀರಿ. ಆ ಮಕ್ಕಳಲ್ಲಿ ಕನಸನ್ನ ಬಿತ್ತಿದ್ದೀರಿ. ಸರ್, ನಿಮ್ಮ ಮಾತಿಗೆ ಕಿವಿ ಆಗಬೇಕೆನ್ನುವ ನಮ್ಮ ಆಸೆ. ಶ್ರೀಯುತ ಅತುಲ್ ಕುಮಾರ್ ರಸ್ತೋಗಿ, ನಿವೃತ್ತ ಕಮೋಡೋರ್. ಸರ್, ನಿಮ್ಮ ಬಯೋಡೇಟಾ ಕೊಟ್ಟಿದ್ದೀರಿ. ವಾಟ್ಸಪ್ ನಲ್ಲಿ 5 ಪೇಜ್ ಇದೆ, ತಾವು ಓದಿದ್ದು. ಸರ್, ಐ ಥಿಂಕ್ ಇಟ್ ಇಸ್ ಇನ್ ಇಂಗ್ಲಿಷ್. Sir, what are you giving in biodata? It is in 5 page. We can't read in 10 minutes. So we didn't read, sir. Very sorry. You are the very brilliant person. Yes, Ashwin sir showing. Anyone interested, you can see. I think it is not impossible to read for us. How can you read? We don't know, sir. Welcome to address. Please address our gathering, sir. Respected chief guest this morning, Dr. Shetty sir. Respected MP sir, respected MLA sir, other dignitaries of the dais, veterans, ladies and gentlemen, and my dear young friends. At the outset, I convey my greetings to all of you on the 77th Republic Day. I am very, very happy to be here. My biodata is in 5.5 pages because it was made by my wife. And somebody said I have love for sea, but actually it is love for she. She's a Mangalorean. After moving with me for 29 years, she said it is high time you come and buy a house in Mangalore. She gave me an ultimatum. But I didn't know that universe will bless me, that after we buy a house, I'll become a part of Dakshin Kannada. Mr. Yashwant Shetty will reach out to me, and then Honorable MP will personally invite me for this function. I'm very, very happy to be a part of this function. I came this morning, Captain Deepak drove me, my car is yet to reach from Chennai to Mangalore. Captain Deepak sir came in the morning, we came early morning, and we found that our MP sir was up and about, organizing everything, and today's function has been conducted with great degree of military precision. I could see no absence of military, everything has worked in a very, very timely manner. I've also been, I was very happy that we have an aircraft model here. AVM Kanik sir was telling me that he has flown in an aircraft. I have also flown in 2-3, once in a helicopter in Malacca Strait, once in Japan, and once in India in Coimbatore,
flew in Hawk AGT. ನಮ್ಮ ದೇಶ ಕಾಯುವಂಥ ಅಗ್ನಿವೀರರೇ, ನಮ್ಮ ವೀರನಾಡಿಗೆ ಮತ್ತು ಎಲ್ಲ ಕುಟುಂಬದವರೇ, ಮೊದಲಿಗೆ ನಮಗೆ ಬರುವಾಗ ಹೇಳಿದ್ರು ನಿಮ್ಮನ್ನು 3 ಜನರು ಕೂರಿಸ್ಕೊಂಡು ಜೀಪಲ್ಲಿ ಮೆರವಣಿಗೆ ಮಾಡ್ತೀವಿ ಅಂತೇಳಿ ಕರ್ಕೊಂಡು. ನಾನು ಹೇಳಿದೆ ನಾನು ನಡ್ಕೊಂಡು ಬರ್ತೇನೆ, 4 ಜನರನ್ನು ಕಳಿಸಿ ಅಂತ ಹೇಳಿದೆ. ಇಲ್ಲ ನಿಮಗೆ ಬೇಕಾಗಿ ಮಾಡಿದ್ದು ಅಂತ ಹೇಳಿದರು. ಆಯ್ತಪ್ಪ ಅಂತ ಹೇಳಿದೆ. ಆದ ಕಾರಣ ಈಗಲೂ ಕೂಡ ನನಗೆ ಆರ್ಮಿಯಲ್ಲಿ ಅಥವಾ ನಮ್ಮ ಡಿಫೆನ್ಸ್ ಫೋರ್ಸಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಂದು ಸಮಯ ಪಾಲನೆಯನ್ನು ಬಹಳ ಮುಖ್ಯವಾಗಿ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಭಾಷಣಕ್ಕೆ ಮಾತ್ರ ಅಲ್ಲ, ನಿಜವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅದನ್ನು ಅಳವಡಿಸಿಕೊಂಡಿದ್ದೇವೆ. ಮೊದಲಿಗೆ ನಿಮಗೆಲ್ಲ ನಮ್ಮ 77ನೇ ಪ್ರಜಾಪ್ರಭುತ್ವ ದಿವಸದ ಶುಭಾಶಯಗಳು ಎಲ್ಲ ಸೈನ್ಯ ಪಡೆಗಳ, ರಕ್ಷಣಾ ಪಡೆಗಳ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಎರಡನೇದಾಗಿ ನಾವು ಪ್ರಜಾಪ್ರಭುತ್ವ ದಿವಸ ಯಾಕೆ ಮಾಡ್ತೇವೆ? ಯಾಕಂದರೆ ನಮ್ಮ ದೇಶವನ್ನು ಕಾಯ್ತಿರುವಂಥ ಸೈನಿಕರನ್ನು ನೆನೆಸಲಿಕ್ಕೆ. ಅವರು ಪಡ್ತಿರೋ ಕಷ್ಟದ ಒಂದು ವಾತಾವರಣದಲ್ಲಿ ನೆಲೆಸ್ತಾರೆ. ತುಂಬ ಜನ ತಮ್ಮ ಫ್ಯಾಮಿಲಿ ಬಿಟ್ಟು ನಮ್ಮ ಸಂಸಾರವನ್ನು ಬಿಟ್ಟು ಬೇರೆ ಬೇರೆ ಜಾಗಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಕೆಲವರು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ಇವತ್ತಿನ ದಿವಸದಲ್ಲಿ ನಾವೆಲ್ಲ ಅವರ ಒಂದು ತ್ಯಾಗಕ್ಕೆ ಬೇಕಾಗಿ ಅವರ ಬಗ್ಗೆ ಒಂದು ಅವರಿಗೆ ಶಾಂತಿ ಕೊಡ್ತಾ ಮತ್ತು ಅವರ ಕುಟುಂಬದವರಿಗೆ ಪೂರ್ತಿ ಧೈರ್ಯ ಕೊಡ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಂದು 15 ಸೆಕೆಂಡಿನ ಮೌನ ಪ್ರಾರ್ಥನೆ ನಾವು ನಿಂತ್ಕೊಂಡು ಮಾಡಬೇಕು. ಎಲ್ಲ ನಾನು ಕೇಳ್ಕೊಡ್ತೇನೆ. ಅವರನ್ನು ನಮ್ಮ ಆದರಣೀಯ MP ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನು ಅಭಿನಯಿಸ್ತೇನೆ. ಯಾಕಂತಂದರೆ ನಮ್ಮ ಜಿಲ್ಲೆಗೆ ಒಂದು ಮಿಗ್ ವಿಮಾನ, ಅದನ್ನು ನಾವು ವಾರ್ ಹಾರ್ಸ್ ಅಂತ ನಾವು ಏರ್ಫೋರ್ಸಲ್ಲಿ ಕರಿತೇವೆ, ಅದನ್ನು ಬಹಳ ಕಷ್ಟಪಟ್ಟು 3 ಸ್ಟೇಜ್ನಲ್ಲಿ ಮನೋಹರ್ ಪಾರಿಕರ್, ನಿರ್ಮಲಾ ಸೀತಾರಾಮನ್, ಕೊನೆಗೆ ರಾಜನಾಥ್ ಸಿಂಗ್, ಅಂದರೆ ಪ್ರಯತ್ನವನ್ನು ಅವರು ಬಿಟ್ಟೇ ಇರಲಿಲ್ಲ ಅಂತೂ ತಂದು ಇಲ್ಲಿ ಅದು ಸಹ ಉಡುಪಿಯ ಬದಲಿಗೆ ಕೋಟಾದಲ್ಲಿ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದು ಭಾಳ ಸಂತೋಷದ ವಿಷಯ. ಅವರು ಅದರ ಬಗ್ಗೆ ಹೇಳಿದರು. ಯಾಕಂತಂದರೆ ಉಡುಪಿಗೆ ಎಲ್ಲವೂ ಬರ್ತದೆ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಂತಂದರೆ ಎಲ್ಲ ಬರ್ತದೆ. ಆದರೆ ಕೋಟ ಅನ್ನುವಂಥ ಊರು ಇಲ್ಲಿಗೆ ಹಳ್ಳಿ ಸ್ವಲ್ಪ ವಿಲೇಜ್ ಬ್ಯಾಕ್ಗ್ರೌಂಡ್ ಇರುವಂಥದ್ದು ಇಲ್ಲಿಗೆ ಬಂದದ್ರಿಂದ ಕೋಟದ ಅಭಿವೃದ್ಧಿಯೂ ಆಗ್ತದೆ. ಅದಕ್ಕಿಂತ ವಿಶೇಷವಾಗಿ ಕೋಟ ಶಿವರಾಮ್ ಕಾರಂತರ ಹೆಸರು ಕೂಡ ಇದು ಕೂಡ ಅಭಿವೃದ್ಧಿ ಆಗ್ತದೆ. ನಾನು ಕೋಟ ಶಿವರಾಮ್ ಕಾರಂತರ ಅತ್ಯಂತ ಅಭಿಮಾನಿ. ಅವರ ಪುಸ್ತಕ ಚೋಮನ ದುಡಿಯಿಂದ ಹಿಡಿದು ಮುಖರ್ಜಿಯ ಕನಸು 10 ತಲೆ ಹುಚ್ಚು ಮನಸ್ಸಿನ 10 ತಲೆಗಳನ್ನು ಪುಸ್ತಕದವರೆಗೆ ನಾನು ಓದಿದವನು. ಅಷ್ಟು ಮಾತ್ರ ಅಲ್ಲ, ಅವರದ್ದು ಇನ್ನೊಂದು ಮರಳಿ ಮಣ್ಣಿಗೆ ಎನ್ನುವಂಥ ಒಂದು ಪುಸ್ತಕ ಇದೆ. ಆ ಪುಸ್ತಕವನ್ನು ನನ್ನ ಹೈಸ್ಕೂಲ್ ಕಾಲೇಜ್ ದಿವಸಗಳು ನಾನು ಓದಿದವನು. ಅದರ ಪ್ರಭಾವದಿಂದ ನಾನು ರಿಟೈರ್ ಆದಮೇಲೆ ಬೆಂಗಳೂರು ಡೆಲ್ಲಿಯಲ್ಲಿ ಸೆಟ್ಲ್ ಆಗದೆ ನನ್ನ ಊರು ಕಾರ್ಕಳಕ್ಕೆ ಬಂದು ಸೆಟ್ಲ್ ಆಗಿದ್ದೇನೆ. ಹಾಗಾಗಿ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳು. ಮತ್ತು ನನ್ನ ಒಟ್ಟು ಏರ್ಫೋರ್ಸ್ ಸರ್ವಿಸ್ 34 ವರ್ಷ. ರಿಟೈರ್ ಆದಮೇಲೆ ನಾನು ಇಲ್ಲಿ ಬಂದು 21 ವರ್ಷ ಆಯ್ತು. ಇವಾಗ ನನಗೆ ಏರ್ಫೋರ್ಸಿನ ಅನುಭವ ಸೇರೋ ಮೊದಲು ನನಗೆ ಏರ್ಫೋರ್ಸ್ನ ಬಗ್ಗೆ, ಆರ್ಮ್ಡ್ ಫೋರ್ಸಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೆ ನನಗೊಂದು ಪುಣೆಯಲ್ಲಿದ್ದಾಗ ನಾನು ಪುಣೆಯಲ್ಲಿದ್ದಾಗ ಒಂದು ದಿವಸ ನಾವು ಒಂದು ಹೋಟ್ಲಲ್ಲಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಚಾಯ್ ಕುಡಿತಾ ಇದ್ದು, ಒಂದು ಪುಣೆ ಇರಾನಿ ಹೋಟ್ಲಲ್ಲಿ. ಆವಾಗ ನನ್ನ ಒಟ್ಟಿಗೆ ಒಬ್ಬ ಫ್ರೆಂಡ್ ಚಾಯ್ ಕುಡಿತಿದ್ದವನು ಒಂದು ಪೇಪರ್ ತೆಗೆದು, देखो कार्निक इसमें एक एडवर्टाइजमेंट आया है एयरफोर्स के बारे में, तुम्हारा डिग्री तुम्हारा एज सब कुछ फिट हो रहा है तो अप्लाई कर दो. So I applied. Then I had to apply through my office because it was a central government work. I was with the Auditor General of India. I was with them. So I went to the ನನ್ನ ಬಾಸ್ ಹತ್ರ. So he said, very good, if you get selected, nothing like that. So you apply. So he gave me the permission, so I applied. ಆಮೇಲೆ ಮೈಸೂರಿಗೆ ಬಂದು ನಂಬರ್ 2 ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ನಲ್ಲಿ ನಾವು ಒಟ್ಟಿಗೆ 30 ಜನ ಬಂದಿದ್ವು ಅಲ್ಲಿಗೆ ಆಫೀಸರ್ ಕ್ಯಾಂಡಿಡೇಟ್ಸ್ ಆಗಿ. ಅದು ಅಂದರೆ ದಕ್ಷಿಣ ಭಾರತದವರು, ಕೇರಳ, ಆಮೇಲೆ ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ್. 30 ಜನರಲ್ಲಿ ಒಟ್ಟಿಗೆ 5 ದಿವಸಗಳ ಇದರಲ್ಲಿ ಸೆಲೆಕ್ಟ್ ಆದದ್ದು ಕೇವಲ 3 ಜನರು ಮಾತ್ರ. ಅದರಲ್ಲಿ 3 ಜನರಲ್ಲಿ 2 ಮೆಡಿಕಲ್ ಮತ್ತು ಇದರಲ್ಲಿ ಅವರು ರಿಜೆಕ್ಟ್ ಆದರು. ಒಬ್ಬನಿಗೆ 5 ಪ್ರಾಬ್ಲಮ್ ಮತ್ತು ಇನ್ನೇನೋ ಪ್ರಾಬ್ಲಮ್. 2 candidates got rejected. Out of 30, I was the only one person who got selected. ನನಗೆ ಭಾಳ ಆಶ್ಚರ್ಯ. ನನಗೆ ಯಾವಾಗಲೂ ಅವ್ರು ನನಗೊಂದು ಪ್ರಶ್ನೆ ಕೇಳಿದರು. ಈಗ
ನಮ್ಮ ಭಟ್ರು ಎಲ್ಲ ಪ್ರಶ್ನೆಗಳ ಬಗ್ಗೆ ಹೇಳಿದರು. ನೀವು ಇದ್ದದನ್ನು ಇದ್ದ ಹಾಗೆ ಹೇಳಬೇಕು ಅನ್ನುವಂಥದ್ದು ಒಂದು ಮಾತು ಅವ್ರು ಹೇಳಿದರು. ಸತ್ಯ. ಕೋಚಿಂಗ್ ಇರಲಿ, ಕೋಚಿಂಗ್ ಇರದೇ ಇರಲಿ, ನನಗೆ 5 ದಿವಸದ ಈ ಸೈಕಲಾಜಿಕಲ್ ಟೆಸ್ಟ್ ಆದಮೇಲೆ ಪ್ರೆಸಿಡೆಂಟ್ ಒಂದು ಪ್ರಶ್ನೆ ಕೇಳಿದ್ರು, ಎಲ್ಲ ನನ್ನ ಡೀಟೇಲ್ಸ್ ಎಲ್ಲ ಕೇಳಿದ ಮೇಲೆ, ವೈ ಡು ಯು ವಾಂಟ್ ಟು ಜಾಯಿನ್ ದಿ ಏರ್ಫೋರ್ಸ್, ಇದು ಒಂದು ಪ್ರಶ್ನೆ. ನಾನು ಅವಾಗ ಏನು ಹೇಳಿದೆ ಗೊತ್ತುಂಟಾ? ಸರ್, ನೌ ಐ ಆಮ್ ಗೆಟಿಂಗ್ 250 rupees salary and I saw 630 rupees is the gross salary of this one. I have got 6 brothers and 3 sisters. So money is very absolutely necessary. That's why this is the attraction for me. ಇದ್ದದನ್ನು ಇದ್ದ ಹಾಗೆ ಹೇಳಿದ್ದಾರೆ. ಸೊ ನನಗೆ ಅನಿಸ್ತಾ ಇದೆ ಇಂತಹ ಒಂದು ಯಾವುದು ನಿಮ್ಮ ನೈಜ ವ್ಯಕ್ತಿತ್ವ ಏನಿದೆ, ವಾಟ್ ಆರ್ ಯು ಟ್ರೂಲಿ, ಅದನ್ನು ನೀವು ಅಲ್ಲಿ ತೋರಿಸಿದರೆ ನೀವು ಸೆಲೆಕ್ಟ್ ಆಗ್ತೀರಿ ಅಂತ ನನ್ನ ಭಾವನೆ. ಸೊ ಇನ್ನು ಅಗ್ನಿವೀರದ ಬಗ್ಗೆ ಹೇಳಿದರು. ನಾನು ಇದೊಂದು ಸ್ವಲ್ಪ ಅನುಭವವನ್ನು ನಾನು ಶೇರ್ ಮಾಡ್ಕೊಳ್ತೇನೆ. ನಾನು ರಿಟೈರ್ ಆಗಿ ಇಲ್ಲಿ ಬಂದ ಮೇಲೆ ನಿಟ್ಟೆಯಲ್ಲಿ ನಾನು ಪ್ರೊಫೆಸರ್ ಆಗಿ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟಲ್ಲಿ ನಾನು ಪ್ರೊಫೆಸರ್ ಆಗಿ ಜಾಯ್ನ್ ಆದೆ 2005 ನಂತರ. ನಾನು ಪ್ರತಿ ಬ್ಯಾಚಿಗೆ ಭಾಷಣ ಮಾಡೋದುಂಟು. ಯು ಮಸ್ಟ್ ಮೇಕ್ ಆರ್ಮ್ಡ್ ಫೋರ್ಸಸ್ ಆ್ಯಸ್ ಯುವರ್ ಫಸ್ಟ್ ಕರಿಯರ್ ಆಪ್ಷನ್. ನೀವು ಅಪ್ಲೈ ಮಾಡಬೇಕು, ಮಿಲಿಟ್ರಿಗೆ ಅಪ್ಲೈ ಮಾಡಲೇಬೇಕು ಪ್ರತಿಯೊಬ್ಬರು. ಅದು ಯಾವ ಆಫೀಸರ್ ಆಗಲಿ ಅಥವಾ ಜವಾನ್ ಆಗಲಿ, ನೀವು ಸೆಲೆಕ್ಟ್ ಆದರೆ ನೀವು ನಿಮ್ಮ ಕರ್ತವ್ಯ, ನಿಮಗೆ ಭಾಳ ಸಂತೋಷ, ಉತ್ತಮವಾದಂಥ ಒಂದು ಕರಿಯರ್ ನಿಮಗೆ ಸಿಗುತ್ತೆ. ನೀವು ಭಾಳಷ್ಟು ವ್ಯಕ್ತಿತ್ವ, ವೈಯಕ್ತಿಕವಾಗಿ, ದೇಶದ ದೃಷ್ಟಿಯಿಂದ, ಫ್ಯಾಮಿಲಿ ದೃಷ್ಟಿಯಿಂದ ನಿಮಗೆ ಒಂದು ಉತ್ತಮವಾದಂಥ ಒಂದು ಕರಿಯರ್, ನಿಮಗೆ ಆಪರ್ಚುನಿಟಿ ಸಿಕ್ಕಿತ್ತು. ಒಂದು ವೇಳೆ ನಿಮಗೆ ಸೆಲೆಕ್ಟ್ ಆಗದೇ ಇದ್ದರೆ ನೀವು ನಿಮ್ಮ ದೇಶದ ಕಡೆ ನಿಮ್ಮ ಕರ್ತವ್ಯವನ್ನು ಮಾಡಿದ್ದೀರಿ, ಚಿಂತೆ ಮಾಡಬೇಕಾದಿಲ್ಲ. ಯು ಹ್ಯಾವ್ ಡನ್ ಯುವರ್ ಡ್ಯೂಟಿ ಟುವರ್ಡ್ಸ್ ಯುವರ್ ನೇಷನ್ ದಟ್ ಯು chose armed forces as your career. Flashed in front of my eyes. Within next 5 minutes, fortunately, we touched down, we landed, and we touched the earth and made it. ಹೀಗೆ ಬೇಕಾದಷ್ಟು ಕಥೆಗಳಿದ್ದಾವೆ ನಮ್ಮ ಆರ್ಮ್ಡ್ ಫೋರ್ಸಸ್ ಇದ್ದು. ಇವರು ಹೇಳಿದರು. ಹಾಗೆ ಲಾಸ್ಟ್ ಒಂದು ಪಾಯಿಂಟ್ ಇದೆ, ಅದೇನಂತಂದರೆ ಇಲ್ಲಿ ಸೈನಿಕ ಇದಕ್ಕೆ ನೀವು ಮಾಡಿದ್ದೀರಿ. ಅದೇ ರೀತಿ ಕಾರ್ಕಳದಲ್ಲಿ ಒಂದು ಎಳ್ಳಾರೆ ಅಂತ ಹೇಳಿ ಒಂದುಂಟು, ಅಲ್ಲಿ ಒಂದು ಸೊಸೈಟಿ ಇದೆ, ಅವರೊಂದು ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಕೆಲವರು ಸೇರಿಕೊಂಡು, ಅಲ್ಲಿ ನಮ್ಮ ಸುನೀಲ್ ಕುಮಾರ್ ಸೇರಿಕೊಂಡು ಒಂದು ಕಾರ್ಕಳದಲ್ಲಿ ಒಂದು ಸೈನಿಕ ಶಾಲೆ ಮಾಡಬೇಕು ಅನ್ನುವಂಥ ಒಂದು ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆ ದಿಶೆಯಲ್ಲಿ ನಾವು ಸುಮಾರು ಮುಂದುವರೆದಿದ್ದೇವೆ. ಒಂದು 13 ಎಕರೆ ಲ್ಯಾಂಡನ್ನು ಕೂಡ ತೆಗೆದುಕೊಂಡಿದ್ದೇವೆ. ಅದರ ನಿಟ್ಟಿನಲ್ಲಿ ನಾನು ಬೇರೆ ಅನೇಕ ಇವತ್ತು ನಮ್ಮ ಆದರಣೀಯ MP ಅವರ ಹತ್ರ ಸಹ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಅವರಿಗೆ ತಿಳಿಸಿದ್ದೇನೆ. ಅದೇ ರೀತಿ ಬಹಳ ಸಂತೋಷ ಸಂಖ್ಯೆ ಅಂದರೆ ಇವತ್ತು ಪ್ರಕಾಶ್ ಶೆಟ್ಟಿ ಅವರು ಸಹ ಇದ್ದಾರೆ, ಕೊಡುಗೆ ದಾನಿಗಳು ಕರ್ಣ ಅಂತ ಅವರ ಹೇಳಿದರು. ಹಾಗಾಗಿ ಮುಂದೆ ಒಂದು ದಿವಸ ತಮ್ಮನ್ನು ಸಹ ನಾವು ಅಪ್ರೋಚ್ ಮಾಡಿದ್ದೇವೆ. ನಾವು ನಿಮ್ಮ ಹತ್ರ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಬರುವುದಿಲ್ಲ. ನಾವೇನಾದರೂ ಬರ್ತಾರೆ ಅದನ್ನು ಬದಿಗೆ ಹಾಕಬೇಡಿ. ನಾನು ಸುಮಾರು ಕಡೆಗೆಲ್ಲ ಬರೆದು ಒಂದು ದಿವಸ ಒಂದು ಟೈಟಲ್ ಕೊಟ್ಟಿದ್ದೆ, ಮಾಜಿ ಯೋಧನ ಅರಣ್ಯ ರೋದನ ಅಂಥೇಳಿ. ಹೀಗಾಗೋದು ಬೇಡ, ದಯವಿಟ್ಟು ಅಟ್ಲೀಸ್ಟ್ ನಮ್ಗೆ ಹೇಳಿ ಕೆಲಸ ಆಗೋದಿಲ್ಲ ಅಂತೇಳಿ. ತುಂಬ ಬೇಜಾರಾಗ್ತದೆ. ಇದು ಎಲ್ಲರ ಅನುಭವ ಕೂಡ ಇರ್ಬೋದು. ಮತ್ತು ಕೆಲವೊಂದು ದಾರಿಯನ್ನು ನಾವು ತುಳಿಲಿಕ್ಕೆ ಆಗೋದಿಲ್ಲ, ನಮ್ಮದೇ ಆದಂಥ ಒಂದು ದಾರಿ ಇರ್ತದೆ. ಅದರಿಂದ ನಾವು ಬೆಳಿಗ್ಗೆ ಬೇಗ ಎದ್ದು ಕೆಲಸ ಶುರು ಮಾಡಿ ಒಂದು ಲಂಚ್ ಟೈಮಿಗೆ ಮುಗಿಸ್ತೇವೆ ಏರ್ಫೋರ್ಸ್ನಲ್ಲಿ. ಈಗ ಐ ಆಮ್ ಹ್ಯಾಂಡಿಂಗ್ ಓವರ್ ದ ಸ್ಟೇಟ್ ಟು ಸಿವಿಲಿಯನ್ಸ್. ಹರೇ ಕೃಷ್ಣ. ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಾ ಇದ್ದೀರಿ ಅನ್ನೋದನ್ನ ಮತ್ತೊಮ್ಮೆ ನೆನೆಸ್ಕೊಳ್ತಾ, ನಿಮ್ಮೆಲ್ಲರ ಒಂದೊಂದು ಮಾತುಗಳು ಕೂಡ ನಮ್ಗೆ ರೋಮಾಂಚನವಾಗ್ತಾ ಇದೆ. ನಮ್ಗೆ ಯಾರಿಗೂ ಅವಕಾಶ ಸಿಗ್ಲಿಲ್ಲ, ಆದ್ರೆ ನಿಮ್ಮೊಂದಿಗೆ ಹೆಜ್ಜೆ ಹಾಕುವ ಸಂತೋಷ ಸಿಕ್ಕಿತ್ತಲ್ಲ ಸರ್. ನಿಮ್ಮ ಭಾಗಿತ್ವಕ್ಕೆ ಮತ್ತೊಮ್ಮೆ ಧನ್ಯವಾದವನ್ನ ಅರ್ಪಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಹೌದು, ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ತ್ರಿಮೂರ್ತಿಗಳು ಆಗಮಿಸಿದ್ದಾರೆ ಎಂದು ನಾನು ಭಾವಿಸ್ತೇನೆ. ಮಾತುಗಳನ್ನ ಕೇಳಿದ್ದೇವೆ. ಒಂದು ಉದ್ಯಮವನ್ನ ನಡೆಸಬೇಕಾದ್ರೆ ಯಾವ ರೀತಿಯ ಪ್ರೇರಣೆ ಬೇಕು ಮತ್ತು ಯಾವ ರೀತಿಯ ಬದ್ಧತೆ ಅವರಲ್ಲಿದೆ ಅಂತ. ಸರ್, ತಮ್ಮ ಈ ಬಿಡುವಿಲ್ಲದ ನಡುವೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜೊತೆ ಸೇರ್ಕೊಂಡಿದ್ದೀರಿ, ಇಷ್ಟು ಸಮಯ ಕೊಟ್ಟಿದ್ದೀರಿ. ದಯಮಾಡಿ ತಮ್ಮ ಮಾತಿಗಾಗಿ ನಮ್ಮ ಕರ್ಣಗಳು. ಭಾರತೀಯರು ನಾವೆಲ್ಲರೂ ಕೂಡ ಒಂದು ಹಂತದಲ್ಲಿ ಭಾವಜೀವಿಗಳು. ಏನಾಗತ್ತೆ, ಜೀವನದಲ್ಲಿ ಒಂದಷ್ಟು ವಿಚಾರಗಳನ್ನ ನಾವು ಫೀಲ್ ಮಾಡಿ ನೋಡ್ತೀವಿ. ಇವತ್ತು ಕೂಡ ಈ ಒಂದು ಅದ್ಭುತವಾದ ಕಾರ್ಯಕ್ರಮಗಳನ್ನ ನೋಡ್ತಾ ಒಂದಷ್ಟು ಹೊತ್ತು ಖುಷಿಯಲ್ಲಿ, ಒಂದಷ್ಟು ದುಃಖದಲ್ಲಿ
ನಾವೆಲ್ಲರೂ ಕೂಡ ಭಾವಜೀವಿಗಳಾಗಿ ಭಾವನೆಗಳಿಗೆ ಒಳಗಾಗಿ ಒಂದು ಖುಷಿಯ ಆನಂದ ಬಾಷ್ಪಗಳನ್ನ ತರಿಸುವಷ್ಟರ ಮಟ್ಟಿಗೆ ನಾವು ಇವತ್ತೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ಒಂದು ದಿನ ಆಯಿತು. ಇದು ನನ್ನ ಜೀವನದ ಒಂದು ಅತ್ಯಂತ ಅದ್ಭುತವಾದ ದಿನ ಅಂತ ನಾನು ಭಾವಿಸ್ತೇನೆ. ನನಗೆ ಇವತ್ತು ಸೈನಿಕರನ್ನೆಲ್ಲ ನೋಡಿದಾಗ ನನ್ನನ್ನು ಬಹಳವಾಗಿ ಒಂದು ಭಾವನಾತ್ಮಕ ಸನ್ನಿವೇಶಕ್ಕೆ ಒಳಗಾದಂಥ ಒಂದು ಪುಸ್ತಕವನ್ನು ಓದಿದಂಥ ಒಂದು ಸಣ್ಣ ವಿಚಾರವನ್ನು ನಿಮ್ಮ ಮುಂದ್ಗಡೆ ಇಡಬೇಕಂತ ಬಯಸ್ತೇನೆ. ಜಾನ್ ಪಿ ದಳವಿ ಅವರು ಅದ್ಭುತವಾದ ಒಂದು ಪುಸ್ತಕವನ್ನು ಬರೀತಾರೆ, ಹಿಮಾಲಯನ್ ಬ್ಲೆಂಡರ್ ಅಂತ ಹೇಳಿ. ರವಿ ಬೆಳಗೆರೆ ಅವರು ಅದನ್ನು ಕನ್ನಡಕ್ಕೆ ಅನುವಾದಿಸ್ತಾರೆ. ಅದರಲ್ಲಿ ಜಾನ್ ಪಿ ದಳವಿ ಒಂದು ವಿಚಾರವನ್ನು ಹೇಳ್ತಾ ಹೋಗ್ತಾರೆ ಒಬ್ಬ ಅದ್ಭುತ ಸೈನಿಕನ ಬಗ್ಗೆ. ಅವರ ಹೆಸರು ಪ್ರತಾಪ್ ಸಿಂಗ್ ಸುಬೇದಾರ್ ಅಂತ ಹೇಳಿ. ಜಾನ್ ಪಿ ದಳವಿ ಅವರು ಒಮ್ಮೆ ಹೋಗ್ತಾ ಇದ್ರಂತೆ, ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ಹೋಗ್ತಾ ಇರುವಾಗ ಅವರಿಗೆ ಪ್ರತಾಪ್ ಸಿಂಗ್ ಅವರು ಸೆಲ್ಯೂಟ್ ಮಾಡ್ತಾರೆ. ಸೆಲ್ಯೂಟ್ ಮಾಡಿ ಪ್ರತಾಪ್ ಸಿಂಗ್ ಅವ್ರ ಬಗ್ಗೆ ಜಾನ್ ಪಿ ದಳವಿಯವರಿಗೆ ಆಲ್ರೆಡಿ ಗೊತ್ತಿತ್ತು. ಇವರಿಗೆ ಆಶ್ಚರ್ಯ ಆಗುತ್ತೆ ಜಾನ್ ಪಿ ದಳವಿ ಅವರಿಗೆ ಪ್ರತಾಪ್ ಸಿಂಗ್ ಅವ್ರನ್ನ ಆ ಒಂದು ಅಚ್ಚುಕಟ್ಟಿನ ಜಾಗದಲ್ಲಿ ನೋಡಿದಾಗ. ಯಾಕೆ ಅಂತ ಹೇಳಿದ್ರೆ ಪ್ರತಾಪ್ ಸಿಂಗ್ ಅವರು ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಆರ್ಮಿಯಿಂದ ರಿಟೈರ್ಡ್ ಆಗಿರ್ತಾರೆ. ರಿಟೈರ್ಡ್ ಆಗಿ ತನ್ನ ಪಿಂಚಣಿಯನ್ನು ತಗೊಳ್ಳಿಕ್ಕೆ ದೂರದ ಮೀರತ್ತಿಗೆ ಹೋಗಬೇಕಾಗಿತ್ತು. ಟ್ರೈನಲ್ಲೂ ಕೂಡ ಅವ್ರನ್ನ ಜಾನ್ ಪಿ ದಳವಿ ಅವ್ರನ್ನ ಭೇಟಿಯಾಗಿದ್ರು. ಅದಾಗಿ ಹೆಂಡತಿ ಮಕ್ಕಳ ಜೊತೆಗೆ ಒಂದಷ್ಟು ಸಮಯ ಕಳೀತೇನೆ ಅಂತ ಹೇಳಿ ಹೋದಂಥ ಪ್ರತಾಪ್ ಸಿಂಗ್ ಅವ್ರನ್ನ ಆ ನಮ್ಕಾಚು ನದಿಯ ದಂಡೆಯಲ್ಲಿ ನೋಡಿದಾಗ ಜಾನ್ ಪಿ ದಳವಿ ಅವರಿಗೆ ಆಶ್ಚರ್ಯ ಆಗಿತ್ತು. ಅವ್ರು ಕೇಳ್ತಾರೆ, ನೀವು ಹೇಗೆ ಇಲ್ಲಿಗೆ ಬಂದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಪ್ರತಾಪ್ ಸಿಂಗ್ ಅವರು ಹೇಳ್ತಾರೆ, ನಮ್ಮದೇ ಆದಂಥ ಬೆಟಾಲಿಯನ್ ಯುದ್ಧಕ್ಕೆ ಹೊರಟು ನಿಂತಾಗ ನನಗೆ ಮನೆಯಲ್ಲಿ ಇರಲಿಕ್ಕೆ ಮನಸ್ಸಾಗಲಿಲ್ಲ ಸರ್, ಅದಕ್ಕಾಗಿ ನಾನು ಸೀದಾ ಹಿರಿಯ ಅಧಿಕಾರಿಗಳ ಜೊತೆಗೆ ಮಾತಾಡಿ ನಾನು ಇಲ್ಲಿಗೆ ಬಂದೆ ಅಂತ ಅವರು ಜಾನ್ ಪಿ ದಳವಿ ಅವರಿಗೆ ಹೇಳ್ತಾರೆ. ಜಾನ್ ಪಿ ದಳವಿ ಅವರು ಅವರಿಗೆ ಸೆಲ್ಯೂಟ್ ಮಾಡಿ ಅಲ್ಲಿಂದ ಮುಂದಿನ ಇದಕ್ಕೆ ದೂರಕ್ಕೆ ಅವರು ಹೊರಟೋಗ್ತಾರೆ. ಅದಾಗಿ ಒಂದು ಸಮಯದ ನಂತರ ಹಿಂತಿರುಗಿ ಬರುವಾಗ ಚೀನಿ ಸೈನಿಕರ ಗುಂಡಿಗೆ ಪ್ರತಾಪ್ ಸಿಂಗ್ ಅವರು ಹುತಾತ್ಮರಾಗಿರ್ತಾರೆ. ಬೇರೆ ಬೇರೆ ಕಡೆಯಿಂದ ನಮಗೆ ಸಿಕ್ಕಿತ್ತು. ಈಗ ನಾನು ಈ ವಿಷಯ ಹೇಳಿದ್ದಿಷ್ಟೇ, ನಮ್ಮದಲ್ಲದ ಊರಿನ ಶ್ರೀಯುತ ಕೃಷ್ಣಮೂರ್ತಿ ಮಂಜುರತ್ನ ನಾವು ಹೋದಾಗ ಒಂದೇ ಮಾತಿನಲ್ಲಿ 5 ಲಕ್ಷವನ್ನ ತೆಗೆದು ಈ ಕೊರಗಕಲ್ಲು ಮನೆ ಕಟ್ಟಿ ಕೊಟ್ಟಿ ಅಂತ ಹೇಳಿದ್ದಾರೆ. ಇವತ್ತು ಏನೋ ಕಾಕತಾಳಿಯೋ ಏನೋ ಗೊತ್ತಿಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು. ಸರ್, ನಿಮ್ಮ ಈ ಉದಾರ ದಾನವನ್ನ ನೆನಪಿಸ್ಕೊಡ್ತಾ ಇದ್ದೇವೆ ಸರ್. ದಯಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನೀವು ಹಾಗೆ ನಮ್ಗೆ ಸಿಗೋರಲ್ಲ. ಒಂದು ಪುಸ್ತಕವನ್ನ ಮಾನ್ಯ MP ಅವರಿಂದ ಸ್ವೀಕರಿಸ್ತಾ ಈ ಗೌರವವನ್ನು ಸ್ವೀಕರಿಸಬೇಕು, ಒಂದು ಪುಸ್ತಕವನ್ನ ಪಡಿಬೇಕು ಅಂತ ವಿನಂತಿಸಿಕೊಡ್ತಾ ಇದ್ದೇವೆ ಸರ್. ಬನ್ನಿ ದಯಮಾಡಿ ವೇದಿಕೆಗೆ. ನಮ್ಗೀಗ ಧೈರ್ಯ ಬಂತು. ಉಳಿದ 30 ಲಕ್ಷ ಇನ್ನು ಫೆಬ್ರವರಿ 11ರೊಳಗೆ ಸಂಗ್ರಹ ಆಗ್ತದೆ. ನಿಮ್ಮೆಲ್ಲರ ಕಿವಿಗೆ ಈ ವಿಷಯವನ್ನ ಮುಟ್ಟಿದ್ದೇನೆ, ನೀವು ಎಲ್ಲಿಂದಾದ್ರೂ ತಂದು ಕೊಡ್ತೀರಿ ಎನ್ನುವ ಭರವಸೆ ನಮಗಿದೆ. ಯಾಕಂದ್ರೆ ನಾವು ಹೊರಟದ್ದು ಒಳ್ಳೆಯ ಕೆಲಸಕ್ಕೆ ಎನ್ನುವ ಭಾವನೆ ನಮ್ಮಲ್ಲಿದೆ. ಹೌದು, ಇವತ್ತು ಈ ಕಾರ್ಯಕ್ರಮಕ್ಕೆ ಪಥಸಂಚಲನಕ್ಕೆ ಚಾಲನೆ ಕೊಡಬೇಕಾದಾಗ ನಮ್ಗೆಲ್ಲ ಕಂಡುಕೊಂಡದ್ದು ಅನೂಪ್ ಪೂಜಾರಿ ಅವರ ಪತ್ನಿಯನ್ನ ಕರಿಬೇಕಂತ. ಅವರು ಒಪ್ಕೊಂಡು ಬಂದ್ರು. ಆದ್ರೆ ಅವರ ತ್ಯಾಗದ ಮುಂದೆ ನಮ್ಮ ಯಾವ ಸನ್ಮಾನ ಗುರುತಿಸಿಕ್ಕೂ ಸಾಧ್ಯವಿಲ್ಲ. ಮೇಡಮ್, ದಯಮಾಡಿ ತಾವು ವೇದಿಕೆಯ ಮುಂಭಾಗದಲ್ಲಿ ಆಸನದಲ್ಲಿ ಆಸೀನರಾಗಬೇಕು, ಗೌರವವನ್ನ ಸ್ವೀಕರಿಸಬೇಕು. ಅತಿಥಿ ಗಣ್ಯರೆಲ್ಲ ಸೇರಿ ಅವರನ್ನ ಗೌರವಿಸಬೇಕು. ಡಾಕ್ಟರ್ ಬಂಜಾರ ಪ್ರಕಾಶ್ ಶೆಟ್ಟಿ ಅವರಿಂದ ಅವರಿಗೆ ಶಾಲನ್ನ ಹೊದಿಸಿ, ಈ ಭಾಗದಲ್ಲಿ ಸೈನಿಕರಾಗಿ ಅವರ ಜೊತೆ ಇದ್ದು ನಿಮ್ಮ ನೋವು ಬಲಿದಾನ ಇದು ಯಾವ ಇದರಿಂದಲೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ಆಗೊಬ್ರು ಸೈನಿಕರು ಹೇಳಿದ್ರು, ನಮ್ಮ ಮನೆಯವರಿಂದಾಗಿ ನಾವು ಅಲ್ಲಿದ್ದೇವೆ ಅಂತ ಹೇಳ್ಕೊಂಡು. ಇಂತಹ ವೀರ ವನಿತೆಯಿಂದ ನಮ್ಮ ಭಾರತ ದೇಶ ಕಟ್ಟಲಿಕ್ಕಾಗ್ತಾ ಇದೆ. ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಿರು ಗೌರವವನ್ನ ಸ್ವೀಕರಿಸ್ತೀರಿ. ಎಲ್ಲರೂ ಎದ್ದು ನಿಂತು ಇವರಿಗೆ ಚಪ್ಪಾಳೆಯನ್ನ ಕೊಡುವುದರ ಮೂಲಕ ಗೌರವಿಸಬೇಕು. ಮೇಡಮ್, ನಿಮಗಿದು ಅಭಿನಂದನೆಗಳು. ನಾವು ನಿಮ್ಮನ್ನ ಗೌರವಿಸಿಕೊಳ್ತಾ ಇದ್ದೇವೆ. ನಿಮ್ಮ ತ್ಯಾಗ 1993ರಲ್ಲಿ ಬಂಜಾರ ರೆಸ್ಟೋರೆಂಟ್ ಪ್ರಾರಂಭಿಸಿ ಹಾಸ್ಪಿಟಾಲಿಟಿಯಲ್ಲಿ ಮಹತ್ತರದ ಸಾಧನೆಯನ್ನ ಮಾಡಿ 50,000ದಿಂದ ತನ್ನ ಉದ್ಯಮವನ್ನ ಪ್ರಾರಂಭಿಸಿ ಸಾವಿರಾರು ಕೋಟಿಯ ಉದ್ಯಮವನ್ನ ನಡೆಸಿ ಗೋಲ್ಡ್ ಪಿಂಜರ್ ನತ್ತ ಬ್ರ್ಯಾಂಡ್ ನತ್ತ ನಡಿಗೆ ನಡೆದು ಬೆಂಗಳೂರು, ಮಂಗಳೂರು, ಮುಂಬೈ, ಗೋವಾ, ದಿಲ್ಲಿ ಹೀಗೆ ಪ್ರಮುಖ ಕಡೆಯಲ್ಲಿ ಹೋಟೆಲ್ ಉದ್ಯಮವನ್ನ ಆರಂಭಿಸಿ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಯೋಜನೆ ನೆರವು ಕಳೆದ ಸಾಲಿನಲ್ಲಿ 6 ಕೋಟಿಗೂ ಮಿಕ್ಕಿ ಸಹಾಯಧನ ನೀಡಿರುವುದು ಈ ಕರಾವಳಿಯ ಜನತೆಗೆ ತಾವು ಕೊಟ್ಟಿರುವ ಸಹಾಯಧನ
ಸರಕಾರ ಮಾಡುವಂತ ಕೆಲಸವನ್ನ ತಾವೊಬ್ಬರೇ ಮಾಡ್ತಾ ಇರುವುದು ನಿಮ್ಮ ಕೈಯ ಆಳ ಹರಿವಿಗೆ ಗುರುತು. ಸರ್, ನಿಮ್ಮನ್ನ ಗೌರವಿಸಿಕೊಂಡಿದ್ದೇವೆ. ಮಂಗಳೂರು ವಿಶ್ವವಿದ್ಯಾಲಯ ನಿಮಗೆ ಗೌರವ ಡಾಕ್ಟರ್ ಕೊಟ್ಟಿರುವುದನ್ನ ನೆನಪಿಸಿಕೊಳ್ತಾ ಸರ್, ನಿಮಗಿದು ಅಭಿನಂದನೆಗಳು. ಕೋಟತಟ್ಟು ಗ್ರಾಮ ಪಂಚಾಯತ್ನ ನೇತೃತ್ವದಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತರ ಹುಟ್ಟೂರ ಪ್ರಶಸ್ತಿ ಪ್ರತಿಷ್ಠಾನ ಇವರ ಸಹಯೋಗದೊಂದಿಗೆ 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ, ಮಿಗ್ 21 ಯುದ್ಧ ವಿಮಾನ ಬಳಿ ಸೈಕಲ್ ಕನಸು, ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಿದವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಆತ್ಮೀಯರು, ಈ ಭಾಗದ ಸಂಸದರು, ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ, ಕುಂದಾಪುರ ವಿಧಾನಸಭಾ ಶಾಸಕರು, ಜನಪ್ರಿಯ ನಾಯಕರು ಕಿರಣ್ ಕೊಡ್ಗಿ ಅವರೇ, ಕಾರ್ಯಾಧ್ಯಕ್ಷರು ಡಾಕ್ಟರ್ ಕಾರಂತ ಪ್ರತಿಷ್ಠಾಪನಾ ಕೋಟ, ನಮ್ಮೆಲ್ಲರ ಆತ್ಮೀಯರು ಆನಂದ್ ಸಿ ಕುಂದರ್ ಅವರೇ, ಸತೀಶ್ ಕುಂದರ್ ಅವರೇ, ಶ್ರೀಮತಿ ಜ್ಯೋತಿ ಭರತ್ ಕುಮಾರ್ ಶೆಟ್ಟಿಯವರೇ, ಎಂ.ಇ. ಭಟ್ ಅವರೇ, ರಮೇಶ್ ಕಾರ್ಣಿಕ್ ಅವರೇ, ಅತುಲ್ ಕುಮಾರ್ ರಸ್ತೋಗಿ ಅವರೇ, ನರೇಂದ್ರ ಕುಮಾರ್ ಅವರೇ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಕೆಳಗೆ ಆಸೀನರಾಗಿರ್ತಕ್ಕಂಥ ನಮ್ಮ ದೇಶದ ಗಡಿ ಕಾಯುವಂತಹ ವೀರ ಯೋಧರೇ, ದೇಶಭಕ್ತರೇ, ಮಾಧ್ಯಮ ಮಿತ್ರರೇ, ಪ್ರಪ್ರಥಮವಾಗಿ ಎಲ್ಲದಕ್ಕಿಂತ ಮುಂಚೆ ನನ್ನ ಬಗ್ಗೆ ಹಲವಾರು ವಿಷಯಗಳು, ಹಲವಾರು ಜನ ಮಾತಾಡಿದರು. ಕೊಡುಗೈ ದಾನಿ ಅಂತ ಹೇಳಿ ನಮ್ಮ ಸಂಸದರು ಹೇಳಿದರು, ನಮ್ಮ ರವೀಂದ್ರ ಅವರು MC ಅವರು ಹೇಳಿದರು, ಆನಂದ್ ಕುಂದರ್ ಅವರು ಹೇಳಿದರು, ಹಾಗೆ ನಿವೃತ್ತ ಮೇಜರ್ ಜನರಲ್ ಭಟ್ರು ಹೇಳಿದರು, ರಮೇಶ್ ಕಾರ್ಣಿಕ್ ಹೇಳಿದರು, ಅತುಲ್ ಕುಮಾರ್ ರಸ್ತೋಗಿ ಅವರು ಹೇಳಿದರು. ನಾನು ಕೊಡುಗೈ ದಾನಿ ಅಂತ ಹೇಳಿ ನನ್ನ ಬಗ್ಗೆ ಹೇಳದೆ ಅದಕ್ಕೆ ನಿಮ್ಮ ಎದುರು ಉತ್ತರ ಕೊಟ್ಟು ನನ್ನ 2 ಮಾತುಗಳನ್ನು ಹೇಳ್ತಾ ಇದ್ದೇನೆ. ನಾನು ಒಬ್ಬ ಇದೇ ಭಾಗ ಉಡುಪಿ ಜಿಲ್ಲೆಯ ಕೊರಂಗಪಾಡಿ ಗ್ರಾಮ, ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ತಂದೆ ತಾಯಿಯವರ ಆಶೀರ್ವಾದದೊಂದಿಗೆ, ದೈವದೇವರ ಅನುಗ್ರಹದೊಂದಿಗೆ ಬದುಕಿ ಕಟ್ಟಿಕೊಳ್ಳಲು 1983ನೇ ಇಸವಿಯಲ್ಲಿ ನಾನು ಬೆಂಗಳೂರಿಗೆ ಹೊರಟೆ. ಭಾಳ ಕಷ್ಟದ ಸಮಯ, ಬದುಕಿನ ಹೋರಾಟದಲ್ಲಿ ನನಗೆ ಸಲಹೆ ಸಹಕಾರ ಕೊಟ್ಟವರು, ನನಗೆ ಈ ಊರಿಂದ ಹೋದವರು, 2 ಜಿಲ್ಲೆಯಿಂದ ಹೋದವರು, ಬೆಂಗಳೂರಿಗೆ ಹೋದವರು, ಅವರ ಪ್ರೋತ್ಸಾಹ, ಅವರ ಸಲಹೆ, ಅವರ ಸಹಕಾರ ನನಗೆ ಸಿಕ್ಕಿತು. ಬಹುಶಃ ಅವರು ಕೊಟ್ಟ ಸಲಹೆ, ಅವರು ಕೊಟ್ಟ ಸಹಾಯ ಇವತ್ತು ಈ ಮಟ್ಟಕ್ಕೆ ನನಗೆ ಬೆಳೀಲಿಕ್ಕೆ ಸಾಧ್ಯವಾಯಿತು. ನಾನು ಹೋಗುವಾಗ, ಊರು ಬಿಟ್ಟು ಹೋಗುವಾಗ ಒಂದು ಸಂಕಲ್ಪ ಮಾಡಿಕೊಂಡೆ, ನನ್ನ ಹುಟ್ಟು ಊರಿಗೆ ನನ್ನ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು, ಸಂಕಲ್ಪ ಇತ್ತು, ಕನಸು ಇತ್ತು. ಇವತ್ತು ಸಮಾಜದಿಂದ ತೆಗೆದುಕೊಂಡದ್ದು ಸಮಾಜಕ್ಕೆ ಕೊಡ್ತಾ ಇದ್ದೇನೆ. ಕೆರೆಯ ನೀರು ಕೆರೆಗೆ ಚೆಲ್ಲಿ ಅಂತ ಹೇಳಿದಂತೆ
ಒಂದು ಕಡೆ ಪುರಂದರದಾಸರು ಹೇಳಿದ್ದಾರೆ, ಬಿಟ್ಟು ಹೋಗುವುದಕ್ಕಿಂತ ಕೊಟ್ಟು ಹೋಗುವುದಿಲ್ಲ ಸೈ ಅಂತೇಳಿ. ಸಂಪಾದನೆಯ ಒಂದು ಅಂಶ ಇವತ್ತು ಏನು ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ನೆರವು ಮುಖಾಂತರ ವರ್ಷಕ್ಕೆ ಹಲವಾರು ಕೋಟಿಯನ್ನು ನೆರವು ಮುಖಾಂತರ ಕೊಡ್ತಾ ಇದ್ದೀವಿ. ಇದು ನನ್ನ ಒಬ್ಬನ ಶ್ರಮ ಅಲ್ಲ, ಇದರಲ್ಲಿ ನನ್ನ ಕುಟುಂಬದ ಬೆಂಬಲ ಇದೆ, ನನ್ನ ಸ್ನೇಹಿತರ ಸಪೋರ್ಟ್ ಇದೆ, ನನ್ನಲ್ಲಿ ಸುಮಾರು 4,000 ಸಿಬ್ಬಂದಿ ಅವರ ಕೂಡ ಶ್ರಮ ಇದೆ. ಹಾಗೆ ನಾನು ಪ್ರತಿ ವರ್ಷ ಈ ನೆರವು ಕಾರ್ಯಕ್ರಮದಲ್ಲಿ ಯಾರು ಫಲಾನುಭವಿಗಳಿರ್ತಾರೆ ಅವರ ಪೂಜೆಯ ಒಂದು ಭೋಗ ಬಹುಶಃ ನನಗೆ ಆರೈಕೆ ಆಗ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಹಿರಿಯರು ಯೋಧರು, ನೀವು ದೇಶ ಕಾಯುವವರು, ಇಡೀ ಕುಟುಂಬವನ್ನು ಬಿಟ್ಟು ರಾತ್ರಿ ಹಗಲು 24 ಗಂಟೆ ಗಡಿ ಕಾದ ದಿನ ನಿಮ್ಮ ಕಷ್ಟದ ದಿನ. ನೀವು ಇದ್ದರೆ ದೇಶ ಇದೆ, ದೇಶ ಇದ್ದರೆ ನಾವಿದ್ದೇವೆ, ಅದರಲ್ಲಿ ನಾನು ಕೂಡ ಒಬ್ಬ. ಹಾಗೆ ಬಂದಿಂತಲ್ಲ ಎಲ್ಲ ಹಿರಿಯ ಯೋಧರು, ನಿಮ್ಮ ಆಶೀರ್ವಾದ ಕೂಡ ನನಗೆ ಇರಲಿ. ನಿಮ್ಮ ಭಾಷಣ ನನಗೆ ಇವತ್ತು ಪ್ರೇರಣೆ ಆಗಿದೆ. ಸದಾ ನಿಮ್ಮ ಕೈ ನನ್ನ ತಲೆ ಮೇಲೆ ಇರಲಿ ಅಂತೇಳಿ ನಾನು ಶಿರಬಾಗಿ ನಿಮಗೆ ನಮಸ್ಕಾರ ಮಾಡುತ್ತಾ, ನನ್ನ ಇವತ್ತಿನ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಬಹುಶಃ ನನ್ನದು ಸಂಸದರು ಕೋಟ ಶ್ರೀನಿವಾಸ ಪೂಜಾರಿ ಅವರದ್ದು ಬಹಳ ಹಳೆಯ ಸ್ನೇಹಿತ, ಹಳೆ ಸಂಬಂಧ. ಹಲವಾರು ವರ್ಷದಿಂದ ಅವರು ಆವಾಗ ವಿಧಾನ ಪರಿಷತ್ತು ಸದಸ್ಯರಾಗಿರಲಿಲ್ಲ, ಮಂತ್ರಿಯಾಗಿರಲಿಲ್ಲ, ಸಂಸದರು ಆಗಿರಲಿಲ್ಲ. ಯಾಕೆ ಅವರ ಸಂಬಂಧ ಹೇಗೆ ಬೆಳೆಯಿತು ಅಂತ ಹೇಳಿದರೆ, ಅವರಲ್ಲಿರತಕ್ಕಂಥ ಒಂದು ಸರಳತೆ, ಒಂದು ನಿಷ್ಠೆ, ಒಂದು ಶಿಸ್ತು, ಒಂದು ಪ್ರಾಮಾಣಿಕತೆ ಬಹುಶಃ ಅವರ ಬದುಕಿನಲ್ಲಿ ಇಷ್ಟು ದೊಡ್ಡ ಹುದ್ದೆಗೆ ಹೋಗಲಿಕ್ಕೆ ಅವರ ಮೌನ ತ್ಯಾಗ ಕೂಡ ಇದೆ. ಇವತ್ತು 76ನೇ ಗಣರಾಜ್ಯೋತ್ಸವದಲ್ಲಿ ನನ್ನನ್ನು ಆಹ್ವಾನಿಸಿದರು. ಕಾರಣಾಂತರ ನನಗೆ ಬರಲಿಕ್ಕೆ ಆಗಿಲ್ಲ. ನನಗೆ ಬೇರೊಂದು ಕಾರ್ಯಕ್ರಮ ಇರುವುದರಿಂದ ನಾನು ಅವ್ರಿಗೆ ಹೇಳಿದ್ದೆ, ಶ್ರೀನಿವಾಸ ಪೂಜಾರಿ ಅವರು ನಿಮ್ಮ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಕರೀರಿ, ನಾನು ಬರ್ತೀನಿ ಅಂತೇಳಿ. ಯಾಕಂದರೆ 77 ಅಂತ ಹೇಳಿದ್ರೆ ನನಗೆ ಭಾಳ ಲಕ್ಕಿ ನಂಬರ್. ನಮ್ಮ ಸಂಸ್ಥೆಯಲ್ಲಿ ಎಲ್ಲ ನಮ್ಮದು 77, ನಮ್ಮ ಕಾರ್ ಕೂಡ ಎಲ್ಲ 77 ನಂಬರ್. ಹಾಗೆ ಅವರ ಆಹ್ವಾನಕ್ಕೆ ಹೋಗ್ಬಿಟ್ಟು ನಾನು ಇವತ್ತು ಬಂದಿದ್ದೇನೆ. ಬಂದ ಮೇಲೆ ಒಂದು MiG-21 ಯುದ್ಧ ವಿಮಾನ, ಅದರ ಅನಾವರಣ, ಅದು ಅವ್ರದ್ದೊಂದು ಸಂಕಲ್ಪ, ಒಂದು ಕನಸು ಇವತ್ತು ಕೋಟದಲ್ಲಿ ನೆರವೇರಿದೆ. ಹಾಗೆ ನನ್ನ ಕೈಯಿಂದ ಧ್ವಜಾರೋಹಣ ಕೂಡ ಮಾಡಿಸಿದ್ದಾರೆ. ನನಗೆ ಭಾಳ ಬಂದ ಮೇಲೆ ಭಾಳ ಸಂತೋಷವಾಯಿತು, ಖುಷಿ ತಂದಿದೆ. ಈ ಯೋಧರ ಮಧ್ಯದಲ್ಲಿ ನಾನು ಇವತ್ತು ವೇದಿಕೆಯ ಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಬಹುಶಃ ನನಗೆ ಅತ್ಯಂತ ನನ್ನ ಸೌಭಾಗ್ಯ, ಭಾಗ್ಯ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇವತ್ತು ಶ್ರೀನಿವಾಸ ಪೂಜಾರಿ ಅವರು ಮಂತ್ರಿಯಾದ ಸಮಯದಲ್ಲಿ ನಾವು ನೋಡಿದ್ದೇವೆ. ಅವರ ಈ ಒಂದು ಭಾಗದ
ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ಅಥವಾ ಕುಡಿಯುವ ನೀರಿನ ಯೋಜನೆ ಇರ್ಬೋದು, ರಸ್ತೆ ಇರ್ಬೋದು, ಹೀಗೆ ಮೂಲಭೂತ ಸೌಕರ್ಯಗಳಿಗೆ ಬಹಳಷ್ಟು ಕೆಲಸವನ್ನು ಮಾಡಿದಂಥವರು ನಮ್ಮ ಶ್ರೀನಿವಾಸ ಪೂಜಾರಿ ಅವರು. ಇವತ್ತು ಅವರ ಪ್ರಾಮಾಣಿಕತೆ, ಅವರ ಕೆಲಸ ಮಾತಾಡ್ತದೆ, ಅವರ ಮಾತು ಮಾತಾಡೋದಿಲ್ಲ. ಅವರ ಮಾತು ಬಹಳ ಕಮ್ಮಿ, ಕೆಲಸ ಜಾಸ್ತಿ. ಬಹುಶಃ ನನಗೆ ಯಾವತ್ತೂ ಈ ರೀತಿ ಅವರನ್ನು 16 ವರ್ಷದ ಸಂಬಂಧದಲ್ಲಿ ಅವರ ಬಗ್ಗೆ ಮಾತಾಡುವ ಅವಕಾಶ ನನಗೆ ಸಿಗಲಿಲ್ಲ ಶ್ರೀನಿವಾಸ ಪೂಜಾರಿ ಅವರೇ. ಇವತ್ತು ನಾನು ಬಹಳ ಮನಸ್ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ಇದು ಇಡೀ ಕೋಟದ ಈ ಭಾಗದ ಈ ಜಿಲ್ಲೆಯ ಜನತೆಗೆ ಗೊತ್ತು. ಬಹುಶಃ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇವತ್ತು ಭೂಸೇನೆ ಇರ್ಬೋದು, ನೌಕಾಸೇನೆ ಇರ್ಬೋದು, ವಾಯುಸೇನೆ ಇರ್ಬೋದು, ನಿವೃತ್ತಿ ಹೊಂದಿದಂಥವರನ್ನು ನೀವು ನಿಮ್ಮನ್ನು ಇವತ್ತು ಗುರುತಿಸಿ, ಬಹುಶಃ ಈ ಕೋಟದಂದ ಹಳ್ಳಿ, ಒಂದು ಚಿಕ್ಕ ಹಳ್ಳಿಯಲ್ಲಿ ಶಿವರಾಮ್ ಕಾರಂತರ ಒಂದು ಇತಿಹಾಸ ಇರುವ ಈ ಪಾರ್ಕಿನಲ್ಲಿ ಇವತ್ತು ಏನಾದರೂ ನಿಮಗೆ ಸನ್ಮಾನ ಆಗಿದ್ರೆ ಬಹುಶಃ ಇದು ಖಾಲಿ ಕೋಟಕ್ಕೆ ಹೆಮ್ಮೆ ಅಲ್ಲ, ಕುಂದಾಪುರ ತಾಲೂಕಿಗೆಲ್ಲ, ಉಡುಪಿ ಜಿಲ್ಲೆಗೆಲ್ಲ, ಕರ್ನಾಟಕ ರಾಜ್ಯ ಮತ್ತು ದೇಶಕ್ಕೆ ಒಂದು ಹೆಮ್ಮೆ ಅಂತ ಹೇಳ್ತಾರೆ. ಈ ರೀತಿ ಗುರುತಿಸಿ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ, ಯೋಧರನ್ನು ಗುರುತಿಸೋದು, ಯೋಧರು ಅವರು ದುಡಿಮೆ, ಅವರ ಕೆಲಸದಲ್ಲಿರುವಾಗ ನಿಮಗೆ ಸಮಯ ಸಿಗೋದಿಲ್ಲ, ನೀವು ನಿವೃತ್ತಿ ಆದಮೇಲೆ ನಿಮ್ಮನ್ನು ಗುರುತಿಸಿ ಈ ರೀತಿ ವೇದಿಕೆಯಲ್ಲಿ ಕೂತ್ಕೊಳಿಸಿ ಒಂದು ಸನ್ಮಾನ ಮಾಡೋದು ಒಂದು ಬಹಳ ದೊಡ್ಡ ವಿಷಯ. ಇವತ್ತು ಶಿವರಾಮ್ ಕಾರಂತರವರ ಇತಿಹಾಸದ ಪುಟಗಳಲ್ಲಿ ನಾವು ಏನು ಕಾಣ್ತೇವೆ ಅದನ್ನೆಲ್ಲ ಸಂಸದರು ನನಗೆ ಇಡೀ ಪಾರ್ಕನ್ನು ಸುತ್ತಾಡಿಸಿ ನನಗೆ ಒಂದೊಂದು ಸನ್ನಿವೇಶನೂ ಅವರ ಬದುಕಿನಲ್ಲಿ ಆದಂಥ ವಿಷಯಗಳನ್ನು ಎಲ್ಲ ಹೇಳ್ಕೊಂಡು ಬಂದರು. ಅಂಥ ಒಂದು ಪಾರ್ಕ್ ಕೂಡ ಇಲ್ಲಿ ಬಹಳ ಅದ್ಧೂರಿಯಾಗಿ ನಿರ್ಮಿತವಾಗಿದೆ, ಅನಾವರಣಗೊಂಡಿದೆ. ನಾನು ಹೇಳಿದೆ, ಶಿವರಾಮ್ ಕಾರಂತರ ಈ ಒಂದು ಅನಾವರಣ ಖಾಲಿ 1 ಎಕರೆಯಲ್ಲಿ ಯಾಕೆ ಮಾಡಿದ್ದೀರಿ, ಸ್ವಲ್ಪ ಜಾಸ್ತಿ ಮಾಡ್ಬೋದಿತ್ತಲ್ಲ ಅಂತ ಕೇಳಿದೆ ಅವರಿಗೆ. ಇಲ್ಲ, ಎಕ್ಸ್ಪಾನ್ಷನ್ನ ಯೋಜನೆ ಇದೆ, ಮಾಡಬೇಕು ಅಂತ ಇದೆ, ಬಹುಶಃ 1-2 ವರ್ಷದಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂತ ಒಂದು ಒಳ್ಳೆ ಗುಡ್ ನ್ಯೂಸ್ ಕೂಡ ಕೊಟ್ಟು ನಾನು ಹೇಳಿದೆ ಅವರಿಗೆ, ಸಂಸದರೇ ನೀವು ಮಾಡಿ, ನಿಮ್ಮ ಜೊತೆ ನಾನು ಕೂಡ ಇದ್ದೇನೆ ಅಂತ. ಇವತ್ತು ಆನಂದ್ ಕುಂದರ್ ಅವರು ಕೊರಗ ಕಾಲೋನಿ ಬಗ್ಗೆ ಹೇಳಿದರು. ಸುಮಾರು 1 ಕೋಟಿ ಖರ್ಚಿದೆ, 35 ಲಕ್ಷ ಸರ್ಕಾರದಿಂದ ಬರ್ತಾ ಇದೆ, 65 ಲಕ್ಷ ನಾವು ಕಲೆಕ್ಷನ್ ಮಾಡಬೇಕು. ಇದು ಒಳ್ಳೆಯ ಕಾನ್ಸೆಪ್ಟ್. ಇದು ಬಹುಶಃ ಈ ಸಂಸದರು ಮತ್ತು ಅವರ ಜೊತೆ ಇರುವವರ ಒಂದು ಯೋಚನೆ ಮತ್ತು ಒಂದು ಆಲೋಚನೆ ಬಹಳ ಶ್ರೇಷ್ಠವಾಗಿದ್ದು ಅಂತೇಳಿ ಸಮಯದಲ್ಲಿ ಹೇಳ್ತಾ, ನಿಮ್ಮ ಈ ಕಾರ್ಯಕೆಲಸದಲ್ಲೂ ಆನಂದ್ ಕುಂದರ್ ಅವರೇ ನಾನು ಕೂಡ ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳ್ತಾ, ಇವತ್ತು ರಾಷ್ಟ್ರದ ಆತ್ಮ ಒಂದೇ ಮಾತರಂ, ರಾಷ್ಟ್ರದ ಭಕ್ತಿ, ಸ್ವಾವಲಂಬಿ ಭಾರತ. ಇವತ್ತು ನಾವು ಏನು ಗಣರಾಜ್ಯೋತ್ಸವ ದಿನದಂದು ಇವತ್ತು ನಾವೆಲ್ಲರೂ ಸೇರಿ ಈ ಒಂದು ಆಚರಣೆಯನ್ನು ಮಾಡಿದ್ದೇವೆ. ಇದರಲ್ಲಿ ನ್ಯಾಯ, ಸಮಾನತೆ ಮತ್ತು ಘನತೆಯ ಬುನಾದಿ ಮೇಲೆ ನಿಂತಿರುವ ಈ ಸಂವಿಧಾನದ ಮೇಲೆ ನಮಗೆಲ್ಲರಿಗೂ ವಿಶ್ವಾಸ ಇದೆ. ಅದನ್ನು ನಾವು ಉಳಿಸುವ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಸಂಸದರು ಮಾಡಿದಂಥ ಈ ಒಂದು ಕಾರ್ಯಕ್ರಮ ಇಡೀ ದೇಶದಲ್ಲಿ ಎಲ್ಲ ಸಂಸದರು ಮಾಡುವಂಥ ಭಗವಂತನವರಿಗೆ ಬುದ್ಧಿ ಕೊಡಲಿ. ಬಹುಶಃ ನಾವು ಯೋಧರನ್ನು ಗೌರವಿಸುವುದು ನಮ್ಮ ಕರ್ತವ್ಯ.
ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಶುಭವಾಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ದಿನ ಈ ಸಮಾರಂಭದ ಉದ್ಘಾಟಕರಾಗಿರುವ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಸರ್ ಅವರೇ, ಧ್ವಜಾರೋಹಣ ಮಾಡಿರುವ ನಮ್ಮೆಲ್ಲರ ನೆಚ್ಚಿನ ಸಂಸದರಾಗಿರುವ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಸರ್ ಅವರೇ, ಹಾಗೂ ಇಂದಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಶ್ರೀ ಕಿರಣ್ ಕುಮಾರ್ ಕೊಡ್ಗಿ ಸರ್ ಅವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ಇಲ್ಲಿ ನೆರೆದಿರುವ ಎಲ್ಲ ನಿವೃತ್ತ ಯೋಧರೇ, ಹಾಗೂ ಕನಸನ್ನು ಕಟ್ಟಿ ನಮ್ಮ ಸೈನಿಕ ಪಡೆಯನ್ನು ಸೇರುವ ಕನಸನ್ನು ಕಟ್ಟಿರುವ ವಿದ್ಯಾರ್ಥಿಗಳೇ, ಇಲ್ಲಿ ನೆರೆದಿರುವ ಎಲ್ಲರಿಗೂ ಕೂಡ ಮೊದಲನೇದಾಗಿ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತೊಂದು ಅದ್ಭುತ ಕಾರ್ಯಕ್ರಮ ನಡೆಯುತ್ತಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಕೋಟತಟ್ಟು ಗ್ರಾಮ ಪಂಚಾಯತಿ ಶ್ರೀ ಶಿವರಾಮ್ ಕಾರಂತ್ ಹುಟ್ಟೂರು ಪ್ರಶಸ್ತಿ ಪ್ರತಿಷ್ಠಾಪನೆ ಕೋಟ ಹಾಗೂ ಕರಾವಳಿ ನಿವೃತ್ತ ಯೋಧರಿಂದ ಸೈನಿಕನ ಕನಸು ಎಂಬ ಒಂದು ಉತ್ತಮವಾದ ಕಾರ್ಯಕ್ರಮ ನಡೆಯುತ್ತಿದೆ. ಯಾಕಂತ ಹೇಳಿದರೆ ನಾನು ಸ್ವಲ್ಪ ತಡವಾಗಿ ಬರುವಾಗ ನಮ್ಮ ಸರ್ ಯಶವಂತ್ ಶೆಟ್ಟಿ ಸರ್, ಐ ಹೋಪ್ ಐ ಗಾಟ್ ಯುವರ್ ನೇಮ್ ರೈಟ್, ಸರ್ ಒಂದು ಪವರ್ ಪ್ಯಾಕ್ಡ್ ಸ್ಪೀಚ್ ಮಾಡ್ತಾ ಇದ್ರು. ಕೇಳ್ತಾ ಐ ವಾಸ್ ಲೈಕ್ ವಾವ್, ವಾಟ್ ಅ ಲೈಫ್ ಎಕ್ಸ್ಪೀರಿಯನ್ಸ್ ಹೀ ಶೇರಿಂಗ್. ಅವರ ಸುಪೀರಿಯರ್ಸ್ ಇಂದ ಹಿಡಿದು ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಕೇಳುವಾಗ ನನಗೆ ಐ ಹ್ಯಾಡ್ ಫುಲ್ ಗೂಸ್ ಫ್ಲೆಶ್, ಅಂದರೆ ಅಷ್ಟು ರೋಮಾಂಚನವಾಗಿತ್ತು. ಆನಂತರ ನಮ್ಮ ಸರ್ ಶ್ರೀ ರಮೇಶ್ ಕಾರ್ಣಿಕ್ ಸರ್ ಢಾಕಾ ಇನ್ಸಿಡೆಂಟ್ ಬಗ್ಗೆ ಎಲ್ಲ ಹೇಳುವಾಗ ಐ ಥಿಂಕ್ ನನಗೆ ಒಂದು ಥಾಟ್ ಏನು ಬಂತಂತ ಹೇಳಿದರೆ, ಬಹುಶಃ ನಾವು ಜೀವನ ಜೀವಿಸಲೇ ಅಲ್ವಾ. ವಿ ಹ್ಯಾವ್ ನೆವರ್ ಲಿವ್ಡ್ ಅ ಲೈಫ್ ಎಟ್ ಆಲ್. ಟ್ರೂ ಲಿವಿಂಗ್ ಈಸ್ ವಾಟ್ ಯು ಪೀಪಲ್ ಹ್ಯಾವ್ ಡನ್ ಇನ್ ಯೋರ್ ಸರ್ವಿಸ್. ವಿ ಆರ್ ಜಸ್ಟ್ ಲಿವಿಂಗ್ ಅ ಲೈಫ್. ನಾವು ಜೀವನ ಬದುಕ್ತಾ ಇದ್ದೇವೆ ಬಿಟ್ಟರೆ ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಟ್ರೂ ವ್ಯಾಲ್ಯೂ ಆಫ್ ಲೈಫ್. ಯಾಕಂದರೆ ನೀವು ಪ್ರತಿದಿನ ಯು ಗಿವಿಂಗ್ ಅ ಹ್ಯೂಜ್ ಕಾಂಟ್ರಿಬ್ಯೂಷನ್. ನಿಮ್ಮ ಕಾಂಟ್ರಿಬ್ಯೂಷನ್ ಈ ಸಮಾಜಕ್ಕೆ ನಾವು ಹೇಳಲಿಕ್ಕೇ ಸಾಧ್ಯ ಇಲ್ಲ. ನಮ್ಮ ಸರ್ ಅತುಲ್ ಕುಮಾರ್ ರಸ್ತೋಗಿ ಸರ್ ಅವರ, ಐ ಥಿಂಕ್ ಐ ವಿಲ್ ಟಾಕ್ ಇನ್ ಇಂಗ್ಲೀಷ್ ಆ್ಯಂಡ್ ಎಕ್ಸ್ಪ್ಲೇನ್ ಟು ಯು. ಸೊ ಪ್ರಾಬಬ್ಲಿ ಅವರ ಸ್ಪೀಚಲ್ಲಿ ನಮ್ಮ ನಿರೂಪಕರಾದ ರವೀಂದ್ರ ಅವರು ಹೇಳಿದರು 5 ಪೇಜಿನ ಬಯೋಡೇಟಾ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್, ತುಂಬ ಕಷ್ಟ ಆಗ್ತಿದೆ ಓದಲಿಕ್ಕೆ. ಸೊ ಸರ್ ಹೇಳಿದರು ಮೈ ವೈಫ್ ಹ್ಯಾಸ್ ಡನ್ ಮೈ ಬಯೋಡೇಟಾ ಅಂತ. ಸೊ ನಾನು ಅವರಿಗೆ ಜಸ್ಟ್ ಒಂದು ಮಾತು ಕೇಳಿದೆ, ಎಷ್ಟು ವರ್ಷ ಸರ್ವಿಸ್ ಇತ್ತು ಸರ್, ಬಿಕಾಸ್ ನಾನು ತಡವಾಗಿ ಬಂದೆ. ಹಿ ಸೆಡ್ 35.5 years ಸರ್ವಿಸ್. 35.5 ವರ್ಷ ಅಂತ ಹೇಳಿದೆ, 365 ದಿನ, ರಫ್ಲಿ ಅಬೌಟ್ 12,000 ಡೇಸ್ ಆಫ್ ಸರ್ವಿಸ್. 12,000 ರಫ್ ಮ್ಯಾಥ್ ಮಾಡ್ತಿದ್ದಾನೆ, 12,000 ದಿನಗಳ ಸರ್ವಿಸನ್ನು ಪಾಪ ಮೇಡಮ್ 5 ಪೇಜಿಗೆ ಹಾಕಿದೆ. ಯಾಕೆಂದರೆ ಪ್ರತಿದಿನ ಇಸ್ ಅ ಸೆಲೆಬ್ರೇಷನ್, ಪ್ರತಿದಿನ ಇಸ್ ಅ ಚಾಲೆಂಜ್, ಪ್ರತಿದಿನ ಹಿ ಇಸ್ ಡನ್ ಸಮಥಿಂಗ್ ಅಮೇಜಿಂಗ್. She had to put it in a nutshell. I think you have done a fabulous job by consolidating it into a 5-page biography. Sir Ramesh Karnik sir was saying, ನೀವು ನಿಟ್ಟೆಯಲ್ಲಿ ಹೋಗಿ ಇನ್ಸ್ಪಿರೇಷನ್ ಕೊಡ್ತೀರಾ ಸ್ಟೂಡೆಂಟ್ಸಿಗೆ ಟು ಜಾಯಿನ್ ಸರ್ವಿಸ್. I hope I was one of your students sometime. Probably I would have also been in service. So ಇಲ್ಲಿ ಯಾರು ಸ್ಟೂಡೆಂಟ್ಸ್ ಇದ್ದಾರೆ, ನಮ್ಮ MB ಭಟ್ ಸರ್ ಹೇಳಿದಾಗೆ, ಎಲ್ಲರೂ ಹೇಳಿದಾಗೆ, ಐ ಥಿಂಕ್ ಯು ಶುಡ್ ಫಸ್ಟ್ ಆಫ್ ಆಲ್ ನೀವು ಡಿಸಿಪ್ಲಿನ್ ಅನ್ನು ಕಲಿಬೇಕು. ನಿಮಗೆ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್. ನಾವು ಆರ್ಮಿ ಎಲ್ಲ ಸರ್ವಿಸಲ್ಲಿ ನೋಡ್ತಿದ್ದೇವೆ, ಆ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡನ್ನು ನೀವು ನಿಮ್ಮದಾಗಿ ಮಾಡ್ಕೊಳ್ಬೇಕು. ನಾವೆಲ್ಲ ಪಿಕ್ಚರ್ಸ್ ನೋಡ್ತಿದ್ದೇವೆ, ನಿಜ ಜೀವನದಲ್ಲಿ ವಾರ್ ಫೀಲ್ಡ್ ನಾವು ನೋಡಲೇ ಇಲ್ಲ, ಆದರೆ ನಿಜ ಪಿಕ್ಚರ್ಸಲ್ಲಿ ನಾವು ನೋಡೋ ವಾರ್ ಫೀಲ್ಡ್ ಹೇಗಿರ್ತದೆ, ಇಮ್ಯುನೈಸೇಷನ್ ಮುಗ್ದಿರ್ತದೆ, ಏನೂ ಇರಲ್ಲ, ಕೊಡೆಗೆ ಸಿಕ್ಕಿರೋ ಕಲ್ಲು ಅದರಿಂದ ಹೊಡಿತಾರೆ, ಕಡೆಗೆ ಏನು ಸಿಗದೆ ಕಚ್ಚಿ ಆದರೂ ತಮ್ಮ ದೇಶವನ್ನು ರಕ್ಷಣೆಗೋಸ್ಕರ ಕೊನೆ ತನಕ ಅವರು ಪ್ರಯತ್ನ ಮಾಡ್ತಾರೆ. ಅಂಥ ಒಂದು ಆ್ಯಟಿಟ್ಯೂಡ್ ನಿಮ್ಮದಾಗಿರಬೇಕು. ಗಡಿಯನ್ನು ಕಾಯಲಿಕ್ಕೆ ನಮ್ಮ ಯೋಧರಿದ್ದಾರೆ. ಗಡಿ ಒಳಗಡೆ ನಾವು ಯಾರು ಭಾರತೀಯ ಪ್ರಜೆಗಳಿದ್ದೇವೆ, ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ಗಣರಾಜ್ಯೋತ್ಸವ ನಾವು ಆಚರಿಸಿದ್ದೇವೆ. ಸಾಮಾಜಿಕ ನ್ಯಾಯ ಎಲ್ಲರೂ ಕೂಡ ಒಂದೇ ನಿಟ್ಟಿನಲ್ಲಿ ಬೆಳೆಯಬೇಕಾದ್ರೆ ನಾವೆಲ್ಲ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಒಂದು ಉತ್ತಮ ಸೈನಿಕ, ಏನು ಒಳಗಡೆ ನಾವು ಕೆಲಸ ಮಾಡೋ ಒಂದು ಉತ್ತಮ ಸೈನಿಕ, ಇವರು ನಮಗೆ ರಕ್ಷಣೆಯಾಗಿ ಕೊಟ್ಟಿರೋ ಈ ಭಾರತ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಮತ್ತಷ್ಟು ಮುನ್ನಡೆಸು ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ವಿಶೇಷವಾದ ದಿನ. 1831 ನಂದಗಡದಲ್ಲಿ ಬ್ರಿಟಿಷರು ಗಲ್ಲಿಗೇರಿಸ್ತಾರೆ. ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸೋ ದಿನ ಇವತ್ತೊಂದು ಯಕ್ಷಗಾನ ಪ್ರಸಂಗ ಇವತ್ತು ಮಧ್ಯಾಹ್ನ ಇದೆ. ನೆನಪಿಸಿಕೊಳ್ಳುತ್ತಾ ಕವನದ ಶೀರ್ಷಿಕೆ ಸೈನಿಕನ ಕನಸು. ಮಣ್ಣಿನ ಮಗನು ಆಯ್ದ ದಾರಿ, ತ್ಯಾಗವೇ ಉಸಿರು, ದೇಶವೇ ಸಿರಿ. ಮಣ್ಣಿನ ಮಗನು ಆಯ್ದ ದಾರಿ, ತ್ಯಾಗವೇ ಉಸಿರು, ದೇಶವೇ ಸಿರಿ. ನಿದ್ರಿಸದೆ ಕಾಯುವ ಕಣ್ಣುಗಳಲ್ಲಿ ನಮ್ಮ ನಾಳೆಯ ಸುರಕ್ಷತೆಯ ತಿಲ್ಲಾನ. ಹಿಮ ಪರ್ವತಗಳ ತುದಿಯಲ್ಲಿ ನಿಂತು
ಹಿಮ ಪರ್ವತಗಳ ತುದಿಯಲ್ಲಿ ನಿಂತು ಬೆಂಕಿಯ ಮಳೆಯ ಲೆಕ್ಕಿಸದೆ ಹೃದಯದೊಳಗೆ ತಾಯಿಯ ಚಿತ್ರ, ಕೈಯಲ್ಲಿ ರಾಷ್ಟ್ರಧ್ವಜದ ಶಕ್ತಿ. ಬಲ್ಲಿರ ಅವನ ನೋವಿನ ಭಾಷೆ, ನಗು ಅಡಗಿದ ಗಾಯಗಳ ಕತೆ, ವಾಪಸ್ಸು ಬಾರದ ಕೆಲವು ಹೆಜ್ಜೆಗಳು, ಇತಿಹಾಸದ ಪುಟಗಳಲ್ಲಿ ಅಮರ ಹೆಸರುಗಳು, ನಮನಗಳು ವೀರರ ಹೆಜ್ಜೆ ಗುರುತುಗಳಿಗೆ, ನಮಗೆ ಬೆಳಕು ಕೊಟ್ಟ ಬಲಿ ಅವರಿಗೆ. ನಮ್ಮ ಉಸಿರಿನ ಪ್ರತಿಕ್ಷಣದಲ್ಲಿ ಸೈನಿಕನೇ ನೀನೇ ಭಾರತದ ಧೈರ್ಯ. ನಮೋ ನಮಃ. 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮ ಸೈನಿಕನ ಕನಸು, ಅದರೊಟ್ಟಿಗೆ MiG-21 ವಿಮಾನದ ಒಂದು ಅನಾವರಣ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ ಹಿರಿಯರು ದಾನಿಗಳಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರೇ, ಸಂಸದರಾದ ಕೋಟಾ ಶ್ರೀನಿವಾಸ ಪೂಜಾರಿ, ಹಿರಿಯರಾದ ಆನಂದ್ ಕುಂದರ್ರೆ, ವೇದಿಕೆಯಲ್ಲಿ ಆಸೀನರಾಗಿರುವ ನಿವೃತ್ತ ಯೋಧರ ಮೇಜರ್ ಜನರಲ್ ಆದ MV ಭಟ್ರೆ, ರಮೇಶ್ ಕಾರ್ಣಿಕರೆ, ಅತುಲ್ ಕುಮಾರ್ ರಸ್ತೋಗಿ ಅವರೇ, ಪಂಚಾಯತ್ ಅಧ್ಯಕ್ಷರಾದ ಸತೀಶ್ ಪೂಜಾರಿ, ಉದ್ಯಮಿಯರು ಸ್ನೇಹಿತರಾದ ಸಂಪತ್ ಕುಮಾರ್ ಶೆಟ್ರೆ, ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗಣ್ಯರೇ, ನೆರೆದಿರ್ತಕ್ಕಂಥ ಎಲ್ಲ ನಿವೃತ್ತ ಯೋಧರೇ, ಎಲ್ಲ ಈ ಪರಿಸರ ಸಮಾಜ ಬಂಧುಗಳೇ, ಸೈನ್ಯಕ್ಕಾಗಿ ಈಗಾಗಲೇ ಒಂದು ಟ್ರೈನಿಂಗನ್ನು ಪಡೆಯುತ್ತಿರುವ ಅಗ್ನಿವೀರ ಟ್ರೈನೀಸೆ, ಒಂದು ಉತ್ತಮ ಕಾರ್ಯಕ್ರಮವನ್ನು ಶ್ರೀನಿವಾಸ ಪೂಜಾರಿ ಇವತ್ತು ಆಯೋಜನೆ ಮಾಡಿದ್ದಾರೆ. ಉತ್ತಮ ಅಂದರೆ ಒಂದು ಗಣರಾಜ್ಯೋತ್ಸವದ ಸಮಯದಲ್ಲೇ ಮಾಜಿ ಸೈನಿಕರನ್ನು, ಯೋಧರನ್ನು ಎಲ್ಲರನ್ನು ಒಟ್ಟು ಸೇರಿಸಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಅದರೊಟ್ಟಿಗೆ ಇವತ್ತು ಈ ನಮ್ಮ ಕೋಟ ಪರಿಸರದಲ್ಲಿ ಈ ಭಾಗದ ಜನರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಂದು ವೀಕ್ಷಣೆ ಮಾಡಲಿಕ್ಕೆ MiG-21 ಯುದ್ಧ ವಿಮಾನವನ್ನು ನಾವು ಸಾಮಾನ್ಯವಾಗಿ ಮಾತಾಡುವಾಗ ಈ ಶ್ರೀನಿವಾಸ ಪೂಜಾರಿಗೆ ಅಂತ ಹುಚ್ಚಿಡ್ದೈತ ಅಂತ ಈಗಿದ್ದೇ ಕಾರ್ಯಕ್ರಮ, ಅವ್ರದ್ದು ಇದ್ದದ್ದೇ ಹೊಸ ಕಾರ್ಯಕ್ರಮ. ಏನಾದರೂ ಮನುಷ್ಯನಿಗೆ ಹುಚ್ಚಿಡಿದ್ರೆ ಮಾತ್ರ ಇಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ಬೋದು. ಸರಿ, ಸ್ವಲ್ಪ ಏನಾದರೂ ಹೊಸ ಹುಚ್ಚಿದ್ರೆ ಮಾತ್ರ ಹೊಸ ಒಂದು ಆವಿಷ್ಕಾರಗಳಾಗ್ತದೆ, ಹೊಸತನವನ್ನು ನಾವು ನೋಡ್ಬೋದು. ಇವತ್ತು ಇದೆಲ್ಲ ಯಾರಿಗೆ ಸಾಮಾನ್ಯ ನಮಗೆಲ್ಲ ಈ ಕಲ್ಪನೆ ಬರುವುದಿಲ್ಲ. ಒಂದು MiG ವಿಮಾನವನ್ನು ಇಲ್ಲಿ ಕ್ವಾರಂತ ಥೀಮ್ ಪಾರ್ಕ್ನಲ್ಲಿ ತಂದು ಇಡಬೇಕು, ಇದನ್ನು ಹೀಗೆ ಮಾಡಬೇಕು, ಹೊಸ ಯೋಚನೆಗಳು ಹುಡ್ತಾ ಇರ್ತದೆ. ಶ್ರೀನಿವಾಸ ಪೂಜಾರಿಗೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದರೊಟ್ಟಿಗೆ ಇವತ್ತು ಸೈನಿಕರೊಟ್ಟಿಗೆ ಸುದೀರ್ಘ 2.5 ಗಂಟೆಗಳ ಕಾಲ ನಮಗೆ ಒಂದು ಕಳೆಯುವ ಅವಕಾಶ ಸಿಕ್ಕಿದೆ. ಅವರವರ ಅನುಭವವನ್ನು ಹೇಳಿಕೊಂಡಿದ್ದಾರೆ. ಅದರೊಟ್ಟಿಗೆ ನಮ್ಮ ಕೆಲವು ಕೆಲಸಗಳು ಆಗಬೇಕು. ಅವರೆಲ್ಲ ಇಷ್ಟು ವರ್ಷ ದೇಶಕ್ಕಾಗಿ ಸೇವೆ ಮಾಡಿದವರು. ಅವರ ಉಳಿದ ಜೀವನದಲ್ಲಿ ಕೆಲವು ಕೆಲಸಗಳು ಸರ್ಕಾರದ ಮಟ್ಟದಲ್ಲಿರ್ಬೋದು, ಬೇರೆ ಬೇರೆ ಮಟ್ಟದಲ್ಲಿರ್ಬೋದು. ಅದು ಅರಣ್ಯ ರೋಧನ ಆಗಬಾರದು ಅಂತೇಳುವ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನನಗೂ ಬೇಸರ ಆಗ್ತದೆ ಕೆಲವು ಸತಿ. ಅವರು ಎಷ್ಟೋ ವರ್ಷ ಕೆಲವರು ಸುದೀರ್ಘ ಸೇವೆ ಸಲ್ಲಿಸಿ ಅವರು ಇಲ್ಲಿ ಬಂದು, ಕೆಲವರು ಇಲ್ಲಿ ಭೂಮಿಗಾಗಿ ಸರ್ಕಾರದ ಹತ್ರ ಅರ್ಜಿ ಹಾಕುವಾಗ, ಬೇರೆ ಬೇರೆ ಕೆಲಸ ಬರುವಾಗ ನಾವು ಅದನ್ನು ಕೆಲವು ಸತಿ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ. ನಾವು ಮಾಡೋದಲ್ಲ, ನಾವು ತಹಶೀಲ್ದಾರರಿಗೂ ನಮ್ಮ ಸಹಾಯಕ ಕಮಿಷನರಿಗೂ ಇವರಿಗೆಲ್ಲ ಹೇಳುವಾಗ, ಇವರಿಗೆ ಸೈನಿಕರಿಗೆ ನಾವು ಮಾಡಿಕೊಡದೇ ಇದ್ರೆ ಇನ್ಯಾರಿಗೆ ಮಾಡಿಕೊಡೋದು ನಾವು ಕೆಲಸ.
ಅಂಥ ಕೆಲಸ ಅವರಿಗೆ ಸುಲಭವಾಗಿ ಆಗಬೇಕು ಅಂತ ಏನು ತೊಂದರೆಗಳಿದ್ದರೂ ನಮ್ಮ ಈಗ ಇಲ್ಲಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ, ಅವರು ಸಹ ಇಂಥ ಕೆಲಸಗಳಿಗೆ ಅಡೆತಡೆ ಮಾಡದೆ ಅವ್ರು ಮಾಡೋದಿಲ್ಲ ಅಂತ ಏನಾದರೂ ಅಡೆತಡೆ ಇದ್ದರೂ ಸರಿಪಡಿಸ್ಬೇಕು ಅಂತ ಹೇಳುವ ಒಂದು ನನ್ನ ಮನವಿ. ನಿನ್ನೆ ನನಗೆ ಯಾರೋ ವಾಟ್ಸಪ್ ಹಾಕಿದರು, ಇಲ್ಲಿ ಶಾಸ್ತಾನ ಟೋಲ್ನಲ್ಲಿ ನಿವೃತ್ತ ಸೈನಿಕರಿಗೆ ವಾಹನಕ್ಕೆ ಟೋಲ್ ಕೊಡದೆ ಅವ್ರನ್ನ ಬಿಡಲಿಲ್ಲ ಅಂತೇಳಿ ಹಣ ಕೊಡಬೇಕು. ನನಗೂ ಗೊತ್ತಿಲ್ಲ ಈ ಕಾನೂನು ಪ್ರಕಾರ ಸೈನಿಕರಿಗೆ ಟೋಲ್ ಇಲ್ಲದೆ ಇದು ಮಾಡಬೇಕಂತೇಳಿ ನಾನು ಸಂಸದರ ಹತ್ರ ಕೇಳಿದೆ. ಇಂಥ ಒಂದು ಕೆಲಸಗಳು ನಿವೃತ್ತ ಯೋಧರಿಗೆ ಅವರಿಗೆ ಆಗಬಾರದು, ಈ ತೊಂದರೆಗಳು ಆಗಬಾರದು ಅಂತೇಳಿ ಹೇಳುವ ಒಂದು ಮನಸ್ಸು ನಂದು. ಈ ಭಾಗದಲ್ಲಿ ನಾವು ಸಹ ಅದನ್ನು DC ಅವರ ಹತ್ರವ ಅಥವಾ ಎಲ್ಲರ ಹತ್ರ ಮಾತಾಡಿ ಅದಕ್ಕೆ ಏನು ಆಗಬೇಕು ಅದನ್ನು ಕೆಲಸವನ್ನು ನಾನು ಮತ್ತು ಸಂಸದರು ಖಂಡಿತ ಮಾಡ್ತೇವೆ. ಸರಿ, ಅದೇ ಕೇಳ್ತೇವೆ. ನನಗೂ ಸಹ ಈಗ ವಾಟ್ಸಪ್ ಇವತ್ತು ಬೆಳಿಗ್ಗೆ 10 ಗಂಟೆಗೆ ನೋಡಿದ್ದು ನಾನು. ಹಾಂ, ಹೌದೌದು, ಇದು ವೀಲ್ ಚೇರ್ನಲ್ಲಿದ್ದಾರೆ ಅವರು ಪಾಪ. ಹೌದು, ಮಾನವೀಯತೆ ಸಹ ಇಲ್ಲ ಅಂತ ಹೇಳಿದರೆ ಕೇಳುವ, ಇದು ಮಾತಾಡೋ. ಅಲ್ಲ, ಮಾನವೀಯತೆಯಲ್ಲಿ ಸಹ ನಾವು ನೋಡಬೇಕಲ್ಲ ಇದನ್ನು. ಹಾಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ನಮ್ಮ ಭಾಗಕ್ಕೆ. ಇವತ್ತೆಲ್ಲ ಬಂಜಾರ ಪ್ರಕಾಶ್ ಶೆಟ್ಟರಂಥ ದಾನಿಗಳು ಈ ಭಾಗಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಖಂಡಿತ ಯೋಗ ಎಲ್ಲ ಈ ಭಾಗದ ಎಷ್ಟೋ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಭಿವೃದ್ಧಿಗೆ ಅವರ ನೆರವನ್ನು ಸಹ ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ಅದನ್ನೆಲ್ಲ ಪಡೆದುಕೊಂಡು ಈ ಕೋಟದಟ್ಟು ಗ್ರಾಮ ಪಂಚಾಯತ್ ಇಡೀ ವರ್ಷ ಏನಾದರೂ ಒಂದು ಚಟುವಟಿಕೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವಕಾಶ ಆಗಲಿ ಅಂತೇಳಿ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮ ನಿಜವಾಗಿಯೂ ಒಂದು ಅದ್ಭುತ ಕಾರ್ಯಕ್ರಮ, ನೆನಪಿನಲ್ಲಿಡುವಂಥ ಒಂದು ಕಾರ್ಯಕ್ರಮ. ಮತ್ತು ಹೆಚ್ಚು ಮಾತಾಡಲಿಕ್ಕೆ ಹೋದರೆ ಇನ್ನೂ ಊಟದ ಸಮಯ ಹೆಚ್ಚಾಯಿತು. ತಮಗೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದು 77ನೇ ಗಣರಾಜ್ಯೋತ್ಸವ MiG-21 ಬಳಿ ನಡೆದಿದ್ದು ತುಂಬ ಸಂತೋಷ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವಂತಹ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ, ಚೇರ್ಮನ್ MRG ಗ್ರೂಪ್ ಬೆಂಗಳೂರು, ಇವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂತಹ ಕುಂದಾಪುರದ ಕಿರಣ್ ಕುಮಾರ್ ಕೊಡಗಿ, ಇವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. MiG-21 ಯುದ್ಧ ವಿಮಾನ ನಾವು ಪೇಪರಲ್ಲಿ ಮತ್ತು ಟಿವಿಯಲ್ಲಿ ನೋಡಿದ್ದುಂಟು. ಹಾಗೆ ಅದನ್ನು ಕೋಟೆಟ್ ಗ್ರಾಮ ಪಂಚಾಯತಲ್ಲಿ ತರುವಲ್ಲಿ ಸಹಕಾರ ಮಾಡಿದಂತಹ ನಮ್ಮ ನೆಚ್ಚಿನ ಸಂಸದರಾಗಿರುವಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಹಾಗೆ ಕುಂದಾಪುರ AC ಮೇಡಮ್ ರಶ್ಮಿ ಮೇಡಮ್ ಅವರಿಗೂ ಸಹ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ME ಭಟ್ ನಿವೃತ್ತ ಮೇಜರ್ ಜನರಲ್ ಅವರಿಗೂ ಸಹ ಗೌರವಪೂರ್ವಕವಾದ ಧನ್ಯವಾದಗಳು. ರಮೇಶ್ ಕಾರ್ನಿಕ್ ನಿವೃತ್ತ ಏರ್ ವೈಸ್ ಮಾರ್ಷಲ್, ಇವರಿಗೆ ಸಹ ಗೌರವಪೂರ್ವಕವಾದ ಧನ್ಯವಾದಗಳು. ಅತುಲ್ ಕುಮಾರ್ ರಸ್ತೋಗಿ ನಿವೃತ್ತ ಕಮೌಂಡೋರ್, ಅವರಿಗೆ ಸಹ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಹಾಗೆ ಉದ್ಯಮಿಗಳಾಗಿರುವಂತಹ ಸುರೇಶ್ ಶೆಟ್ಟಿ, ಇವರಿಗೆ ಸಹ ಆತ್ಮೀಯವಾದ ಧನ್ಯವಾದಗಳು. ಸುಧಾಕರ್ ಶೆಟ್ಟಿ ಸರಿಗೆ. ಹಾಗೆ ಈ ಕಾಂತ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾಗಿರುವಂತಹ ಆನಂದ್ ಸಿ ಕುಂದರ್, ಅವರಿಗೆ ಸಹ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಉದ್ಯಮಿ ಸಂಪತ್ ಕುಮಾರ್ ಶೆಟ್ಟಿ, ಅವರಿಗೆ ಸಹ ಗೌರವಪೂರ್ವಕವಾದ ಧನ್ಯವಾದಗಳು. ಹಾಗೆ ಕಾರಂತ ಟೀಮ್ ಪಾರ್ಕಿನ ಕಾರ್ಯದರ್ಶಿಯಾಗಿರುವಂತಹ ನರೇಂದ್ರ ಕುಮಾರ್, ಅವರಿಗೆ ಸಹ ಗೌರವಪೂರ್ವಕವಾದ ಧನ್ಯವಾದಗಳು. ಹಾಗೂ ಕೋಟ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರುವಂತಹ ಜ್ಯೋತಿ ಭರತ್ ಕುಮಾರ್ ಶೆಟ್ಟಿ, ಅವರಿಗೆ ಸಹ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಹಾಗೂ ಅನೂಪ್ ಪೂಜಾರಿ ಅವರ ಧರ್ಮಪತ್ನಿಯಾಗಿರುವಂತಹ ಮಂಜುಶ್ರೀ ಮೇಡಮ್, ಅವರಿಗೆ ಸಹ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಎಲ್ಲರೂ ರಾಷ್ಟ್ರಗೀತೆ. ಜಯ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧ್ ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗ.
ಪ್ರಾಮುಖ್ಯತೆಯನ್ನು ಮೂಡಿಸತಕ್ಕಂಥ ಕಾರ್ಯಕ್ರಮ. जश्न है भारत, रग रग में है जीत की आदत, ऐसा हुनर दुश्मन भी सलामी दे. तू सूरज हम तेरे उजाले, तुझसे जुदा नहीं होने वाले, आखिर तक हम सफर तिरंगा